ಜೀವನದಲ್ಲಿ ಎಲ್ಲ ಸಮಯ ಒಂದೇ ಥರ ಇರೋದಿಲ್ಲ. ನಾವೊಂದು ಪ್ರಶ್ನೆಗೆ ಉತ್ತರ ಹುಡ್ಕೊಂಡು ಹೊರಟಾಗ ನಮ್ಮ ಪ್ರಶ್ನೆಗೆ ಉತ್ತರ ಸಿಗದೆ ಇನ್ನೊಂದು ಪ್ರಶ್ನೆನ ಹುಟ್ಟಾಕುತ್ತೆ. ಕೆಲವೊಬ್ಬರು ನಮ್ಮ ಜೀವನದಲ್ಲಿ ಹುಟ್ಟಾಕುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊನೆವರೆಗೂ ಸಿಗೋದಿಲ್ಲ. ಅಷ್ಟಲ್ಲದೆ ನಾವು ಕೆಲವೊಂದ್ಸಲ ಹುಡ್ಕೊಂಡು ಹೋಗೋ ದಾರಿ ವಿರುದ್ಧವಾದ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಈಗ ನಾನು ಹೊರಟಿರೋ ದಾರಿ ಹೊಸ ಪ್ರಶ್ನೆನ ಹುಟ್ಟಾಕಿದೆ. ಅದೇನು ಅಂತ ಗೊತ್ತಿಲ್ಲದೆ ಓಡೋದಕ್ಕೆ ಶುರು ಮಾಡಿದ್ದೀನಿ. ಅಣ್ಣ ಯಾರು? ಅಣ್ಣ ಅಣ್ಣ ನಾನು ರುದ್ರ ಮಾತಾಡ್ತಿದ್ದೀನಿ ಅಣ್ಣ. ನನಗೆ ತುಂಬಾ ಭಯ ಆಗ್ತಿದೆ ಅಣ್ಣ. ಅಣ್ಣ ನೀನು ಎಲ್ಲಿದ್ಯಾ ಅಂತ ಹೇಳೋಣ, ನಾನೇ ಅಲ್ಲಿಗೆ ಬರ್ತೀನಿ. ಏಯ್, ಏನಾಯ್ತು? ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ರುದ್ರ, ತಿಂಡಿ ಕಟ್ತಾ ಇದ್ದೀನಿ, ಬೇಗ ಹೊರಡು. ಇದೇ ಕೆಲಸ ಆಗೋಯ್ತು, ಪ್ರತಿದಿನ ಲೇಟಾಗಿ ಹೊರಡೋದು. ತಿಂಡಿನ ಒಬ್ಬ ತಿನ್ನೋ ತರ ತುಂಬಿಸು, ಇಡೀ ಊರೇ ತಿನ್ನೋ ತರ ತುಂಬಿಸ್ಬಿಡ್ತಾರ ಲಕ್ಷ್ಮಿ. ಹೆಸರಿಡ್ ಕರಿಬೇಡ ಅಂತ ಎಷ್ಟು ಸಲ ಹೇಳ್ಬೇಕು? ನೀನೇನ್ ಮುದ್ ಮಾಡ್ಬೇಡ ಅಂದ್ರೆ ಮಾಡ್ತೀಯಾ? ಏನೋ ಇದು, ಸ್ಕೂಲ್ಗೆ ಹೋಗೋ ಹುಡುಗನ್ ತರನ ಇದೆ ನಿನ್ ದಾಡಿನೋ ಮೀಸೆನೋ. ಏನಮ್ಮ ಮಾಡೋದು, ದಾಡಿ ಬೇಡ ಅಂತಂದ್ರು ಬೆಳಿತಾ ಇದೆ. ದಾಡಿ ಮಾತ್ರನ ಬೆಳಿತಾ ಇದೆ, ನಿನ್ ಬಾಯು ಬೆಳಿತಾ ಇದೆ. ಅಪ್ಪ, ಲ್ಯಾಬ್ ಫೀಸ್ ಕಟ್ಬೇಕು. ಲ್ಯಾಬ್ ಫೀಸಾ? ಹಂಗಂದ್ರೆ? ಅದೇ ಅಪ್ಪ, ಈ ಲ್ಯಾಬಿಗೆ ಪೆಪೆಟ್ ಬ್ಯೂರಿಟ್ ಎಲ್ಲ ತಗೋತಾರಲ್ಲ, ಅದಕ್ಕೆ. ಎಷ್ಟು? 100 ರೂಪಾಯಿ. ನಿಜಾನಾ? ನಾನು ಅವತ್ತೇ ಹೇಳಿದ್ದೆ, ಈ ತರ ಟ್ಯೂಷನ್ಗೆಲ್ಲ ಹೋದ್ರೆ 100-200 ಖರ್ಚು ಬಂದೇ ಬರುತ್ತೆ ಅಂತ. ಏನ್ರಿ ಸ್ಕೂಲ್ಗ್ ಲೇಟ್ ಆಯ್ತು, ದುಡ್ಡು ಕೊಟ್ಟು ಕಳ್ಸೋದ್ ಬಿಟ್ಟು ಪ್ರಶ್ನೆ ಕೇಳ್ಕೊಂಡ್ ನಿಂತಿದ್ದೀರಲ್ಲ. ಅಯ್ಯೋ ನಿಂದೇನೆ ಗೂಳು. ಇವನ್ ಜೊತೆ ಸುತ್ತಾಡ್ತಾನಲ್ಲ ಪುಣ್ಯಕೋಟಿ, ಅವನ ಅಪ್ಪನ್ನ ಹೋದ್ ವಾರ ನೋಡ್ದೆ. ಯಾವ್ದೋ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಂತೆ, ಅದಕ್ಕೆ ರೀಚಾರ್ಜ್ ಮಾಡೋದಕ್ಕೆ ದುಡ್ಡು ಕೇಳ್ದ. ಏನ್ರಿ ಅವನು ನಮ್ಮ ಮಗನು ಒಂದೇನೇನ್ರಿ? ಯಾವಾಗ ನೋಡಿದ್ರು ಬೇರೆ ನಾನು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಬರ್ತೀನಿ. ನೀನ್ ಹೋಗೋಕಂದ. ಏನ್ ನೋಡ್ತಾ ಇದ್ದೀರಾ? ನೆನ್ನೆನೆ ಹೇಳಿದ್ದೆ ತಾನೆ ತರಕಾರಿ ಕಾಸ್ಬೇಕು ಅಂತ. ಏನೇ, ನಾನೇನ್ ಫ್ಯಾಕ್ಟ್ರಿ ಓನರ? ಕ್ಲರ್ಕ್ ತಾನೆ. ಕೊಡೋ ಸಂಬಳದಲ್ಲಿ ನೀವೇ ಕಿತ್ಕೊಂಡ್ರೆ ನಾ ಏನ್ ಮಾಡೋದು? ದೇವ್ರಿಗೆ ಕೈ ಮುಗಿತಾ ಇದ್ದಾನೆ, ಶಬ್ದ ಮಾಡ್ಬೇಡಿ. ಯಾರು ಇವನ? ಮಾಡೋದೆಲ್ಲ ಫ್ರಾಡೆ, ಹಣೆಗೆ ದೇವ್ರು ಬೊಟ್ಟು ಬೇರೆ. ಕೊಡಮ್ಮ. ಮರ್ಯಾದೆಯಿಂದ ಸ್ಕೂಲ್ ಹೋಗಿ ನೇರವಾಗಿ ಮನೆಗ್ ಬರ್ಬೇಕು. ಗ್ಯಾರೇಜು ಅಲ್ಲಿ ಇಲ್ಲಿ ಅಂತ ಸುತ್ತಾಡಿದ್ರೆ ಕೈ ಕಾಲ್ ಮುರಿದು ಬಿಡ್ತೀನಿ. ಸರಿಮ್ಮ, ಬಾಯ್. ನಮ್ಮಮ್ಮ ಮಾತ್ರ ಅಲ್ಲ, ಈ ಏರಿಯಾದಲ್ಲಿರೋ ಎಲ್ಲಾ ಅಮ್ಮಂದಿರು ಹೇಳೋ ಒಂದೇ ಒಂದು ಮಾತು ಅಂದ್ರೆ, ಯಾವಾಗ ನೋಡಿದ್ರು ಗ್ಯಾರೇಜು ಗ್ಯಾರೇಜು. ಆ ಗ್ಯಾರೇಜ್ ಕಡೆ ಹೋಗ್ಬೇಡಿ ಅಂತ ಹೇಳ್ಬಿಡ್ದ. ಮಗ, ಅಮಿಗೋ ಅಂದ್ರೆ ಏನು? ಮಗ, ಅಮಿಗೋ ಅಂದ್ರೆ ಗೊತ್ತಿಲ್ವೇನೋ? ಅದೊಂದು ಕಲರ್ ಮೀನು. ಒಂದೇ ಟೈಮಿಗೆ 16 ಮೊಟ್ಟೆ ಇಡುತ್ತೆ. 16 ಮೊಟ್ಟೆ ಹೋಗಲ್ಲ. ಏಯ್, ಅಷ್ಟೆಲ್ಲ ನನಗೂ ಕೂಡ ಗೊತ್ತಿರ್ಲಿಲ್ಲ ಕಣ. ನಮ್ಮ ಏರಿಯಾದಲ್ಲಿ ಒಬ್ಳ ಅಕ್ಕ ಕಾಲೇಜಿಗೆ ಹೋಗ್ತಾ ಇದ್ಲು. ಅವಳು ಏನ್ ಹೇಳಿದ್ಲು ಅಂದ್ರೆ, ಅಮಿಗೋ ಅಂದ್ರೆ ಸ್ಪ್ಯಾನಿಷ್ ಅಲ್ಲಿ ಫ್ರೆಂಡ್ಸ್ ಅಂತ ಅರ್ಥ ಅಂತೆ. ಯು ಮೀನ್ ಸ್ನೇಹಿತರು? ಮಗ, ಅಂದ್ರೆ ನಾವೆಲ್ಲ ಅಮಿಗೋನಾ? ಹೌದು, ಅಮಿಗೋ. ನಾವು ಗ್ಯಾರೇಜ್ ಪಕ್ಕ ಹೋಗ್ಬಾರ್ದು ಅಂತ ಹೇಳೋದು ಒಂದೇ ಒಂದು ಕಾರಣ. ಗಂಜನ ಮರಬಿಡಿ ಅಂತ. ಸರಿ, ಅದಕ್ಕೇನಂತ ಹೇಳಿ? ಇನ್ನೊಂದ್ಸಲ ಮೇಲೆ ಕಾಣಿಸ್ಕೊಂಡು ನೋಡ್ ನೀನು. ಇವನ್ಗೆಲ್ಲ ಮರ್ಯಾದೆ ತೆಗೆದು ಕಳಿಸ್ಬೇಕಣ. ಲೇ, ಇವನ್ಗಂತೂ ಮಾಡಕ್ ಕೆಲ್ಸ ಇಲ್ಲ, ನಮಗೂ ಕೆಲ್ಸ ಇಲ್ವಾ? ಡೋರಾ ಬಜ್ಜಿ ಬರೋ ಟೈಮ್ ಆಯ್ತು, ರೆಡಿ ಆನ್ ಮಾಡು. ಡೋರಾ ಬುಚ್ಚಿ ಏನು ಅನ್ನೋದು? ಕೆ ಆನಂದ್. ಕೆ ಏನಂದ? ಕೆ ಆನಂದ್. ಕಾಮಿಡಿ ಮಾಡ್ತಿದ್ದಾರೆ ಕಣ. ಕೆ ಆನಂದ್. ಹೋಗ.
ಇವರೇ ಆನಂದಣ್ಣ. ಆ ಗ್ಯಾರೇಜ್ ಇವ್ರದೇ. ಇವ್ರು ಯಾವಾಗ ನೋಡಿದ್ರು ಎಣ್ಣೆ, ಪಾರ್ಟಿ, ಡ್ಯಾನ್ಸು ಅಂತ ಜಾಲಿಯಾಗಿರ್ತಾರೆ. ಗ್ಯಾರೇಜ್ ಬಿಟ್ರೆ ಆನಂದಣ್ಣಂಗೆ ಇನ್ನೊಂದು ಕಸ್ಬಿದೆ, ಗಾಂಜಾ ಮಾರೋದು. ಈಗ ಗೊತ್ತಾಯ್ತಾ ನಾವೆಲ್ಲ ಯಾಕೆ ಗ್ಯಾರೇಜಿಗೆ ಹೋಗ್ಬಾರ್ದು ಅಂತ ಹೇಳ್ತಿದ್ರು ಅಂತ. ಆದ್ರೆ ನಮ್ಗದೆಲ್ಲ ಮ್ಯಾಟ್ರೇ ಅಲ್ಲ. ಆ ಗ್ಯಾರೇಜ್ ಒಳಗಡೆ ಹೋಗ್ಬೇಕು ಅನ್ನೋದೇ ನಮ್ ದೊಡ್ಡ ಆಸೆ. ಲೋ ಮಗ, ನಮ್ಮ ಸುರೇಶ್ ಲವ್ ಮಾಡ್ತಾನಲ್ಲ ಕವಿತಾ, ಅವನ್ನ ಬೇರೆಯವ್ರ ಜೊತೆ ನೋಡ್ದೆ ಕಣೋ. ಲವ್ ನಮ್ ಸುರೇಶ್ ಇದನಲ್ಲ, ಅದೇ ಕವಿತನ್ ಫ್ರೆಂಡು, ಅವಳ ಜೊತೆನೆ ಸುತ್ತಿರ್ತಾನೆ. ಯಾರ ಜೊತೆ ಸುತ್ತಿದ್ರೆ ನಮ್ಗೇನೋ. ಬಾ ನಮ್ ಕೆಲ್ಸ ನಾವು ನೋಡೋಣ ಹೋಗಿ. ಸರಿ ಮಗ, ನಾಳೆ ನೋಡೋಣ. ಒಂದ್ ನಿಮಿಷ, ಏನು ನಾಳೆನಾ? ನಾವಿವತ್ ಸಾಯಂಕಾಲನೇ ಟ್ಯೂಷನ್ಗೆ ಹೋಗ್ಬೇಕು. ಟ್ಯೂಷನ್? ಹೌದು. ಹೇ, ಫೇಲ್ ಆಗಿರೋದು ನೀನು, ಟ್ಯೂಷನ್ಗೆ ಹೋಗ್ಬೇಕಾಗಿರೋದು ನೀನು, ನಾವಲ್ಲ. ಸೈಡ್ ಬರ. 5 ಗಂಟೆಗೆ ನೀವಿಬ್ರು ಬಂದಿಲ್ಲ ಅಂತಂದ್ರೆ 5:30ಕ್ಕೆ ನಿಮ್ಮಿಬ್ರು ಹೆಸರು ಬರೆದು ಅದೇ ಟ್ಯೂಷನ್ ಟೆರೆಸ್ ಇಂದ ಬಿದ್ದು ಕೆಳಗೆ ಸಾಯ್ತಿರೋ. ಏಯ್, 5 ಗಂಟೆಗೆ ಸತ್ತೋಗ. ನನ್ನ ಪ್ರಾಣ ಇಷ್ಟೊಂದು ಕೇವಲ ಆಗ್ಬಿಡ್ತಾ ಇವರಿಗೆ. ಅಯ್ಯಯ್ಯೋ, 5:30 ಬೇರೆ ಆಗ್ಬಿಡ್ತು. ಆದ್ರೂ ಒಬ್ರು ಬಂದಿಲ್ಲ. ಇವ್ರು ಯಾಕೋ ಬರಲ್ಲ ಅನ್ಸುತ್ತೆ. ಲೇ, ನಂಗೂ ಸ್ವಲ್ಪ ತೋರಿಸೋ. ಆ ಮಗ ಆ ನೋಟ್ಸ್ ಬರ್ದಿದ್ದೇನೋ. ಈ ಪತ್ರ ಇಂತಿ ನನ್ನ ಪ್ರೀತಿಯ ಗೆಳೆಯರಿಗೆ. ಗೆಳೆಯರ ಇವರು. ಈ ಪತ್ರ ದ್ರೋಹಿಗಳಿಗೆ. ಬಂದ್ಬಿಟ್ರೇನೋ? ಈಗ ತಾನೇ ಲೆಟ್ರು ಬರಿತಾ ಇದ್ದೆ ಮಗ. ಏಯ್, ಮುಸ್ಲಿ ನೋಡಿದ್ರೆ ಸಾಯೋ ತರ ಇದೆಯಲ್ಲ. ಏಯ್ ಮಗ, ನಮಗೆ ಟ್ಯೂಷನ್ ಎಲ್ಲ ಸೆಟ್ ಆಗಲ್ಲ ಕಣೋ. ಬರೀ ಹೆಣ್ಮಕ್ಳೇ ಇದ್ದಾರೆ. ಗುಡ್ ಈವ್ನಿಂಗ್ ಮೇ. ಯಾರಾದ್ರೂ ಕೆಳಗೆ ಹೋಗಿ ಡಸ್ಟರ್ ತಗೊಂಡ್ ಬನ್ನಿ. ಏನಪ್ಪ ಡಸ್ಟರ್? ಅದಕ್ಕೆ ಇಷ್ಟೊಂದು ಪೋಸಾ? ಹೋಗು. ಸರ್ ಸರ್ ಸರ್, ಮಿಸ್ಸು ಡಸ್ಟರ್ ತರೋದಕ್ಕೆ ಹೇಳಿದ್ರು. ಏನಿದು, ಯಾರು ಬರ್ಲೇ ಇಲ್ವಲ್ಲ? ಹಾ, ಬಂದೆ. ಹಲೋ. ಟ್ಯೂಷನ್ಗೆ ಹೊಸಬ್ರಾ? ಹೌದು. ಕಣ್ಣೋಟ ತಾಕಿದೆ, ನನ್ನನ್ನೇ ನೂಕಿದೆ. ಈ ಪ್ರೀತಿ ಕಾರಣ ಬಿಪಿನೇ ಹೆಚ್ಚಿದೆ. ಹಾ, ಇದನ್ನ ಬರ್ಕೊಳ್ಳಿ. ಇಂಟು ಚೆನ್ನಾಗಿ ಯೋಚನೆ ಮಾಡಿ ನೋಡ್ದೆ ಮಗ. ಆಯ್ತಾ? ಎಲ್ಲ ಬರ್ಕೊಂಡ್ರಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೆಟ್ ಆಗಲ್ಲ ಮಗ. ಓಕೆ. ಸ್ಕೂಲಲ್ಲಿ ನೋಡಿ, ಹುಡುಗರು ಮುಂದೆ ಪ್ರಶ್ನೆ ಕೇಳಿ ನಮ್ಮನ್ನ ಇನ್ಸಲ್ಟ್ ಮಾಡ್ತಾರೆ ಮಗ. ನೋಟ್ ಮಾಡ್ಕೊಳ್ಳಿ. ಆದ್ರೆ ನೀವೆಲ್ಲ ಆಚೆ ಹೋಗಿದ್ ಗ್ಯಾಪ್ ಅಲ್ಲಿ ಹುಡುಗಿರ್ ಮುಂದೆ ಎಲ್ಲ ಪ್ರಶ್ನೆ ಕೇಳಿ ನನ್ನ ಇನ್ಸಲ್ಟ್ ಮಾಡಿದ್ರು ಗೊತ್ತಾ ನಿಂಗೆ? ಆಲ್ ಗರ್ಲ್ಸ್ ನನ್ನ ನೋಡಿ ಲಾಫಿಂಗ್ ಗೊತ್ತಾ ನಿಂಗೆ? ಅಯ್ಯೋ, ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಹಾಗೆಲ್ಲ ಟು ಹೇಳ್ಬಾರ್ದು ಕಣೋ. A to B. ನಾವ್ಯಾವಾಗ ಅಬ್ದುಲ್ ಕಲಾಂ ತರ ನೋಟ್ ಆಗೋದು? ಮಾಡ್ಕೊಳ್ಳಿ. ಇದು ನಾಳೆ ಎಕ್ಸಾಮ್ ಅಲ್ಲಿ ಬರುತ್ತೆ. ನನಗೆ ಅವಮಾನ ಆಗಿದ್ದು X square. ಮಿಸ್, ನೀರು. ಏನೋ ಆಗಿ ಹೋದೆ ನಿಂದೊಂದು ಸ್ಪರ್ಶದಿಂದ. ಹೇಗೆ ಹೀಗೆ ನೀನು ನನ್ನನ್ನ ಗೆದ್ದುಕೊಂಡೆ. ಬೀಟು ವಾಚ್ಮೆನ್ ಆಗಿ ನೈಟೆಲ್ಲ ಕಾವಲು ಕಾದೆ. ಬೋಟು ರೌಂಡ್ಸು ಹಾಕಿ ಹಾಟಲ್ಲಿ ಹ್ಯಾಪಿ ಆದೆ. ಸಖಿಯೇ ಕೇಳೆ, ಪ್ರೀತಿ ಹೇಳೆ, ಸನಿಹ ಬಂದೀಗ. ಸುಖಿಗ ನಿನ್ನ ಕೈ ಸಾಕಾಗಿ ಹೋದೆ ನಾನು. ಯಾಕಿಷ್ಟ ಆದೆ ನನಗೆ? ಸುಖಿಗ ನಿನ್ನ ಕೈ ಸಾಕಾಗಿ ಹೋದೆ ನಾನು. ಯಾಕಿಷ್ಟ ಆದೆ ನನಗೆ? ಏಯ್ ಏಯ್, ನಾನು ಇನ್ಮೇಲೆ ಮಿಸ್ನ ಅತ್ತೆ ಅಂತ ಕರಿ. ಲವ್ ಏನೋ ಹೇಳ್ತಾ ಇದ್ಯಾ? ಸುಮ್ನೆ ಇರಲು ಮಗ. ನಾನೆಲ್ಲ ವಿಚಾರಿಸ್ದೆ. ಅವಳು ಆಲ್ರೆಡಿ ಕಾಲೇಜಿಗೆ ಹೋಗ್ತಿದ್ದಾಳಂತೆ. ಕಾಲೇಜಾ?
ಸರಿ ಪರವಾಗಿಲ್ಲ ಬಾ ಹೋಗೋಣ. ಸೊ ಬೇಸಿಕಲಿ ನೋಡೋದಾದ್ರೆ ಅವಳು ನಮ್ಮೆಲ್ರಿಗೂ ಅಕ್ಕ. ಅಕ್ಕನ ಏಯ್ ಅವಳು ನಿಮಗ್ ಮಾತ್ರ ಅಕ್ಕ, ನನಗಲ್ಲ. ನಮ್ ಟ್ಯೂಷನ್ ಇಂದ ವರ್ಷ ವರ್ಷ ಎಕ್ಸ್ಕರ್ಷನ್ ಹೋಗ್ತೀವಿ. ಈ ವರ್ಷ ಬ್ಯಾಂಗ್ಳೂರಲ್ಲಿರೋ ಒಂದು ರೆಸಾರ್ಟ್ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಹೇ ಕಾರ್ತಿಕ್, ಬಾ. ಕಾರ್ತಿಕ್, ಈ ಸಂಡೇ ನಾವೆಲ್ಲ ರೆಸಾರ್ಟ್ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಫ್ರೀ ಆಗಿದ್ರೆ ನೀನು ಬಾರೋ. ಸರಿ ನೋಡ್ತೀನಿ ಆಂಟಿ. ಏಯ್ ಇವನ್ನೆಲ್ಲ ಯಾಕೋ ಕರಿತಾ ಇದಾರೆ ಇವರು? ಬಾಯ್ ಬಾಯ್ ಬಾಯ್. ಬಾಯ್ ಬಾಯ್ ಬಾಯ್. ಬೇಗ ಬಾ ಬೇಗ ಬಾ ಬೇಗ ಬಾ. ಅಚ್ಚ ಗಾಡಿ ಪಂಚರ್ ಮಾಡು. ಯಾರೋ ಬಂದು ನಾನು ನೋಡ್ಕೊಂತೀನಿ. ನೀನು ತಲೆ ಕೆಡ್ಸ್ಕೊಬೇಡ. ಓಡಿ ಓಡಿ ಇಳಿಸಿ. ಮಾಡಬೇಕು. ಮಳೆಯೋ ಬಿಸಿಲೋ ನನಗೆ ಬೇರೆ ಕೆಲಸವಿಲ್ಲವೇ, ನೀವು ಸಿರಿಯಾದೆಯೇ ಕನಸು ನೆನಪು ಇವ್ನ್ ಯಾಕೋ ಬಂದವನೇ? ನಿನಗೆ ಮುಡಿಪು ಇದನ್ನ ನೋಡಕ್ಕೇನೋ ಟೂರಿಗೆ ಬಂದಿದ್ ನಾವು. ನೀವೊಲವ ತಂದೆಯೇ ಸೋಲಾರ್ ಸಿಸ್ಟಮ್ ತರ ನಿನ್ನ ಸುತ್ತಲೇ ಸುತ್ತುತ್ತೀನಿ ಭೂಮಿಯಂತೆ ನಾ. ಸಾಲಾಗಿ ಇಟ್ಟು ಬಯಕೆ ನಿನಗಾಗಿ ನಾ ಮತ್ತೆ ಮತ್ತೆ ಪ್ರೇಮಿಯಾಗಿ ಹೋದೆನಾ. ನೀನಲ್ಲಿ ಇದ್ದರೆ ನೀನಲ್ಲಿ ಬಂದರೆ ನಿನ್ನಲ್ಲಿ ನನ್ನನ್ನು ಕಾಣುವೆ. ಸುಖೀಗ ನಿನ್ನ ಕೈ ಸಾಕಾಗಿ ಹೋದೆ ನಾನು, ಯಾಕಿಷ್ಟ ಆದೆ ನನಗೆ. ಏನೋ ಆಗಿ ಹೋದೆ ನಿಂದೊಂದು ಸ್ಪರ್ಶದಿಂದ, ಹೀಗೆ ಹೇಗೆ ನೀನು ನನ್ನನ್ನ ಗೆದ್ದುಕೊಂಡೆ. ಬೀಟು ವಾಚ್ಮನ್ ಆಗಿ ನೈಟೆಲ್ಲ ಕಾವಲು ಕಾದೆ, ಬೋಟು ರೌಂಡ್ಸು ಹಾಕಿ ಹಾಟಲ್ಲಿ ಹ್ಯಾಪಿ ಆದೆ. ಸಖಿಯ ಕೇಳೆ ಪ್ರೀತಿ ಹೇಳೆ ಸನಿಹ ಬಂದೀಗ. ಎಲ್ಲ ರೆಕಾರ್ಡ್ಸ್ ತಗೊಂಬಂದಿಡಿ ಇಲ್ಲಿ. ಅಯ್ಯಯ್ಯೋ ಅಯ್ಯೋ ದೇವ್ರೆ, ಮಮ್ಮಿ. ಅಯ್ಯಯ್ಯೋ ಕೇಳ್ಬಿಡ್ತಾರೇನೋ. ಮಚ್ಚ ಸ್ವಲ್ಪ ಭಯ ಆಗ್ತಿದೆ ಕಣ. ಏನು 3ನೇ ಬೆಂಚ್ ಯಾವ ರೆಕಾರ್ಡು ಬಂದಿಲ್ಲ? ಏನಾದ್ರೂ ಮಾಡೋ ಸಾರ್. ಮದೇನ್ ಗೆಟ್ ಅಪ್. ಏನಕ್ಕೆ ರೆಕಾರ್ಡ್ಸ್ ಸಬ್ಮಿಟ್ ಮಾಡಿಲ್ಲ? ವಾಟ್ ಹ್ಯಾಪೆಂಡ್? ಸಬ್ಮಿಟ್ ಯುವರ್ ರೆಕಾರ್ಡ್ ಐಸೆ. ಸರ್ ಏನಾಗಲ್ಲ. ಒಂಚೂರು ಮಾರ್ಕ್ಸ್ ಸಮೇತ ಏಯ್ ಪುಣ್ಯ ಎದ್ದೇಳೋ. ಏಯ್ ಏಯ್ ಎದ್ದೇಳೋ. ಏಯ್ ಯಪ್ಪಾ. ಇವತ್ತಂತ ಮಿಸ್ಸೇ ಇಲ್ಲ ಕಣ. ದೊಡ್ಡ ಹೀರೋ ಅಂದ್ಕೊಂಡ್ಬಿಟ್ಟಿದ್ದೀರಾ? ಕ್ಲಾಸ್ ಬಾಂಬ್ ಬಿಡೋ ಲೆವೆಲ್ ಬಂದ್ಬಿಟ್ರ ನೀವು. ಮಗ ನಮ್ ಕತೆ ಮುಗೀತು ಅನ್ಸುತ್ತೆ. ಏನೋ ಅದು ಗುಸುಗುಸು? ಸರ್ ನಾನು ಏನು ಮಾಡಿಲ್ಲ ಸರ್. ಓ ಏನು ಮಾಡಿಲ್ಲ ಅಂತ ನೀವು ಗುಸುಗುಸು ಅಂತ ಮಾತಾಡ್ತಾ ಇದ್ದೀರಾ? ಸರ್ ಪ್ಲೀಸ್ ಸರ್, ನಮ್ಗೇನು ಗೊತ್ತಿಲ್ಲ ಸರ್. ಲೇ ನನಗೆ ಗೊತ್ತು ಕಣೋ. ಯಾವತ್ತು ಕಾಲೇಜ್ ಬೇಗ ಬರ್ತಿರೋ ನೀವು ವಾಚ್ಮ್ಯಾನ್ ಬರೋದಕ್ಕೂ ಮುಂಚೆನೆ ಅಷ್ಟ್ ಬೇಗ ಕ್ಲಾಸ್ ಯಾಕೆ ಬನ್ರಿ ಅಂತ. ಇಲ್ಲ ಸರ್, ಅದು ತಮ್ಮ ನೀವಾಗೆ ಬಾಯ್ಬಿಟ್ರಿ ಅಂದ್ರೆ ಯಾವುದೇ ನೋವು ಇರೋದಿಲ್ಲ. ಅದು ಬಿಟ್ಟು ಸುಳ್ಳು ಹೇಳಿದ್ರಿ ಅಂತ ಅಂದ್ಕೊಳ್ಳಿ ಅಷ್ಟೇ. ಹೇಳೋ. ಏನ್ ಸರ್ ಹೇಳೋದು? ಲೋ ಹೇಳ್ಬಿಡೋಣ ಕೊಡೋ. ಇಲ್ಲೇ ರೀ ಬರ್ತೀನಿ. ಏನೋ ಬರ್ತೀನಿ ಅಂತ ಹೋಗ್ತಾವನೆ. ಲೋ ಸ್ವಲ್ಪ ಸುಮ್ಮನೆ ಇರೋ. ಈ ಪ್ಲಾನ್ ಬಗ್ಗೆ ಗೊತ್ತಿಲ್ಲದೆ ನನ್ನ ಪಾಡಿಗೆ ನಾನು ರೆಕಾರ್ಡ್ ಬರೀತಾ ಕೂತಿದ್ನಲ್ಲೋ, ನಿಮ್ ಜೊತೆ ಸೇರಿ ಇಲ್ಲಿ ಬಂದು ಸಿಕ್ಕಾಕೊಳ್ಳೋ. ಏನು ನಾನ್ ಸಿಕ್ಕಾಕೊಂಡ್ರೆ ಪರವಾಗಿಲ್ವಾ? ನೀನ್ ಮಾತ್ರ ಸಿಕ್ಕಾಕೋಬಾರ್ದ? ಮತ್ತೆ ಊಟ ಮಾಡೋದು.
ಏನೋ ಅವ್ರಿಗಿಂತ ಒಂದು ದುಡ್ಡು ತಂದಿದ್ದಾರೆ. ಸತ್ವಿ ಇವತ್ತು. ಅವನು ಹೊಡೆದಿರೋ ಹೊಡೆತಕ್ಕೆ ಆಟ ಕೂಡ ಆಡಕ್ಕಾಗ್ತಿಲ್ವೋ? ಅದು ಸಾಲದು ಅಂತ ಮನೆಯಿಂದ ಅಪ್ಪನ್ ಕರ್ಕೊಬರಕ್ ಹೇಳಿದಾನೆ. ಇದನ್ನ ಹೋಗಿ ಹೇಳಿದ್ರೆ ಅವರು ಕೂಡ ಹೊಡಿತಾರೆ. ಮಚ್ಚ ನೀನು ಮಾಡ್ಬೇಕಣ. ನಮ್ ಗ್ಯಾರೇಜ್ ಅವ್ರ ಬಾ ಅವ್ರ ಹತ್ರ ಹೋಗ್ಬಿಟ್ಟು ಬೇಡ ಸುಮ್ಮನಿರ. ಏನೋ ಬೇಡ ಅಂತ ಹೇಳಿದ್ರು ಹೋಗ್ತಾನೆ ಇದ್ದಾನೆ. ಅಣ್ಣ ಏನ ಸ್ಕೂಲಲ್ಲಿ ಒಂದು ಸಣ್ಣ ಸಮಸ್ಯೆ ಆಯ್ತಣ್ಣ. ಅದಕ್ಕೆ ಏನೋ ಇವನು ಆನಂದ್ ಅಣ್ಣ ಮೀಟ್ ಮಾಡಿಸ್ತೀರ ಅಣ್ಣ? ಅಮಿಗೋ ಗ್ಯಾರೇಜ್ ನ ಇಷ್ಟು ದಿನ ಹೊರಗಡೆಯಿಂದ ನಿಂತ್ಕೊಂಡು ನೋಡ್ತಿದ್ ನಮ್ಗೆ ಮೊದಲನೇ ಸಲ ಒಳಗಡೆ ಚಾನ್ಸ್. ಬನ್ನಿ ಅಣ್ಣನ ಹತ್ರ ಮಾತಾಡೋಣ. ಅಣ್ಣ ನಮ್ಮ ಬೇರೆ ಹುಡುಗರು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರು. ಏನು ಸ್ಕೂಲ್ ಹುಡುಗರ್ತಾರ ಅವ್ರೆ? ಏನ್ರಪ್ಪ ಏನ್ ವಿಷಯ? ಅಣ್ಣ ಸ್ಕೂಲಲ್ಲಿ ಫಿಸಿಕ್ಸ್ ಸರ್ ಹೊಡೆದ್ನಾ? ಎಲ್ಲಿ ತಿರುಗು. ಅಯ್ಯೋ ಶರ್ಟ್ ಎಲ್ಲ ಸುಕ್ಕಾಗಿ ಹೋಗೈತೆ. ಅಣ್ಣ ನಾವೇನು ಅಲ್ಲ ಏನ್ ಹಿಂಗ ಪನಿಷ್ಮೆಂಟ್ ಕೊಡೋದು? ಹುಡುಗರಿಗೆ ಹಿಂಗ್ ಹೊಡೆದವನಲ್ಲ? ಹೌದಣ್ಣ, ಅವ್ರು ಹೊಡೆದಿರೋದಕ್ಕೆ ಕೈಯೆಲ್ಲ ನೋವಾಗ್ತಿದೆ. ನಾನು ಕೇಳಿದ್ರೆ ಏನಾಗುತ್ತೆ? ಡಾಕ್ಟರ್ ಹತ್ರ ಹೋಗು ಅಂತ ನೀನು ಔಷಧಿ ಹಚ್ಕೊಂತಾನೆ. ಸರಿ ಅದೆಲ್ಲ ಬಿಡಿ. ಸ್ಕೂಲ್ ಹೋದ್ಮೇಲೆ ಹಂಗೇನೆ. ಟೈಮ್ ಆಯ್ತು, ಮನೆಗೆ ಹೋಗಿ ಸೇರ್ಕೊಳ್ಳಿ. ನಾನು ನೋಡ್ಕೋತೀನಿ. ಹುಷಾರು. ಬರ. ಹಾಗೆ ರೀ ಮಾತಾಡ್ತೀನಿ. ನಾನ್ ಮಾತಾಡೋದೇ ಹಾಗೆ. 100 ಅಲ್ಲ 1000 ಅಲ್ಲ, ನನ್ ಕೈ ಮುಂದೆನೆ 10 ಲಕ್ಷ ಅವ್ನ ಕೈಲಿ ಕೊಟ್ಟು ಕಳ್ಸಿದೀರಾ. ಇದೇ ತರ ಅವ್ರಿಗೆ ಇವ್ರಿಗೆ ಅಂತ ಕೊಡ್ತಾ ಇದ್ರೆ ಆಮೇಲೆ ನಮ್ ಜೀವನ ಏನು ಹೇಳಿ? ಆಮೇಲೆ ನಾವು ಮಣ್ಣು ತಿನ್ಬೇಕಾಗತ್ತಷ್ಟೇ. ಏನಕ್ಕೋ ಹೇಳ್ತೀನಿ ಬಾರೋ. ಈಗ ಬಂದೇ ಇರು. ಗ್ಯಾರೇಜ್ ಅಲ್ಲಿ ಆನಂದನ ಕರಿತಾ ಇದ್ದಾರೋ, ಬಾರೋ. ಏನೋ ಬರ್ತೀನಿ. ಬಾರಲ್ಲ. ಬೇಡ ಅಂದ್ರೆ ಕರ್ಕೊಂಡ್ ಬಂದಿದ್ಯಲ್ಲೋ ಮಗ, ಹುಷಾರು. ಏನಪ್ಪ ಹುಡುಗ್ರ, ಇವನೇನಾ ನಿಮ್ ಫಿಸಿಕ್ಸ್ ಟೀಚರು? ಹೌದು ಅಣ್ಣ. ನೋಡಕ್ ಒಳ್ಳೆ ಅಂತಾರಣ್ಣ ಅವನೇ. ಇವನ್ ಹಂಗೆಲ್ಲ ಹೊಡೆದ್ನ? ಮಗ ಏನೋ ಮಾಡೋದು ಇವಾಗ. ಅಯ್ಯೋ ಇವ್ರ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ದೇನೆ ಓವರಾಗ ಮಾತಾಡ. ಸರ್ ಒಂದೇ ಒಂದು ರಿಕ್ವೆಸ್ಟು, ಹೊಗೆ ಇಷ್ಟ ಆಗಲ್ಲ. ಹೊಗೆ ಬಿಡ್ಬೇಡಿ ಸರ್. ಅಯ್ಯೋ ಹೋಗೇ ಬಿಡ್ಬಾರ್ದಾ? ಸರಿ ಆ ಕಡೆ ಹೋಗಿ ಕೂತ್ಕೋ. ಲೇ ನೋಡ್ಕೊಂಡ್ ಬಿಡ್ಕೊಳ್ಳೋ. ಫಿಸಿಕ್ಸ್ ಟೀಚರ್ ಎದ್ರಕೊಂಡ್ಬಿಡ್ತಾರೆ ಸರ್. ಬಿಟ್ಬಿಡಿ ಸರ್, 8 ಮಕ್ಳವ್ರೆ. ಎದಳು 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 ಎದಳು. ಗೆಟಪ್ ಗೆಟಪ್. ಎಲ್ಲಿ ಇನ್ನೊಂದ್ಸಲ ಹೇಳು. 8 ಮಕ್ಳವ್ರೆ. ಇವರೆಲ್ಲ ಇವ್ರ ಅಪ್ಪ ಅಮ್ಮನ್ಗೆ ಏನ್ ಮಕ್ಳಲ್ವಾ? ಸ್ಕೂಲ್ ಹುಡುಗರು ತಾನೆ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿರ್ತಾರೆ. ಏನ್ ಹೇಳ್ಬೇಕು ನೀನು? ಇನ್ಮೇಲೆಲ್ಲ ಹಿಂಗ್ ಮಾಡ್ಬೇಡ್ರಪ್ಪ ಅಂತ ಅಡ್ವೈಸ್ ಮಾಡ್ಬೇಕು, ಆಯ್ತಾ? ಅದನ್ ಬಿಟ್ಟು ಹಂಗ್ ಹೊಡೆದ್ರೆ ಏನರ್ಥ? ತಲೆ ಇಲ್ವಾ? ಇನ್ ಮೇಲೆ ಹುಡುಗರ ಮೇಲೆ ಕೈ ಮಾಡು. ಇವನೇ ಏನ್ ಮಾಡೋದು? ಇವನ ಏನು ಮಾಡ್ಬೇಡಿ ಅಣ್ಣ. ನಾನಿದ್ದೀನ, ಭಯ ಪಡಬೇಡ. ಹೇಳು ಮಗ, ಏನು ಮಾಡ್ಬೇಡ ಅಂತ ಹೇಳು. ಇಲ್ಲ ಅಣ್ಣ, ಏನು ಮಾಡ್ಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಹುಡುಗರ ಮೇಲೆ ಕೈ ಮಾಡಿದ್ರೆ ಸರಿಗಿರಲ್ಲ. ಇದನ್ನ ಬಾಯಲ್ಲಿ ಹೆಟ್ಟದ. ಆಚೆ ಬಿಸಾಕ್ರಣ್ಣ. ನೀವು ಸ್ಕೂಲಿಗೆ ಬಾಂಬಿಟ್ರು ನಾನು ಕೇಳೋದಿಲ್ಲ. ನೆಕ್ಸ್ಟ್ ಟೈಮ್ ಸ್ಕೂಲ್ಗೆಲ್ಲ ನಿನ್ ಬಾಯಿಗೆ ಬಾಂಬ್ ಇಡ್ತೀನಿ ಬಾ. ಬರ. ನಿನ್ ಕೈ ನೋವ್ತಾ ಇದೆ, ಊಟ ಮಾಡಕ್ಕಾಗಲ್ಲ ಅಂದೆ ನೋಡು. ನನಗೂ ಊಟ ಸೇರಿಲ್ಲ ಕಣೋ, ಏನ್ ಮಾಡ್ಲಿ? ಅದಕ್ಕೆ ಅವನ್ನ ವಿಚಾರಿಸ್ಕೊಳ್ಳೋಣ ಅಂತ ಹೋದೆ. ನೋಡಿದ್ರೆ ನನ್ ಮೇಲೆ ರೈಸ್ ಆಗ್ತವನೆ. ಅದಕ್ಕೆ ಹತ್ತಾಕೊಂಬಂದೆ. ನೋಡ್ದ ಹೆಂಗ ಅಮ್ಮಿಕೊಂಡಿದ್ದ. ಸರಿ ಹೋಗ್ರಿ. ಸರಿ ಅಣ್ಣ. ಸರಿ ಅಣ್ಣ, ಬರೋ ಅಣ್ಣ. ಮಗ ಸೂಪರ್ ಅಲ್ಲ. ಹೇಗೋ ಅಮಿಗೋ ಗ್ಯಾರೇಜ್ ಒಳಗಡೆ ನಾವು ಹೋಗೋ ಹಂಗಾಯ್ತು. ಆನಂದ್ ಅಣ್ಣ ಯಾರು ಅಂತಾನೆ ಗೊತ್ತಿಲ್ಲದೇನೆ ಇರೋ ನಮಗೋಸ್ಕರ ಇಷ್ಟೊಂದು ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಮಾ ಏನೋ ಇತ್ತೀಚೆಗೆ ನೀನ್ ಕೊಡ್ತಿರೋ ತಿಂಡಿ ನನಗೆ ಸಾಲ್ತಾನೆ ಇಲ್ಲ ಅಮ್ಮ. ಕೊಡೋದ್ ಕೊಡ್ತೀಯಾ? 2 ಬಾಕ್ಸ್ ಅಲ್ಲಿ ಹಾಕೊಡಮ್ಮ. ಏನ ಈ ಕಡೆ ಮನೆ ಊಟ ಅಣ್ಣ. ಸೂಪರ್ ಕಣ ನೀನು. ಈ ತರ ಊಟ ಎಷ್ಟು ಚೆನ್ನಾಗಿತ್ತು ತಿಂದು. ಲೇ ನೀವುಗಳು ಇದೀರ ಜೊತೆಲಿ. ಯಾವತ್ತಾದ್ರೂ ಊಟ ತಗೊಂಬಂದಿದ್ದೀರಾ? ಇವನು ನೋಡ ಶಿಷ್ಯ ಅಂದ್ರೆ ಸೂಪರ್ ಕಣ ನೀನು. ಬೈಲೆ ವೆರಿ ಗುಡ್ ಕಣ.
ಬನ್ನಿ ಈಗೆಲ್ಲ ಬಾಟ್ಲಿ ಕುಡಿಯುತ್ತಾ ಬ್ರೇಕಪ್ ಆಗಿ ಸಿಂಗಲ್ ಆಗುವ, ಎಲ್ಲ ಕೂಡಿ ಹಾಡಿ ಕುಣಿಯುತ್ತಾ ನಾಳೆ ಬಗ್ಗೆ ಚಿಂತೆ ಮಾಡುವ. ಲವ್ ಗಿವೆಲ್ಲ ಕಿತ್ತೋದಾಯ್ತು, ಫ್ರೆಂಡು ಲೈಫ್ ಅಂತ ಗೊತ್ತಾಗೋಯ್ತು. ಇಲ್ಲೇ ತೇಲಾಡಿ ಸ್ವರ್ಗನ ಕಾಣುತ್ತಾ ಎಲ್ಲ ಕೂಡುತ್ತಾ ಚಿತ್ತಾಗುವ. ಫ್ರೆಂಡು ಬಿಟ್ಟು ಬೇರೆ ಎಲ್ಲ ಬೆಸ್ಟು, ಫ್ರೆಂಡ್ ಇಂದಾನೆ ನಮ್ಮ ಪ್ರಪಂಚ. ಬನ್ನಿ ಈಗೆಲ್ಲ ನಾವೆಲ್ಲ ಜಾಲಿ ಮಾಡಿ ಕುಣಿಯುವ. ಫ್ರೆಂಡು ನಮ್ಮ ಫ್ರೆಂಡು, ನಾವೆಲ್ಲ ಈಗ ಒಂದು, ಕೊನೆವರೆಗೂ ನೀನೇ ಎಂದು ಬಸ್ಸೇರು ಜೊತೆ ಬಂದು. ಫ್ರೆಂಡು ನಮ್ಮ ಫ್ರೆಂಡು, ನಾವೆಲ್ಲ ಈಗ ಒಂದು, ಕೊನೆವರೆಗೂ ಮುಗಿಸ್ಕೊಂಡು ನೇರವಾಗಿ ಮನೆಗೆ ಬರೋದನ್ನ ಬಿಟ್ಟು ಏನೋ ಊರು ಸುತ್ತ ಹೋಗಿದ್ದ. ಬರ್ತಾ ಇದ್ದೀನಿ. ಬರ್ತಾ ನಿನ್ ವರ್ತನೆನೇ ಸರಿ ಇಲ್ಲ. ನಿಮ್ಮಪ್ಪ ಬರ್ಲಿ ಇರು, ಮಾಡಿಸ್ತೀನಿ. ಮಾತಾಡ್ತಾನೆ ಇದ್ದೀನಿ, ಉತ್ತರ ಕೊಡದೆ ಹೋಗ್ತಾ ಇರೋದ್ ನೋಡು ನಾಯಿ. ಫ್ರೆಂಡು ಇಲ್ಲದವನೇ ಇಲ್ಲ ಈ ಲೋಕದಲ್ಲಿ, ಫ್ರೆಂಡೇ ಎಲ್ಲ ನೋಡಿ ಈಗ. ಫ್ರೆಂಡು ಇಲ್ಲದವನೇ ಇಲ್ಲ, ಅವನಿಗೆ ಲೈಫೇ ಇಲ್ಲ, ಫ್ರೆಂಡು ಕೂಡಿ ಹಾಡೀಗ. ಇಲ್ಲಿ ಡೈಲಿ ಇರತ್ತೆ ಆಪರೇಷನ್ನು, ನಮ್ ಫ್ರೆಂಡೇ ಅದಕ್ಕೆ ವ್ಯಾಕ್ಸಿನೇಷನ್ನು. ನಾವು ಪೋಲಿಯೋ ಪೂರ್ತಿ ಜಾಲಿಯೋ, ಯಾರಿರದೆ ಹೋದ್ರು ನೋನು ಫ್ರೆಂಡ್ ಇಲ್ಲದೆ ಏನೂ ಇಲ್ಲ. ಫ್ರೆಂಡು ನಮ್ಮ ಫ್ರೆಂಡು, ನಾವೆಲ್ಲ ಈಗ ಒಂದು, ಕೊನೆವರೆಗೂ ನೀನೇ ಎಂದು ಬಸ್ಸೇರು ಜೊತೆ ಬಂದು. ಫ್ರೆಂಡು ನಮ್ಮ ಫ್ರೆಂಡು, ನಾವೆಲ್ಲ ಈಗ ಒಂದು, ಕೊನೆವರೆಗೂ ನೀನೇ ಎಂದು ಬಸ್ಸೇರು ಜೊತೆ ಬಂದು. ಏನ್ ಬಿಡಲ್ಲ ಅನ್ಸತ್ತೆ. ಏನಪ್ಪ? ತಮ್ಮ ಅಲ್ಲ, ರುದ್ರ. ನೀನ್ ತುಂಬಾ ದಿನದಿಂದ ಏನ್ ಇಂಟೆನ್ಷನಲ್ ಬರ್ತಿದ್ಯಾ ಅಂತ ಗೊತ್ತು. ಪ್ರಾಕ್ಟಿಕಲ್ ಆಗಿ ಇದೆಲ್ಲ ಸೆಟ್ ಆಗಲ್ಲ ರುದ್ರ. ಅದೆಲ್ಲ ಸೆಟ್ ಆಗುತ್ತೆ ರಮ್ಯಾ. ನಾನು ನಿನ್ಕಿಂತ ವಯಸ್ಸಲ್ಲಿ ದೊಡ್ಡೋಳು, ಹೇಳೋದ್ ಕೇಳು. ಇನ್ಮೇಲೆ ನೀನ್ ಬೇಕು ಅಂದ್ರೂ ಕೂಡ ನನ್ನ ಹಿಂದೆ ಬರಕ್ಕಾಗಲ್ಲ. ಇನ್ನೊಂದು 2 ದಿನದಲ್ಲಿ ಓದೋದಕ್ಕೆ ಪೂನೆಗೆ ಹೋಗ್ತಿದ್ದೀನಿ. ನೀನು ಕಾಲೇಜ್ಗೆ ಹೋಗಿ ಚೆನ್ನಾಗಿ ಓದು. 3 ವರ್ಷ ಕಾಲೇಜಿಗೆ ಅದು ಹೇಗೆ ಓದ್ನೋ ಗೊತ್ತಿಲ್ಲ. ಹೇಳ್ಬೇಕು ಅಂತಂದ್ರೆ ಕಾಲೇಜಿಗೆ ಹೋದ್ವಿ ಅನ್ನೋದೇ ನೆನಪಿಲ್ಲ. ಆದ್ರೂ ಹೇಗೋ ಪಾಸ್ ಮಾಡ್ಬಿಟ್ವಿ. ಏನಾ ಏನೋ ಸೆಕೆಂಡ್ ಸಾಲ್ ತಗೊಂಡ್ಯಾ? ಹೌದಣ್ಣ. ಸೂಪರ್ ಕಣ, ಸಿಕ್ತಲ್ಲ ಕೊನೆಗೂ. ಗಾಡಿ ಚೆನ್ನಾಗಿದ್ದಂಗಿದೆ ಕಣ. ಬಾಬಾ ತಿರ್ಸ್ಕೊ ಹೋಗೋಣ. ಕೂತ್ಕೊಳ್ಳೋಣ. ನಡಿ, ರೈಟ್ ಸುಮಾರು ಮತ್ತೆ. ಏನು ಅಂದ್ರೆ ಇದೇನು ಅಂತ ನೋಡ್ತೀರಾ ಸ್ವಲ್ಪ? ಏನೇ ಇದು, ವೈನ್ ಸ್ಟಾಪ್ ಸ್ಟಿಕ್ಕರ್ ಇದ್ದಂಗಿದೆ. ಇದ್ದ ಹಾಗೆ ಅಲ್ಲ ರೀ, ಅದೇನೆ ನಿಮ್ ಮಗನ್ ಪ್ಯಾಂಟ್ ಪಾಕೆಟ್ ಅಲ್ಲಿ ಇತ್ತು. ಅವ್ನ್ ನಡವಳಿಕೆನೆ ಸರಿ ಇಲ್ಲ ರೀ. ಡೈಲಿ ನೈಟ್ ಲೇಟ್ ಆಗಿ ಬರ್ತಾನೆ, ಏನ್ ಹೇಳಿದ್ರು ಕೇಳಲ್ಲ ಅಂತಾನೆ. ಇವ್ನ್ ಡ್ರೆಸ್ ಎಲ್ಲ ಸಿಗರೇಟ್ ವಾಸನೆ, ಈಗ ಈ ವೈನ್ ಶಾಪ್ ಸ್ಟಿಕ್ಕರ್. ಇದೆಲ್ಲ ಸಾಲ್ದು ಅಂತ ಆ ಗ್ಯಾರೇಜ್ ಹುಡುಗರ ಜೊತೆ ಸವಾಸ ಬೇರೆ. ಇದೆಲ್ಲ ಏನು ಅಂತ ನೀವು ಕೇಳಲ್ವಾ ಅವನನ್ನ? ಏನಂತ ಕೇಳ್ಬೇಕೆ? ನನ್ನ ಫ್ರೆಂಡ್ಸು ಹೇಳಿದ್ರು ನಿನ್ನ ಮಗ ಆ ಗ್ಯಾರೇಜ್ ಅವ್ರ ಜೊತೆ ಎಣ್ಣೆ ಹೊಡಿತಿರೋದು ನೋಡಿದೆ ಅಂತ. ಇದೆಲ್ಲ ಹೋಗಿ ಅವನ ಹತ್ರ ಕೇಳಿದೆ ಅಂತ ಇಟ್ಕೋ, ನನ್ನ ವಿರುದ್ಧನೇ ತಿರುಗಿ ಬೀಳ್ತಾನೆ ಕಣೆ. ಯಾವುದೂ ಸರಿ ತಪ್ಪು ಅಂತ ತಿಳ್ಕೊಳ್ದಿರೋ ವಯಸ್ಸು ಕಣೆ. ಸ್ವಲ್ಪ ದಿನ ಬಿಡು, ಅವನೇ ಬದಲಾಗ್ತಾನೆ. ಯಾಕೆ ಮದ್ವೆಗೂ ಮುಂಚೆ ನಾನು ಮಾಡದೇ ಇರೋ ತಪ್ಪ ಈಗೆಲ್ಲ ಬಿಟ್ಬಿಟ್ಟು ಒಳ್ಳೆಯವನಾಗಿದ್ದೀನಲ್ಲ, ಈಗೆಲ್ಲ ಹೋಗಿ ಅವನ ಹತ್ರ ಕೇಳಕ್ ಹೋಗ್ಬೇಡ, ಕೆಲಸ ನೋಡ್ಕೋ. ಇದನ್ನೆಲ್ಲ ನಿಮ್ ಹತ್ರ ಹೇಳ್ದೆ ನೋಡಿ. ಎಲ್ಲಿದ್ದಾರೆ ಇವರೆಲ್ಲ? ಏಯ್ ಬಾ ಕೂತ್ಕೋ ಮಗ. ಸಾರಿ ಸ್ವಲ್ಪ ಲೇಟ್ ಆಯ್ತು. ನಮ್ ಮಗ ಅದು ಯಾವ್ದೋ ಮಿರ್ಚಿ ಬಜ್ಜಿ
ಎಕ್ಸ್ಟ್ರಾ ಚಟ್ನಿ ಹಾಕೋ ಬೇರೆ ಚಟ್ನಿ ಸಕಾಲಾಗಿದೆ ನಿಮ್ಮ ಅಂಗಡಿಲಿ ಸಲು ಬರ್ತೀರಾ ಅಥವಾ ಹಂಗೆ ಇದು ಮಾಡ್ತೀರಾ? ಸೌದಿಗೆ ಹೋಗ್ತೀನಿ ಸೌದಿಲೆಲ್ಲ ಈ ತರ ಎಣ್ಣೆ ಎಲ್ಲ ಸಿಗಲ್ಲ ಕಣಲ್ಲಿ. ಹೌದಾ? ಎಷ್ಟು ಕುಡಿಬೇಕು ಅನ್ಕೊಂಡಿದ್ದೆ ಇಲ್ಲೇ ಕುಡ್ಕೊಂಬಿಡು. ಸರಿನಾ? ಏಯ್ ಏಯ್ ಅಳ್ತಾ ಇದ್ಯಾ? ಏನೋ? ಏನಿಲ್ಲ ಮಗ, ನಿಮ್ಮನ್ನೆಲ್ಲ ಇಲ್ಲೇ ಬಿಟ್ಟು ನಾನಲ್ಲಿ ಹೇಗ್ರೋ ಹೋಗಿರ್ಲಿ ಅದಕ್ಕೆ. ಅಯ್ಯೋ ನೀನೇ ನಮ್ ಸಹವಾಸ ಮಾಡಲ್ಲ ಅಂದಲ್ಲ. ಅಣ್ಣ ನಾನ್ ಬೇಕಾದ್ರೆ ಗಾಡಿ ತೆಗಿಲ್ಲ. ಮಗ ಬಾರೋ, ಅಲ್ಲಿ ಯಾರೋ ಬೈಕಿಗೆ ಓದಿತಿದಾರೋ, ಬಾರೋ ನೋಡೋಣ. ಅಣ್ಣ ಅಣ್ಣ ಯಾಕಣ್ಣ ಗಾಡಿನ ಈ ತರ ಓದಿತಾ ಇದೀಯಾ? ಏಯ್ ಬೈಕ್ ನ ತಾನೇ ಓದಿದ್ದು, ನಿಮ್ಮ ಅಪ್ಪನ ಓದಿರೋ ತರ ಮಾತಾಡ್ತಾ ಇದ್ಯಾ? ಇವಾಗ ಅಣ್ಣ ಸುಮ್ನೆ ಬೇಡದೆ ಇರೋ ಮಾತೆಲ್ಲ ಆಡ್ತಾ ಇದ್ದೀರಾ. ಮಗ ಅವನ ಹತ್ರ ಏನೋ ಮಾತು ಇಲ್ಲ, ಮದನು ಬಾಟ್ಲು ಕೊಡ, ಅವ್ನು ಬುಡ ಹೊಡೆದಾಕ್ಬಿಡ್ತೀನಿ. ಅಕ್ಕನೇನೋ ಏನೋ ದೊಡ್ಡ ಪುಡಂಗ್ ತರ ಮಾತಾಡ್ತಾ ಇದ್ಯಾ? ಹೋಗ ಮುಚ್ಕೊಂಡು ಎತ್ಬಿಡ್ತೀನಿ. ಅತ್ತ ಒಂದೇ ತಾನೆ ಬೋಳಿ ಮಕ್ಕಳು ನನಗೆ ಹೊಡೆಯಕ್ಕೆ ಬಂದ್ಬಿಟ್ರು. ಏನ್ ಮಾತೋ ಹೇಳಿದ್ ನೀನು? ಯಾರ ಮೇಲೆ ಕೈ ಇಟ್ಟಿದ್ಯಾ ಅಂತ ಗೊತ್ತೇನೋ? ಅಣ್ಣ ಅಣ್ಣ ಇದೋಣ ಯಾರ ಮೇಲೆ ಕೈ ಮಾಡಿ ಹೋಗ್ತಿದ್ಯಾ ಅಂತ ಗೊತ್ತೇನೋ? ಆಧಾರ್ ಕಾರ್ಡ್ ನ ವಾಟ್ಸಪ್ ಅಲ್ಲಿ ಕಳಿಸು, ನೋಡ್ಬಿಟ್ಟು ಹೇಳ್ತೀನಿ. ಅವನಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ಗೊತ್ತಿದ್ರೆ ನನ್ನ ಮೇಲೆ ಕೈ ಮಾಡ್ತಿರ್ಲಿಲ್ಲ. ಅವನಿಗೆ ನಾನು ಯಾರು ಅಂತ ತೋರಿಸ್ತೀನಿ. ವಿಚಾರಿಸ್ತೇನಾ? ವಿಚಾರಿಸ್ತೇಣ. ಈ ಆನಂದ್ ಇದೇನಲ್ಲ, ಅದೇ ಗಾಂಜಾ ಮಾಡ್ತಿರ್ತಾನಲ್ಲ ಅಣ್ಣ, ಅವನ ಜೊತೆನೇ ಇರ್ತಾನೆ ಅಂತ ಹೇಳಿದ್ರು. ವಿಶಾಲ್ ಅಂಗಡಿ ಓನರ್ನ ನೋಡಿದೆ, ನಿನ್ನ ಬಗ್ಗೆ ಮಾತಾಡಿದೆ, ಬರಕ್ಕೆ ಹೇಳಿದ್ರು. ಮಾಡೋ ಕೆಲಸ ಎಲ್ಲ ಬಿಟ್ಬಿಟ್ಟು ಹೋಗಿ ನೋಡು. ಆಡೋ. ಅಣ್ಣ ಯಾವಾಗ ಈ ಫ್ರೆಂಚ್ ಹಾಡ್ನೆಲ್ಲ ಕೇಳೋದಕ್ಕೆ ಶುರು ಮಾಡಿದ್ರಿ? ಲೇ ಅದು ಫ್ರೆಂಚ್ ಅಲ್ಲ ಕಣ, ಸ್ಪ್ಯಾನಿಷ್. ಓ ಸ್ಪ್ಯಾನಿಷ್. ಅದ್ರ ಹಿಂದೆ ಒಂದು ದೊಡ್ಡ ಲವ್ ಸ್ಟೋರಿನೇ ಇದೆ. ಲವ್ ಸ್ಟೋರಿನಾ? ಅಣ್ಣ ಏನಣ್ಣ ಬಿಟ್ಬಿಡ್ರು ಬಗ್ಗೆ ನಮ್ಮ ಹತ್ರ ಹೇಳೇ ಇರ್ಲಿಲ್ಲ. ಆ ಲವ್ ಸ್ಟೋರಿನ ಹೇಳ್ತೀರಾ? ಕೇಳ್ತೀವಿ. ಇವಾಗ ಏನೋ ಇವರು ನಾಚ್ಕೋತಾ ಇದಾರೆ. ಹೇಳ್ತೀನಿ. ನನ್ಗೆ ಅವಾಗ ಒಂದು 15 ವರ್ಷ ಇರ್ಬೋದು. ನಮ್ಮೂರಲ್ಲಿ ಏರಿ ಐತಲ್ಲ, ಏರಿಯಿಂದ ಆ ಕಡೆ ಒಂದು ಚರ್ಚ್ ಇದೆಯಲ್ಲ, ಅದನ್ನ ಅವಾಗ ಹೊಸದಾಗಿ ಕಟ್ಟಿದ್ರು. ಅಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಒಂದು ಸ್ಪ್ಯಾನಿಷ್ ಫ್ಯಾಮಿಲಿ ಬಂದಿತ್ತು. ಅವ್ರ ಹತ್ರ ಒಂದು ಕಾರು ಇತ್ತು, ಅದನ್ನ ಸರ್ವಿಸ್ ಮಾಡಕ್ಕೆ ಅಂತ ನಾನು ಕರೀತಾ ಇದ್ರು. ನಾನು ಆಗಾಗ ಹೋಗಿ ರಿಪೇರಿ ಮಾಡಿ ಬರ್ತಾ ಇದ್ದೆ. ಆಗ ನಾನು ಎಮಿಲಿನ್ ನೋಡಿದ್ದು. ಎಮಿಲಿಯಾ? ಎಮಿಲಿ. ನಾನು ಹೋದಾಗ್ಲೆಲ್ಲ ನಾನು ನೋಡಿ ಅವಳು ನಗ್ತಾ ಇದ್ಲು. ನನಗೆ ಆಶ್ಚರ್ಯ ಏನಂದ್ರೆ ನಮ್ಮೂರ್ ಹುಡುಗಿರು ಒಬ್ರು ನನ್ನ ನೋಡಿ ನಗ್ತಾ ಇರ್ಲಿಲ್ಲ, ಇಲ್ಲಿ ಫಾರಿನ್ ಹುಡುಗಿ ನಗ್ತಾವಳೆ. ಒಂದಿನ ಹಂಗೆ ನನಗ್ ಕರೆದ್ಲು. ಸರಿ ಅಂತ ನಾನು ಹೋದೆ. ಮನೇಲಿ ಯಾರು ಇರ್ಲಿಲ್ಲ, ಮನೆ ಖಾಲಿ ಆಗಿತ್ತು. ಅವಳ ಪಾಡಗಳೇನೋ ಸ್ಪ್ಯಾನಿಷ್ ಅಲ್ಲಿ ಮಾತಾಡ್ತಾನೆ ಇದ್ಲು. ನನ್ನ ತಲೆಗೆ ಅದೇನು ಹೋಗ್ಲಿಲ್ಲ. ನನ್ನ ಪಾಡಗ್ ನಾನು ಅರ್ಥ ಆಗೋ ತರ ಅಂತ ತಲೆ ಆಡಿಸ್ತಿದ್ದೆ. ಇದಕ್ಕಿದ್ದಂಗೆ ಓಡ್ ಬಂದನ್ ತಪ್ಕೊಂಡು ಮುತ್ ಕೊಟ್ಬಿಟ್ಲು. ಅಯ್ಯಯ್ಯೋ. ಆಮೇಲೆ ಏನ್ ಮಾಡ್ದೆ ಗೊತ್ತಾ? ಮುತ್ ಕೊಟ್ರೆ ಮಕ್ಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡ್ದೆ ನೋಡು. ನನ್ ಮಾರನೇ ದಿನ ಏನ್ ಮಾಡ್ದೆ ಅಂದ್ರೆ ಹೊಸ ಶರ್ಟು ಪ್ಯಾಂಟ್ ಹಾಕೊಂಡು ಹೋದೆ. ಮನೆ ಬಾಗ್ಲು ಬೀಗ ಹಾಕಿತ್ತು. ಅಕ್ಕಪಕ್ಕ ಎಲ್ಲ ವಿಚಾರಿಸ್ದೆ. ಅವರು ಸ್ಪೇನ್ ದೇಶಕ್ಕೆ ವಾಪಸ್ ಹೋಗ್ಬಿಟ್ಟಿದ್ರು. ಅವಾಗ ನನಗೆ ಅರ್ಥ ಆಯ್ತು, ಅವಳು ನನಗೆ ಹೇಳೋದಕ್ಕೆ ಟ್ರೈ ಮಾಡ್ತಿದ್ಲು. ಮಿಸ್ ಮಾಡ್ಕೊಂಡ್ರಲ್ಲ ಅಣ್ಣ? ಮಿಸ್ ಮಾಡ್ಕೊಂಡಿಲ್ಲ ಕಣ.
ಅವಳ ನೆನಪಿಗೋಸ್ಕರ ನನಗೆ ಅಂತ ಗ್ರಾಮಫೋನ್ನ ಬಿಟ್ಟು ಹೋಗಿದ್ದಾಳೆ. ಅವಳು ಅವಾಗ ಕೇಳ್ತಾ ಇದ್ದ ಹಾಡುಗಳನ್ನ ನಾನು ದಿನ ಕೇಳ್ತೀನಿ. ಸರಿ ಅಣ್ಣ. ಆದ್ರೆ ಒಂದಣ್ಣ, ತಬ್ಕೊಂಡು ಮುತ್ಕೊಟ್ಬಿಟ್ರೆ ಮಗು ಆಗ್ಬಿಡುತ್ತಾ? ಅದಕ್ಕೆ ಅಂತ ತಬ್ಕೊಂಡು ಮುತ್ಕೊಟ್ರೆ ಹೆಂಗಣ ಮಗು ಆಗುತ್ತೆ? ನಾನು ಹೇಳಲ್ಲ ಅಂತ ನೀವೇ. ಏನಾನಂದಣ್ಣ ಆರಾಮಾಗಿ ಕೂತ್ಕೊಂಡಿದ್ದೀರಾ? ಕರೆದಿದ್ರೆ ನಾನು ಬಂದು ನಗ್ತಾ ಇದ್ದೆ ಅಲ್ವಾ? ಏನ್ ಬಂದಿದ್ದು? ನಿಮ್ಮನ್ನ ನೋಡೋದಕ್ಕೆ ಬಂದೆ ಅಣ್ಣ. ಏನಣ್ಣ ಸೆಟ್ಲ್ಮೆಂಟ್ಗೆ ಹುಡುಗರನ್ನೆಲ್ಲ ಬೆಳೆಸ್ತಾ ಇದೆಯಾ ಅಂತ? ಏನ್ ಗುರು ಮಾತು ಒಂಥರ ಇದೆ. ಇಲ್ಲಿ ನೋಡಿ, ಸಾರ್ ಇದಾರಲ್ಲ, ಹೇಳಿಲ್ವಾ ಅವ್ರ ಹತ್ರ? ವೈನ್ ಶಾಪಲ್ಲಿ ನನ್ನ ಮೇಲೆ ಕೈ ಮಾಡ್ತಾನೆ. ಹುಷಾರಣ್ಣ, ಇವನ್ನ ಹೊರಗಡೆ ಎಲ್ಲ ಬಿಡಬೇಡಿ. ಸರಿ ನೀನ್ ಹೋಗು, ನಾನು ನೋಡ್ಕೋತೀನಿ. ಈಗ ತಾನೇ ಗೇಮ್ ಶುರುವಾಗಿದೆ, ಅಷ್ಟು ಬೇಗ ಹೋಗು ಅಂದ್ರೆ ಹೇಗೆ? ಅಯ್ಯ ಇಲ್ಲಿ ನೋಡೋಣ, ಜೋಕರು ಜೋಕರ್ ಜೋಕರು. ಅದೆಲ್ಲ ಗೊತ್ತು ಗುರು, ನೀನ್ ಹೋಗು ಹೋಗು ಹೋಗು. ಹೇಳೋದು ಹೇಳಿದ್ದೀನಿ, ಹುಷಾರಣ್ಣ. ಛೇ, ಏನಲ್ಲ ಅವನೇ ಒಂದ್ ನಾಯಿ. ವೈನ್ ಶಾಪ್ ಹೋದ್ಮೇಲೆ ಸುಮ್ನೆ ಕುಡಿಬೇಕು ಬರ್ಬೇಕು, ಅದನ್ನ ಬಿಟ್ಟು ನೀವಿಬ್ರು ಏನೋ ಗಲಾಟೆ ಮಾಡ್ಕೊಂಡ್ ಬಂದಿದ್ದೀರಾ? ಅಣ್ಣ, ಅವನೇ ಕೆಲ್ಸ ಇಲ್ದಿರೆ ಸುಮ್ನೆ ಗಾಡಿ ಗೊತ್ತಾ ಯಾಕೆ ಅಂತ ನಾನು ಕೇಳಕ್ ಹೋದೆ. ಹೋಗಿದ್ದಕ್ಕೆ ಇವನ್ ಮೇಲೆ ಕೈ ಮಾಡ್ದ. ನೋಡ್ಕೊಂಡು ಹೆಂಗಣ್ಣ ಸುಮ್ನೆ ಇರೋದು? ಯಾಕ್ರೋ ಸುಮ್ನೆ ತೊಂದ್ರೆ ಹಾಕೋತೀರಾ? ನಾ ಈಗ್ಲೇ ಸರಿ ಮಾಡ್ಬೇಕು. ಫೋನಲ್ಲಿ ಎಲ್ಲ ಫೋನು ಇಲ್ಲಿದೆ ನೋಡಿ. ಅಣ್ಣ ಮುತ್ತು ಅಣ್ಣ ನೋಡ್ಬೇಕಾಗಿತ್ತು. ಇವನ ಹೆಸರು ಮುತ್ತು. ಜಾಗಗಳನ್ನ ಲೀಸಿಗೆ ತಗೊಂಡು ನಡೆಸ್ತಾ ಇರ್ತಾನೆ. ಅದು ಮಾತ್ರ ಅಲ್ಲ, ಇಟ್ಕೆ ಮಾಡೋದು, ರಿಯಲ್ ಎಸ್ಟೇಟ್, ರೋಡ್ ಕಾಂಟ್ರಾಕ್ಟ್, ಮಾರ್ಕೆಟ್ ವಸೂಲಿ, ಸಾಲ ಕೊಟ್ಟೋರ್ ಸೆಟ್ಲ್ಮೆಂಟ್, ಅದಕ್ಕೊಮ್ಮೇಲೆ ರಾಜಕೀಯ ಲಾಭಕ್ಕೋಸ್ಕರ ನಡೆಯೋ ಎಲ್ಲ ಕೊಲೆಗಳು, ಇದ್ರ ಎಲ್ಲದ್ರ ಹಿಂದೆ ಮುತ್ತುನೇ ಇರ್ತಾನೆ. ಗುರು ಮುತ್ತುಗೆ ಜೊತೆಲಿ ಹುಟ್ಟದೇ ಇದ್ರು ಸ್ವಂತ ತಮ್ಮನ ಥರ. ಮುತ್ತು ನಡೆಸೋ ಎಲ್ಲ ಡೀಲ್ಗಳನ್ನು ಇವನೇ ನೋಡ್ಕೊತಿರೋದು. ಇವ್ನು ನೋಡೋದಕ್ಕೆ 10 ಜನರಿಗೆ ಹೊಡೆಯೋ ಥರ ಇದ್ರೂ ಇನ್ನೊಬ್ಬನ ಸಪೋರ್ಟ್ ಇಲ್ದೇ ಯಾವತ್ತೂ ಯಾವ ಕೆಲಸನೂ ಮಾಡಲ್ಲ. ಮುತ್ತುನೇ ಇವನ್ ಬಲ. ಇಲ್ಲಿ ಮುತ್ತುನ ಎದುರಾಕೊಂಡು ಯಾರು ತುಂಬಾ ದಿನ ಬದುಕಕ್ಕಾಗಲ್ಲ, ಒಬ್ಬನ್ನ ಬಿಟ್ಟು. ಇದಕ್ಕೂ ಮೇಲೆ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ ಸರ್. ಇದಕ್ಕೂ ಮೇಲೆ ಇನ್ನೇನ್ ಸರ್, ಟೆಂಡರ್ ನನ್ನ ಹೆಸರಲ್ಲೇ ಬಂದಿದೆ. ಅವ್ರ ಕೆಲಸ ಅವ್ರಿಗೆ ನೋಡ್ಕೊಳಕ್ ಹೇಳಿ. ಇಬ್ರು ಹೀಗೆ ಮಾತಾಡ್ತಿದ್ರೆ ಹೆಂಗೆ? ಯಾರಾದ್ರೂ ಒಬ್ರು ಬಿಟ್ಕೊಟ್ಟು ಹೋಗ್ಬೋದಲ್ವಾ? ಇಲ್ಲಿ ನೋಡು ಬೇಲು, ಸುಮ್ಮನೆ ಇದನ್ನ ಇಲ್ಲೇ ಬಿಟ್ಬಿಟ್ಟು ಹೋಗು. ಏನು ನಾವೇನೋ ನೆಕ್ಕೊಂಡು ಹೋಗ್ಬೇಕಾ? ಮಿಕ್ಕಿದ್ದೆಲ್ಲ ಬಿಟ್ಬಿಟ್ಟು ಅವೆಲ್ಲ ನನ್ ಕೈಲಿ ಆಗಲ್ಲ, ಹೇಳಿದ್ದೀನಿ. ಸರ್, ನಿಮ್ಗೆ ಚೆನ್ನಾಗಿ ಗೊತ್ತಿದೆ, 5 ವರ್ಷದಿಂದ ಬಾರ್ ಟೆಂಡರ್ ತಗೊಂಡು ನಾನೇ ನಡೆಸ್ತಿದ್ದೀನಿ. ಮಧ್ಯದಲ್ಲಿ ಇವ್ರು ಏನಕ್ಕೆ ಬಂದ್ರು? ಯಾಕೆ ಬೇರೆ ಬಿಸ್ನೆಸ್ ಇಲ್ವಾ ಅವ್ರಿಗೆ? ಏನೋ ಬೇಲು, ನಿನ್ನ ಸ್ವಂತ ಥಿಯೇಟರ್ ಇದೆ ತಾನೆ? ಒಳ್ಳೆ ದುಡ್ಡು ಮಾಡಿದ್ಯಾ ಅವ್ರೆ. ಯಾಕೆ ಹೇಳಿದ್ದೆಲ್ಲ ನಿಂಗೆ? ನೋಡ್ಕೊಳ್ಳೋಣ, ಸರಿನಾ? ಸರ್, ಇದೆಲ್ಲ ಪ್ರಯೋಜನಕ್ಕೆ ಬರಲ್ಲ. ಇದನ್ನ ಹೆಂಗೆ ಎಲ್ಲಿ ನೋಡ್ಬೇಕು ಅಂತ ನಂಗೆ ಗೊತ್ತು, ನಾನು ನೋಡ್ಕೋತೀನಿ. ನನ್ನ ಕೈಯಲ್ಲಿ ಇದಕ್ಕೆ ಮೇಲೆ ಏನು ಮಾಡೋಕ್ಕಾಗಲ್ಲ. ಸಮಸ್ಯೆ ಏನು ಬರ್ದಂಗೆ ನೀವೇ ಎಲ್ಲ ನೋಡ್ಕೊಳ್ಳಿ. ಅದನ್ನ ನೋಡ್ಕೋತೀನಿ, ನೀವು ನಡೀರಿ ಸರ್. ಹಣ ನಿಮ್ಮ ನೋಡಕ್ ಆನಂದ ಬಂದವನೇ. ಬರೋದಿ ಕೇಳು. ಆನಂದ ಬಾರ. ಬಾರೋ. ನಮಸ್ಕಾರ ಅಣ್ಣ. ಬಾ ಆನಂದ, ಕೆಲಸ ಹೆಂಗ್ ನಡೀತಿದೆ? ಚೆನ್ನಾಗಿ ನಡೀತಿದೆ ಅಣ್ಣ. ಬಂದಿದ್ ವಿಷಯ ಏನಿಲ್ಲ ಅಣ್ಣ, ನನಗೆ ಬೇಕಾಗಿರೋ ಹುಡುಗ ಹೆಸರು ರುದ್ರ ಅಂತ. ನನ್ನ ವೈನ್ ಶಾಪಲ್ಲಿ ಗುರುಗೂ ಹಿಂಗೂ ಸ್ವಲ್ಪ ಗಲಾಟೆ ಆಗಿದೆ. ಅದ್ರಲ್ಲಿ ನಮ್ಮ ಹುಡುಗಂದೇನು ತಪ್ಪಿಲ್ಲ. ಗುರುನೇನೋ ಕೋಪದಲ್ಲಿ ಗಲಾಟೆ ಮಾಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ ಅಣ್ಣ, ಗ್ಯಾರೇಜ್ಗೆಲ್ಲ ಬಂದು ಗುರು ತೊಂದರೆ ಕೊಟ್ಟಿದ್ದಾನೆ. ಲೋ ಕುಮಾರ, ಫೋನ್ ಮಾಡ ಅವನ್ಗೆ. ಸರಿ ಅಣ್ಣ. ಎಲ್ಲೋ ಇದ್ಯಾ? ಬೆಂಗಳೂರು ಪಾರ್ಟೀಸ್ ರಿಜಿಸ್ಟ್ರೇಷನ್ ಏನಾಯ್ತು? ಇವತ್ತು ಮುಗಿಸ್ತೀನಣ್ಣ. ಹೇಳಿ 1 ವಾರ ಆಯ್ತು. ಅದನ್ನ ಮುಗಿಸ್ಬಿಟ್ಟು ವೈನ್ ಶಾಪಲ್ಲಿ ಚಿಕ್ಕ ಮಕ್ಳ ಜೊತೆ ಜಗಳ ಆಡ್ತೀಯಾ? ಹಾಗೆಲ್ಲ ಏನಿಲ್ಲ ಅಣ್ಣ. ಯಾರಣ್ಣ ಹೇಳಿದ್ದ? ನೀನೇನು ಮಾಡ್ದೆ? ಆನಂದ ಹುಡುಗನ್ ಕರ್ಕೊಂಡ್ ನಿಂತಿದ್ದಾನ? ಸುಮ್ನೆ ಗಲಾಟೆ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡ, ಹೇಳಿದಷ್ಟೇ ಮಾಡ್ಬೇಕಿನ್ನು. ನಾನು ನೋಡ್ಕೋತೀನಿ ಆನಂದ, ನೀನು ಹೋಗು. ಸರಿ ಅಣ್ಣ, ಬರ. ಅಣ್ಣನವ್ರಿಗೂ ಹೋಗಿದ್ದೀರಾ? ಅಪ್ಪ ಹೇಳೋ ಕೆಲ್ಸಕ್ಕೆ ಹೋಗೋ. ಆಗ ಅವರು ಮಕ್ಳು ನೋಡೋ ರೀತಿ ಬದಲಾಗುತ್ತೆ. ಕೆಲ್ಸಕ್ಕೆ ಹೋಗ್ಬೇಕು. ಈ ಥರ ಊರು ಸುತ್ಕೊಂಡಿದ್ರೆ ಏನರ್ಥ? ಸೂರ್ಯ ಮುಳುಗುವ ಮುನ್ನ ನೀನು ಬಂದೆಯ, ನನಗೆ ತಿಳಿದಿರುವ ಹಾಗೆ ನೀನು ವಿಸ್ಮಯ.
ಹೊಸ ಜಾದು ಆಗಿದೆ ಬೀಳದೆ ನಿನ್ನ ಕೈಯ ಬೀಳದೆ ಜೊತೆಗೆ ನಾ ನಡೆಯುತ್ತಿರುವೆನೆ ಇರುವೆನು ಎಂದೆಂದು ಹೀಗೆನೆ ನಿನ್ನ ಜೊತೆಯಲ್ಲೇ ಇನ್ನೂ ಹೊರಟಿಲ್ವಾ? ಇಲ್ಲ ಸರ್, ಸ್ವಲ್ಪ ಕೆಲಸ ಇದೆ, ಬೇಗ ಮುಗಿಸಿ ನಾನು ಹೊರಟ್ಬಿಡ್ತೀನಿ. ಸರಿ. ಸರ್, ಲೇಟ್ ಆಯಿತು, ನನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡೋಕ್ಕಾಗತ್ತಾ? ಸರಿ, ನಾನು ಕೆಳಗಡೆ ವೆಯ್ಟ್ ಮಾಡ್ತಿರ್ತೀನಿ. ಹೋಗೋಣ. ಲೇಟ್ ಆಗುತ್ತೆ ಅಂತಂದ್ರೆ ಮನೇಲಿ ಯಾರನ್ನಾದ್ರೂ ಬರೋದಕ್ಕೆ ಹೇಳ್ಬೋದಲ್ವಾ? ಮನೇಲಿ ಯಾರೂ ಇಲ್ಲ ಸರ್. ಯಾಕೆ? ಎಲ್ಲರೂ ಊರಿಗೆ ಹೋಗಿದಾರಾ? ಹೌದು ಸರ್. ಸರಿ, ನಾನು ನಿಮ್ಮನ್ನ ಮನೆಗೆ ಬಿಡ್ಲಾ? ಇಲ್ಲ ಪರವಾಗಿಲ್ಲ, ಬಸ್ ಸ್ಟಾಪ್ಗೆ ಬಿಟ್ಬಿಡಿ. ಸರಿ. ಥ್ಯಾಂಕ್ ಯು ಸರ್. ಹಲೋ, ಯಾರು? ನಾನು ರುದ್ರ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಮನೆಗೆ ಸೇಫ್ ಆಗಿ ತಲುಪಿದ್ರಾ? ಹೌದು, ಸೇಫಾಗಿ ಬಂದೆ ಸರ್. ಓಕೆ, ಊಟ ಮಾಡಿದ್ರಾ? ಮಾಡ್ದೆ ಸರ್. ನೀವು? ಇಲ್ಲ ಇಲ್ಲ, ಈಗ ಮಾಡಬೇಕು. ಹೌದಾ? ಸರಿ, ಗುಡ್ ನೈಟ್. ಸೂರ್ಯ ಮುಳುಗುವ ಮುನ್ನ ನೀನು ಬಂದೆಯ ನನಗೆ ತಿಳಿದಿರುವ ಹಾಗೆ. ನನ್ನ ಮೊದಲನೇ ತಿಂಗಳ ಸಂಬಳನ ಅಮ್ಮನಿಗೆ ಕೊಟ್ಟಾಗ ಅವ್ರು ಹೊರಗಡೆ ತೋರಿಸ್ತಾ ಇರೋ ಆ ಸಂತೋಷ ನನಗೆ ತುಂಬಾ ಒಳ್ಳೆ ಫೀಲ್ ಕೊಡ್ತು. ಬರಿ ಮಾತು ತುಂಬಿದೆ, ನಿಮ್ಮ ಮನೆಯವರೆಲ್ಲರೂ ತಿಳಿಯದಂತ ಹೊಸ ಜಾದು ಯಾರೂ ಇಲ್ಲ ಸರ್. ಚಿಕ್ಕ ವಯಸ್ಸಿಂದಲೇ ಅತ್ತೆ ಮನೇಲಿ ನಾನು ಬೆಳೆದಿದ್ದು. ಓದ್ತಾ ಇರುವಾಗಲೇ ಅವ್ರ ಮಗನಿಗೆ ನನ್ನ ಕೊಟ್ಟು ಮದುವೆ ಮಾಡಿದ್ರು. ಮದುವೆ ಆದಮೇಲೆ 4 ತಿಂಗಳಲ್ಲೇ ಅವ್ರು ಸತ್ತೋದ್ರು. ಆಮೇಲೆ ಅತ್ತೆ ಮಾತ್ರ ನನ್ನ ಜೊತೆ ಆಗಿದ್ದಿತ್ತು. ಇವಾಗ ಅವರೂ ಇಲ್ಲ. ನಿನ್ನೆ ಅದಕ್ಕೋಸ್ಕರನೇ ನೀವು ನನ್ನ ಮನೆವರೆಗೂ ಬರೋದು ಬೇಡ ಅಂತ ನಾನು ಹೇಳಿದೆ. ಇಲ್ಲ ಇಲ್ಲ, ಅದೇನು ತೊಂದರೆ ಇಲ್ಲ ಬಿಡಿ. ಪಲ್ಲವಿಗೂ ನನಗೂ ಇರೋ ರಿಲೇಶನ್ಶಿಪ್ನ ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇದು ನನಗೆ ಅವಳ ಮೇಲಿರೋ ಪ್ರೀತಿನ ಇಲ್ಲ ಕಾಳಜಿನ, ಇದನ್ನ ಏನಂತಾನೆ ಹೇಳೋದಕ್ಕಾಗಲ್ಲ. ಹೊಸದಾದ ಖುಷಿ ನನ್ನದೀಗ. ಸಾಲ ಕೊಟ್ಟು ನಿನಗೆ ಎಷ್ಟು ದಿನ ಆಯ್ತು? ಬ್ಯಾಲೆನ್ಸ್ ಯಾವಾಗ ಕ್ಲಿಯರ್ ಮಾಡ್ತೀಯಾ? ಇವಾಗ ಬಿಸ್ನೆಸ್ ಪಿಕಪ್ ಆಗ್ತಿದೆ, ಇನ್ನು 10 ದಿವಸ ಕೊಟ್ಬಿಡ್ತೀನಿ ಗುರು. ಒಳ್ಳೆ ರೀತಿಯಲ್ಲಿ ಕೇಳಿದಾಗಲೇ ಕೊಟ್ಬಿಡು. ಕೊಡ್ತೀನಿ ಗುರು. ಸರಿ, ಹುಷಾರಾಯ್ತಾ? ಓಹೋ, ಯಾವುದೋ ಫಿಗರ್ನ ಕರ್ಕೊಂಡು ಇಲ್ಲಿ ಬಂದು ಕೂತಿದ್ಯಾ? ಅಂದರೆ ಇವತ್ತು ನಮ್ಗೆ ಎಂಟರ್ಟೈನ್ಮೆಂಟೇ.
ಲೇ ಬರ ಇಲ್ಲಿ. ಅಣ್ಣ ಹೇಳಿ ಅಣ್ಣ. ಏನ ಅಂಗಡಿಲಿ ಸೆಕೆಂಡ್ ಹ್ಯಾಂಡ್ ಜ್ಯೂಸ್ ಎಲ್ಲ ಮಾಡ್ತಾರೆ ಹೇಗೆ? ಸೆಕೆಂಡ್ ಹ್ಯಾಂಡ್ ಜ್ಯೂಸಾ? ಹಂಗಂದ್ರೆ ಅದೇ ಕಣ, ಒಬ್ಬ ಕುಡಿದ್ ಮಿಕ್ಸ್ ಇದನ್ನ ಇನ್ನೊಬ್ಬ ಬಂದು ಕುಡಿಯೋದು. ಆ? ಹಾಗೆಲ್ಲ ಕುಡಿತಾರ? ಇಲ್ಲಣ್ಣ, ಅಂತ ಜ್ಯೂಸ್ ಎಲ್ಲ ಇಲ್ಲಿ ಸಿಗೋದಿಲ್ಲ. ಅದನ್ನು ಕುಡಿಯೋರು ಇರ್ತಾರ ಕಣ. ಸರಿ ಹೋಗು. ಅರರೆ ಕೆಂಪು ಗಣ್ಣ ಸುಂದರಿ. ಏಯ್, ಏನಾಯ್ತು? ಯಾಕೊಂಥರ ಇದೆಯಾ? ಏನೂ ಇಲ್ಲ. ಅವನ್ನ ಬಿಡು, ತಲೆ ಕೆಡ್ಸ್ಕೊಬೇಡ. ನೀನ್ ತಿನ್ನು. ಇಲ್ಲಿ ತನಕ ಚೆನ್ನಾಗಿ ನಡೀತಿದ್ದೀನಿ ನನ್ನ ಜೀವನದಲ್ಲಿ. ಎಲ್ಲ ಲೆಕ್ಕ ಮತ್ತೆ ಸರಿಯಾಗಿದೆ ಗುರು ಬಂದ. ನೀವೊಂದ್ಸಲ ಚೆಕ್ ಏನದು? ಏನ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ಬ್ಯಾಲೆನ್ಸ್ ಕ್ಲಿಯರ್ ಮಾಡಿದ್ನಾ? ಹಾ, ಕೊಟ್ಟಾಗಿದೆ ಅಣ್ಣ. ಲೆಕ್ಕ ಯಾಕ ತಪ್ಪಾಗ್ತಿದೆಯಲ್ಲ? ಇದೆಲ್ಲ ಪೆಂಡಿಂಗ್ ಅಲ್ಲಿ ಇರೋದಣ್ಣ. ಏನಂದೆ? ಪೆಂಡಿಂಗಾ? ಮೊನ್ನೆ ಕಳ್ಸಿದ್ ಲೋಡ್ಗೆ ಎಲ್ಲೋ ಪೇಮೆಂಟು ತಗೋಬೇಕಣ್ಣ. ಕಾಸು ಇಸ್ಕೊಳ್ದೆ ಏನ್ ಕೇಳ್ತಿದ್ಯಾ? ಅದೆಲ್ಲ ಮಿನಿಸ್ಟ್ರ್ ಮನೆಗೆ ಹೋಗಿರೋ ಲೋಡಣ್ಣ, ದುಡ್ಡಿನೂ ಬಂದಿಲ್ಲ. ಕೇಳಿದ ಪ್ರಶ್ನೆಗಳಿಗೆ ಮಾತ್ರ ಸರಿಯಾಗಿ ಉತ್ತರ ಕೊಡ್ತೀಯಾ? ಏನನ್ನದು? ಏನಿಲ್ಲ ಅಣ್ಣ, ನೀವು ಹೇಳ್ದಾಗಿಂದ ರುದ್ರ ಯಾವ ಗಲಾಟೆಗೂ ಹೋಗ್ತಾ ಇಲ್ಲ. ಈ ಗುರುನೇ ಬೇಕು ಅಂತಾನೆ ರುದ್ರನ್ ಜೊತೆ ಕೆಲಸ ಮಾಡೋ ಹುಡುಗಿ ಹತ್ರ ಕೆಡ್ದಾಗ ಮಾತಾಡಿದ್ದಾನೆ. ಏನು ಮತ್ತೆ ಅದ್ರ ಜೊತೆ ಕ್ಲಿಕ್ ಮಾಡ್ಯಾ? ಇಲ್ಲ ಅಣ್ಣ, ನಾನು ಅಷ್ಟು ಹೇಳಿದ್ರು ನನ್ನ ಮಾತು ಬೆಲೆ ಇಲ್ವೇನೋ? ನಡಿ ಇಲ್ಲಿಂದ. ನೀವು ಹೊರಡು ಅನ್ನೋದು ಸ್ವಲ್ಪ ಬುದ್ಧಿ ಹೇಳಿಣ. ಅದೇ ಹೇಳಲೆ ತಾನೆ ಹೊರಡು ಅಂತ. ಸರಿ ಅಣ್ಣ. ಅಣ್ಣನ ಕೈಯಲ್ಲಿ ನನಗೆ ಹೊಡೆಯೋ ಥರ ಮಾಡ್ಬಿಟ್ಟಲ್ಲ, ಅವನ್ನ ಸುಮ್ಮನೆ ಬಿಡಲ್ಲ ಕಣ. ಅವತ್ತೇ ಅವನ್ನ ಎತ್ಬಿಡ್ಬೇಕಿತ್ತು. ಅಣ್ಣನವರೆಗೂ ಹೋಗಕ್ ಬಿಟ್ಟಿದ್ದು ನಿನ್ ತಪ್ಪು. ಅವನ ಕತೆ ನಾವು ಮುಗಿಸ್ಬಾರ್ದು ಕಣ, ಅಣ್ಣನ ಕೈಯಾರೆ ಮುಗಿಸ್ಬೇಕು. ಅಣ್ಣ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದ್ರಾ? ಎಲ್ಲ ಸರಿಯಾಗಿದೆ ಜಿ, ಏನೂ ಸಮಸ್ಯೆ ಇಲ್ಲ. ಥಿಯೇಟರ್ದ ಬಂದು ದುಡ್ಡು ಇಸ್ಕೋತೀರಾ? ಸಂಜೆ ಆಫೀಸಲ್ಲಿ ಒಂದು ಮೀಟಿಂಗ್ ಇದೆ. ನಮ್ಮ ಆಫೀಸಿಂದ ರುದ್ರ ಅಂತ ಹುಡುಗನ್ನ ಕಳಿಸ್ಕೊಡ್ತೀನಿ. ಅವನ ಕೈಲಿ ಕೊಟ್ಬಿಡಿ. ಒಳ್ಳೆ ನಂಬಿಕಸ್ತ ಹುಡುಗನೇ. ಸರಿ, ಕಳಿಸ್ಕೊಡಿ. ಏನಪ್ಪ, ಸಂಜೆ ಥಿಯೇಟರ್ ಹತ್ರ ಹೋಗ್ಬಿಟ್ಟು ದುಡ್ಡು ಇಸ್ಕೊಂಬ. ಹಾ ಸರಿ ಸರ್, ನಾನು ಸರಿ, ಮಿಸ್ ಮಾಡಬೇಡ, ಹೋಗು. ಸರ್. ಹಲೋ, ಯಾರು? ಸರ್, ರಾಜಶೇಖರ್ ಅವ್ರು ಕಳ್ಸಿದ್ರು. ಯಾರು, ರುದ್ರನಾ? ಹೌದು ಸರ್, ನಾನು ಹೊರಗಡೆ ಇದ್ದೀನಿ ಸರ್. ಬಂದೆ ಇರಪ್ಪ, ಆಚೆ ಬಂದೆ. ಇಲ್ಲಿ ನೋಡು. ರಾಜಶೇಖರ್ ಕಳ್ಸಿದ್ರ? ಹೌದು ಸರ್. ನಿನ್ನೆಲ್ಲೋ ನೋಡ್ದಂಗಿದೆಯೇ? ಅವತ್ತು ಮುತ್ತು ಅಣ್ಣನ ಮಿಲ್ಲಲ್ಲಿ ನೋಡಿದ್ರಿ. ಅಲ್ಲಿ ನಿಂಗೇನ್ ಕೆಲಸ? ಅದು ಗುರು ಜೊತೆ ಚಿಕ್ಕ ಜಗಳ ಸರ್, ಅದಕ್ಕೆ. ನೋಡೋದಕ್ಕೆ ಡೀಸೆಂಟ್ ಆಗಿದೆಯಾ? ಅಂಥವ್ರ ಜೊತೆನಲ್ಲಿ ನಿಂದೇನ್ ಗಲಾಟೆ? ಹಾಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಸರ್, ಸಾಲ್ವ್ ಆಯ್ತು. ಹಂಗಂತೀಯಾ? ಹೌದು ಸರ್. ಸರಿ, ಓಕೆ. ದುಡ್ಡು ಕೊಟ್ಟಾದ್ಮೇಲೆ ಕಾಲ್ ಮಾಡೋದಕ್ಕೆ. ಥ್ಯಾಂಕ್ ಯು ಸರ್. ಹುಷಾರಪ್ಪ. ಹಾಂ ಸರ್. ಅಪ್ಪ, ಏನಾದರೂ ಸಮಸ್ಯೆ ಇದ್ರೆ ಹೇಳು, ಅಣ್ಣ ನೋಡ್ಕೊತಾನೆ. ಹಾಂ ಸರಿ ಸರ್. ಹಾಂ ಸರಿ, ಹೊರಡು. ಅಣ್ಣ, ಮಿನಿಸ್ಟ್ರ್ ಕಡೆ ಕಾಸು ಬಂತಣ್ಣ, ಲೆಕ್ಕ ಕ್ಲೋಸ್ ಮಾಡಿ. ಇರಪ್ಪ, ಒಂದ್ ನಿಮಿಷ ಇರು. ಅಣ್ಣ ಹತ್ರ ಮಾತಾಡಲ್ವ ನೀನು? ಇಲ್ಲಣ್ಣ, ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಲೈ, ಅವನ್ ಚೇರ್ ಹಾಕೋ. ಲೈ, ಒಂದ್ ಕಟ್ಟಿಂಗ್ ಹಾಕೋ. ಪರವಾಗಿಲ್ಲ ಅಣ್ಣ, ನೀವು ಕೊಡಿರಿ. ಲೈ, ಕೂತ್ಕೊಳ. ಪರವಾಗಿಲ್ಲ ಅಣ್ಣ, ನಾನು ಹೊರಡ್ತೀನಿ. ಕೂತ್ಕೊಳ್ಳೋ ಮೊದ್ಲು. ಲೈ, ಏನು? ನೀನೋಗು. ಲೈ, ಇನ್ನು ಕೋಪನೇನು? ನಮ್ಗೆ 1000 ಸಮಸ್ಯೆಗಳು, ಅದರಲ್ಲಿ ನಿಂದು ಬೇರೆ. ಚಿಕ್ಕ ಮಕ್ಕಳ ಜೊತೆ ಜಗಳ ಆಡ್ಕೊಂಡು ಈ ನನ್ನ ಮಗ ಆನಂದ ಬೇರೆ. ಒಳ್ಳೆ ಸ್ಕೂಲ್ಗೆ ಹೋಗೋ ಮಕ್ಳು ತರ ಬಂದು ನಿಂತ್ಕೋತಾನೆ. ಕೋಪ ಬರುತ್ತೋ ಬರಲ್ವಾ ಹೇಳು? ನೀವೆಲ್ಲರನ್ನೂ ಒಂದೇ ಥರ ನೋಡ್ತೀರಣ್ಣ. ಅವನೇಮೇ ಬೇರೆ.
ಒಂದಿನ ನಿಮ್ನೆ ಎತ್ತದಕ್ಕೆ ಟೂಲ್ಸ್ ಇಟ್ಕೊಂಡ್ ಬರ್ತಾನೆ, ಆವಾಗ ಅರ್ಥ ಆಗತ್ ನಿಮ್ಗೆ. ಯಾರು ಅವನಾ? ನನ್ನ ಏನೋ ಬರ್ತಾಕೊಂಬಂದ್ಯಾ? ನನ್ನ ಮಾತು ನೀನ್ ನಂಬಲ್ಲ ಅಂತ ಗೊತ್ತು. ಇದನ್ನ ನೋಡಿ, ಇದಕ್ಕೇನಣ್ಣ ಅರ್ಥ? ನಿನ್ಗೂ ವೇಲ್ರಾಜ್ಗಾಗಲ್ಲ ಅಂತ ಇಡೀ ಊರಿಗೆ ಗೊತ್ತು ತಾನೆ. ಮತ್ತೆ ಯಾಕಣ ಇವನು ಅವನ್ನ ಹೋಗಿ ನೋಡ್ಬೇಕು? ಅವನು ಯಾಕಣ ಇವನು ದುಡ್ಡು ಕೊಡ್ಬೇಕು? ಚೆನ್ನಾಗಿ ಯೋಚನೆ ಮಾಡಿ ನೋಡೋಣ, ಅರ್ಥ ಆಗತ್ತೆ. ಇಲ್ಲಿಗೆ ಕಣ ಬಂದ್ವಿ. ನಿನಗೆ ಅರ್ಥ ಆಗುತ್ತೆ. ಸಾರಿ ಯಾರಂತ ಗೊತ್ತಾಯ್ತೇನಾ? ಸಾರೇನೆ ನಮ್ಮ ಹೀರೋಗೆ ಅಪ್ಪ. ನಿನ್ ಮಗ ಏನ್ ದೊಡ್ಡ ಪುಡಂಗ, ಬೇಡದ್ರ ಜಾಗದಲ್ಲಿ ಜಗಳ ಮಾಡ್ತಿದ್ದಾನೆ. ಹೀಗೆ ಹೋದ್ರೆ ನಿನ್ ಮಗನ ತಲೆ ಹೋಗುತ್ತೆ. ಹೇಳು ನಿನ್ ಮಗನ್ಗೆ. ಆಮೇಲೆ ನಿನ್ ಮಗನ ಬೇಗ ಮದುವೆ ಮಾಡಿಸ್ಬಿಡು. ತುಂಬಾ ಬರ್ಗೆಟ್ಟು ಸಿಕ್ತವ್ರ ಜೊತೆಲ್ಲ ಓಡಾಡ್ತಿದ್ದಾನೆ. ಲೇ ಬಾರ, ಕೂತ್ಕೊಳ್ಳ. ಯಾರೇ ಆ ಹುಡುಗಿ? ಏನ್ ಮಾಡ್ತಿದ್ದಾನೆ ಇವನು? ನಮ್ಗೆ ಯಾಕೆ ಇದೆಲ್ಲ? ಬರ್ಲಿರಿ, ನಾನು ಕೇಳ್ತೀನಿ. ಎಲ್ಲಿಂದ ಬರ್ತಿದ್ಯೋ? ಎಲ್ಲಿಂದ ಬರ್ತಾರೆ? ಆಫೀಸಿಂದ. ಯಾರು ಆ ಗುರು? ಇನ್ನೂ ನೀನ್ ಬದ್ಲಾಗಿಲ್ವಾ? ಕಂಡೋರ್ ಜೊತೆ ಸುತ್ತಾಡ್ಬೇಡ ಅಂತ ಹೇಳ್ದೆ, ನನ್ ಮಾತ್ ಕೇಳಿದ್ಯಾ? ಈಗ ನೋಡು, ರೋಡಲ್ಲಿ ಹೋಗೋರ್ ಬರೋರೆಲ್ಲ ನಿಮ್ಮಪ್ಪನಿಗೆ ಬೈತಾ ಇದಾರೆ. ಇಲ್ಲೋಡು, ನಿನಗೂ ಅವನಿಗೂ ಏನ್ ಸಮಸ್ಯೆ ಅಂತ ನಮಗ್ ಗೊತ್ತಿಲ್ಲ. ನಮ್ಗೆ ಅವೆಲ್ಲ ಬೇಡ. ನಾವು ನಿಯತ್ತಾಗಿ ಬದುಕೋದ್ರಲ್ಲಿ ತಪ್ಪೇ ಇಲ್ಲ. ಎಲ್ಲಿಗೂ ಹೋಗ್ತಿದ್ಯಾ? ನಾವಿಷ್ಟೆಲ್ಲ ಮಾತಾಡ್ತಿದ್ರು ನೆನ್ಪಡೋದು ನೀನ್ ಹೋಗ್ತಾನೆ ಇದ್ಯಾ? ಏನು ಗ್ಯಾರೇಜ್ ಲಾಕ್ ಆಗಿದೆಯಲ್ಲ? ಹಲೋ, ರುದ್ರ ಮಾತಾಡ್ತಾ ಇದ್ದೀನಿ. ಹೇಳು ರುದ್ರ. ಗ್ಯಾರೇಜ್ ಹತ್ರ ಬಂದಿದೆ, ಮುಚ್ಚಿದೆ. ನಿನಗೆ ವಿಷಯನೇ ಗೊತ್ತಿಲ್ಲ ರುದ್ರ. ಪೊಲೀಸ್ ರೈಡ್ ಆಗಿ ನಮ್ಮ ಮಾಲೆಲ್ಲ ಸಿಕ್ಕಾಕೊಂಡು ಹುಡುಗರೆಲ್ಲ ಎತ್ತಾಕೊಂಡು ಹೋಗಿದ್ದಾರೆ. ಏನ್ ಹೇಳ್ತಿದ್ಯೋ? ಯಾವಾಗ ನಡೀತು? 2 ದಿನ ಆಯ್ತು ರುದ್ರ. ಒಳ್ಳೆ ಕೆಲ್ಸ, ಅಣ್ಣ ಅವತ್ತಿರ್ಲಿಲ್ಲ, ತಪ್ಪಿಸ್ಕೊಬಿಟ್ರು. ಸರಿ, ಅಣ್ಣ ಎಲ್ಲಿದಾರೋ? ತಕ್ಷಣ ನಾನು ಅವ್ರನ್ನ ನೋಡ್ಲೇಬೇಕು ಕಣ. ವಿಚಾರಿಸಿ ನೋಡ್ತೀನಿ, ಗೊತ್ತಾದ್ರೆ ನಿಂಗೆ ಹೇಳ್ತೀನಿ ಸರಿನಾ? ಮತ್ತೆ ನೀನು ಸ್ವಲ್ಪ ದಿವಸ ಗ್ಯಾರೇಜ್ ಕಡೆ ಬರಬೇಡ, ಓಕೆನಾ? ಸರಿ. ಮುತ್ತುವಣ್ಣನ ನೋಡ್ಬೇಕು. ಸ್ವಲ್ಪ ವೇಟ್ ಮಾಡಿ ಸರ್, ಕೇಳ್ಬಿಟ್ಟು ಹೇಳ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ರುದ್ರ. ಸರಿ ಸರ್. ಆನಂದ್ ಅಣ್ಣನ ಗ್ಯಾರೇಜಲ್ಲಿ ಹುಡುಗ ಅಂತ ಹೇಳಿ ಗೊತ್ತಾಗುತ್ತೆ. ಓಕೆ ಸರ್, ನಾನು ಕೇಳ್ಬಿಟ್ಟು ಬರ್ತೀನಿ. ಸರಿ. ಸರ್, ಅವರು ಸಾಯಂಕಾಲ ಬರಕ್ಕೆ ಹೇಳಿದ್ರು. ಹೌದಾ? ನನ್ನ ಸುತ್ತ ತುಂಬ ವಿಷಯಗಳು ನಡೆಯೋದಕ್ಕೆ ಶುರುವಾದವು. ಆನಂದಣ್ಣ ಇಲ್ದೇನೆ ನಾನು ಒಬ್ಬಂಟಿ ಆಗ್ಬಿಟ್ನೇನೋ ಅನ್ನೋ ಭಯ ನನ್ನ ಮತ್ತೆ ಮತ್ತೆ ಕಾಡೋದಕ್ಕೆ ಶುರುವಾಯಿತು. ಆದರೆ ಏನೇ ನಡೆದರೂ ಮುತ್ತೋಣ್ಣನ ಜೊತೆ ಮಾತಾಡಲೇಬೇಕು ಅನ್ನೋ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ನಾವೇ ಮಾಡೋದ ಇಲ್ಲ ಹುಡುಗರನ್ನ ಬಿಡೋದ? ನೀವೇ ಡಿಸೈಡ್ ಮಾಡಿ ಹೇಳಿ. ಡಿಸೈಡ್ ಮಾಡಕ್ಕೆಲ್ಲ ಏನಿಲ್ಲ ಕಣೋ. ಹುಡುಗರಿಗೆಲ್ಲ ಹೇಳ್ತೀಯಾ? ಎಲ್ಲರಿಗೂ ಹೇಳಾಯ್ತು. ಸರಿ, ರೆಡಿ ಇರೋ ಕೇಳು. ಟೈಮ್ ನೋಡ್ಕೊಂಡು ಎತ್ಬಿಡೋಣ. ಇವನೇನು ಈ ಟೈಮಲ್ಲಿ? ಗೊತ್ತಿಲ್ವಲ್ಲಣ್ಣ. ಯಾಕೆ ಅಲ್ಲಿ ಬಂದೆ? ನಾನು ನಿನ್ನ ಜೊತೆ ಮಾತಾಡೋದಕ್ಕೆ ಬಂದಿಲ್ಲ ಗುರು. ಲೇ, ಗೊತ್ತಾ ನೀನು ಕಳ್ಸಿದ್ಯಾರು? ವೇಲ್ರಾಜ್ ತಾನೆ? ನಿಮ್ಮ ಪ್ಲಾನ್ ಎಲ್ಲ ಅಣ್ಣಂಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ಸಂಬಂಧ ಇಲ್ದೇನೆ ಇರೋ ವಿಷಯಗಳ ಬಗ್ಗೆ ಸುಮ್ಮನೆ ಏನು ಮಾತಾಡ್ಬೇಡ. ಏನೇ ಇದ್ರು ನಾನು ಅಣ್ಣನ ಜೊತೆ ಮಾತಾಡ್ತೀನಿ. ಅಣ್ಣ, ನಮ್ಮ ಅಪ್ಪನ ಹತ್ರ ಬಂದು ಏನು ಅಣ್ಣಗಿನ ಅಂತಿದ್ಯಾ? ನಾನು ಹೇಳ್ದಾಗ ನಂಬ್ಲಿಲ್ವಲ್ಲ ನೀನು? ಮಾತಾಡಕ್ಕೆ ಯಾಕಣ್ಣ ಟೂಲ್ಸ್ ಹಿಡ್ಕೊಂಡು ಬರ್ಬೇಕು? ಮುಗಿಸ್ಬಿಡೋ.
ಯಾವ್ದಾರ ಕೇಸಲ್ಲಿ ಒಳಗಾಕ್ಬೋದಾ? ಅವ್ನು ಹಿಡ್ಕೊಂಡ್ರೆ ನಾರ್ಕೋಟಿಕ್ಸ್ ಕೇಸಲ್ಲೇ ಒಳಗಾಕ್ಬೇಕು ಗುರು. ಒಂದು 7 ವರ್ಷ ಅವ್ನು ಹೊರಗಡೆ ಬರೋಕ್ಕಾಗೋದಿಲ್ಲ. ಆದರೆ ಅವನು ಕಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಕೊಟ್ಬಿಡ್ತಾನಲ್ಲ ಗುರು. ಸರಿ ಗುರು, ನಾನು ನೋಡ್ಕೋತೀನಿ. ಸರ್, ರುದ್ರ ಅಂತ ಯಾರು ಬಂದಿದ್ದಾರೆ? ಆಮೇಲೆ ಬಂದು ನೋಡ್ಕೊಂಡು ಎತ್ತವನ್ನ. ಏಯ್, ಸಾಯ್ತ್ರ ನಾನು ಮೊದಲೇ ಹೇಳಿದ ಹಾಗೆ ನನ್ನ ಸುತ್ತ ಏನು ನಡೀತಾ ಇದೆ, ನಾನು ಯಾಕೆ ಓಡ್ತಾ ಇದ್ದೀನಿ, ಯಾಕೆ ಎಲ್ಲರೂ ನನ್ನ ದೂರ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮಾತ್ರ ನನ್ನ ಹತ್ರ ಇರೋದು. ಉತ್ತರ ಅಲ್ಲ. ಉತ್ತರ ತಿಳ್ಕೊಳ್ಳೋದಕ್ಕೆ ಎಷ್ಟು ದೂರ ಓಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಓಡೋಕೆ ಶುರು ಮಾಡಿದೆ. ಇವತ್ತು ಅವನ್ನ ಹಿಡಿಲೇಬೇಕಂಡ್ರು. ಆ ಕಡೆ ಹೋಗಿ ಹುಡುಕ್ರು, ಆ ಕಡೆನೆ ಹೋಗಿದವನು. ನನ್ ಕೈ ಸಿಕ್ಕಾಕೊಂಡ. ಅಲ್ಲೋಗ, ಆ ಕಡೆ ಹುಡ್ಕ. ಇವತ್ ಬಿಡ್ಬಾರ್ದವ್ನ. ಆ ಕಡೆ ಹೋಗಿ ಹುಡ್ಕೋ. ಇಲ್ಲ ಇಲ್ಲಿ ಅಲ್ಲಿ ನೋಡು. ಸರಿಯಾಗಿ ಹುಡ್ಕ. ಈ ಕಡೆ ಹೇಳೋಣ. ಇಲ್ಲ ಎಲ್ಲ ಇರ್ತಾನೆ, ಮಿಸ್ ಆಗಿರಲ್ಲ. ನಾನು ತಕ್ಷಣ ನೋಡ್ಬೇಕಣ್ಣ, ಹೇಳ್ತೀನಿ. ಈ ಕಡೆ ಬಂದ್ರು ಹುಡುಕ್ರು. ಬಿಡ್ಬೇಡಿ. ನಂಗೆ ತುಂಬಾ ಭಯ ಆಗ್ತಿದೆ. ಬರ್ತೀನಿ. ನೋಡೋಣ ಬಾರಕ್ರೋಲೇ. ಅಣ್ಣ ಇಲ್ಲ ಅಣ್ಣ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಈ ಕಡೆ ಬಂದ್ರು ಹುಡುಕ್ರು. ಹಲೋ, ಲೇ ವೇಳು, ಎಲ್ ಸಿಕ್ಕುದ ಅವನು? ಅವನೊಬ್ಬ ಗಂಟು ಅಂತ ನನ್ನ ಎತ್ತದಕ್ಕೆ ಟೂಲ್ಸ್ ಕೊಟ್ಟು ಕಳ್ಸಿದ್ಯಾ? ನಾನು ಅಂದ್ಕೊಂಡಂಗೆ ನೀನ್ ತೀಕ್ಲು ನನ್ ಮಗ ಕಣ. ಲೇ ಮುತ್ತು, ನೀನು ಒಡೆಯಂಗಿದ್ದಿದ್ರೆ ಮುಂದ್ಗಡೆನೆ ಹೊಡಿತಿದ್ದೆ ಕಣ. ಯಾವನೋ ಕಳಿಸ್ತಿರ್ಲಿಲ್ಲ. ಯಾಕೆ ಹೇಳು? ನಿನ್ ಸಾವು ನನ್ನ ಕಣ್ಣೆದ್ರಿಗೆ ನೋಡ್ಬೇಕು ಕಣ. ನಿನ್ಗೇನೇನು ಖುಷಿ ಕೊಡುತ್ತೆ ಎಲ್ಲ ಅದು ನೀವತ್ತೇ ಅನ್ಭವಿಸ್ಬಿಡು. ಯಾಕಂದ್ರೆ ನಾಳೆ ನೀನ್ ಜೀವಂತವಾಗಿ ಇರ್ತೀಯೋ ಇಲ್ವೋ ಗೊತ್ತಿಲ್ವಲ್ಲ. ಏನು ಅಂದ್ರೆ ನೀ ಯಾಕೋ ಒಳಗ್ ಬಂದೆ? ನೀನ್ ಕಿರ್ಚ್ಬೇಡ ನನ್ ಮುಂದೆ. ಎಲ್ಲ ನಿನ್ ಮಗ ಅವ್ನು ಯಾವಾಗ್ಲೂ ಹೋಗುದು ಮನೆಯಿಂದ ಓಡ್ಸಾಯ್ತು. ನೀನ್ ಸುಮ್ಮನೆ ನೀ ಒಬ್ಳು ಇಲ್ಲಿ 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 ಮಾತಾಡು. ನನ್ ಮುಂದೆ ಎಲ್ಲ ತೋರ್ಸ್ಬೇಡ ಆಯ್ತಾ? ನಿನ್ ಮಗ ನನ್ ಕೈಗೆ ಸಿಕ್ಕಿದ್ರೆ ಅವನ್ ಕತೆ ಅವತ್ತೇ ಮುಗೀತು. ಏನು ಅಂದ್ರೆ ಎಂತ ಮಗನ ಹೆತ್ತಿದೀಯ ನೀನು? ಹೋಗೆ. ಸರಿ ಅಣ್ಣ. ಇದೆಲ್ಲ ನಿನಗೆ ಬೇಡ ಕಣ.
ಸ್ವಲ್ಪ ಮಿಸ್ ಆಗಿದ್ದಿದ್ರೆ ಎತ್ಬಿಟ್ಟಿರೋರಣ. ಅಣ್ಣ ಗುರು ನಮ್ಮ ಅಪ್ಪನ ಜೊತೆ ಮಾತಾಡಿದಣ್ಣ. ಮಾತಾಡ್ಬೇಕಾದ್ರೆ ಕೆಟ್ದಾಗ ಏನೇನೋ ಮಾತಾಡಿದಣ್ಣ. ಇದ್ ನನಗೆ ಗೊತ್ತಾಗಿದ ತಕ್ಷಣ ನಿಮ್ಮನ್ನ ನೋಡೋಣ ಅಂತ ಗ್ಯಾರೇಜಿಗೆ ಬಂದೆ. ಆದ್ರೆ ನೀವು ಅಲ್ಲಿ ಇರ್ಲಿಲ್ಲ. ಅದಕ್ಕೆ ಮುತ್ತು ಅಣ್ಣನ್ ನೋಡೋಣ ಅಂತ ಹೋದೆ. ಎಷ್ಟು ಸಲ ಹೇಳ್ಬೇಕು ನಿಂಗೆ? ನೋಡಿ ಇವಾಗ ಎಲ್ಲಿಗೆ ಬಂದು ನಿಂತಿದೆ ಅಂತ. ಅವನ ಹತ್ರ ಇವೆಲ್ಲ ಇಟ್ಕೋಬೇಡ ಅಂತ ಹೇಳ್ದೆ ತಾನೆ. ನಾನು ಹೇಳೋ ಜಾಗದಲ್ಲಿ ಹೋಗಿರು, ಅರ್ಥ ಆಯ್ತಾ? ಅಣ್ಣ ಅಪ್ಪ ಅಮ್ಮಂಗೆ ಏನು ಮಾಡಲ್ಲ ಅಲ್ಲ. ಅವನೇನ್ ಸಿನಿಮಾದಲ್ಲಿ ಬರೋ ವಿಲನ ನಿಮ್ಮ ಅಪ್ಪ ಅಮ್ಮನ ಇಟ್ಕೊಂಡು ಆಡಕ್ಕೆ? ಇನ್ನ ಹೊಡಿಬೇಕು ಅಂತ ಅನ್ಕೊಂಡ್ರೆ ಸ್ಟ್ರೈಟ್ ಆಗಿ ಬಂದು ನಿನಗೆ ಹೊಡಿತಾನೆ. ಈ ತರ ಎಲ್ಲ ಮಾಡೋದು ಅವನು, ಅರ್ಥ ಆಯ್ತಾ? ನಾನು ಹೇಳೋ ಜಾಗದಲ್ಲಿ ಹೋಗಿರು, ಮುತ್ತು ಅವನ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಸರಿನಾ? ಸರಿ ಅಣ್ಣ. ಲೇ ಏನಣ್ಣ? ಇವನು ಹುಷಾರಾಗಿ ಕರ್ಕೊಂಡು ಹೋಗ್ಬಿಡ. ಸರಿ ಅಣ್ಣ. ಏನಣ್ಣ ಅರ್ಜೆಂಟಾಗಿ ಬರ್ಕೇಳಿದ್ರಿ? ಮುತ್ತನ್ ಯಾರೋ ಹೊಡೆಕ್ ನೋಡ್ತವ್ರೆ ಕಣೋ. ಅದನ್ನ ನಾವೇ ಕಳಿಸಿರೋದು ಅಂತ ಅವ್ನು ನನಗೆ ಬೈತವನೆ. ಅವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಮುತ್ತುನೇ ಹೊಡಿಯಕ್ ನೋಡ್ತವನ? ಯಾರಣ್ಣ ಅವನು? ಯಾರಾದ್ರೆ ನಮ್ಗೇನ? ನಾವು ಅದಕ್ಕೆ ತಾನೇ ಕಾಯ್ತಿರೋದು. ಸರಿ ಅಣ್ಣ, ಮುಗಿಸ್ಬಿಡೋಣ. ಎಲ್ಲಾನು ಮುಗಿಸ್ಬಿಡು. ಬರ್ತೀನಣ್ಣ. ಕೆಲವೊಂದು ಸಮಯದಲ್ಲಿ ನಮ್ಮ ಜೀವನಕ್ಕೆ ಸಂಬಂಧನೇ ಇಲ್ಲದಿರೋ ವ್ಯಕ್ತಿಗಳು ನಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಜೊತೆಲೇ ನಿಂತ್ಕೋತಾರೆ. ಅದೇ ರೀತಿ ಹಂಗೆಲ್ಲ ಕೂಗಾಡ್ಬೇಡ. ನನ್ನ ಜೀವನದಲ್ಲಿ ಐತೇನೋ ಒಂದ್ ಸ್ವಲ್ಪ ಗೊತ್ತಾಗಲ್ವಾ? ಅದೆಲ್ಲ ಮುಗಿಸ್ಬಿಡೋಣ. ಟೆನ್ಷನ್ ಇರೋದಿಲ್ಲ. ಇದೇ ನಮ್ಮ ಅಡ್ಡ, ಸೇಫ್ ಆಗಿರ್ಬೋದು. ಅಣ್ಣ ಹೇಳಿದ್ರು, ನೀವೇನೋ ಭಯ ಪಡಬೇಡಿ ಬಾಸ, ಏನೇ ಬೇಕಿದ್ರು ಕೇಳಿ, ಸರಿನಾ? ನೋಡ್ಕೊಳ. ಬಾಸು, ಇದು ನಮ್ ಜಾಗ, ಜಾಲಿಯಾಗಿ ಸೇಫ್ ಆಗಿರ್ಬೋದು. ಅಣ್ಣ ಹೇಳೋಣ. ರುದ್ರ, ಆ ಮುತ್ತುದ್ರೆ ಎಷ್ಟೋ ಮಾತಾಡ್ ನೋಡ್ದೆ ಕಣ. ಅವ್ರು ನಿನ್ನ ಎತ್ತಕ್ಕೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಕಣ. ಸ್ವಲ್ಪ ಹುಷಾರಾಗಿರೋ, ಎಲ್ಲೂ ಆಚೆ ಬರ್ಬೇಡ. ಸರಿ ಅಣ್ಣ. ಸಿಕ್ಕಂದೇನೋ ಅವನು? ಅಣ್ಣ 2 ದಿನದಿಂದ ಊರಲ್ಲಿ ಸುತ್ತಾಗೋಣ, ಅವನೆಲ್ಲ ಅಪ್ಸ್ಕೊಂಡಣ. ಅವ್ನು ಯಾರೋ ಸುಮ್ಮನೆ ಕತೆ ಹೊಡಿತಾವಣ. ನನ್ ಮಗನೇ, ಸಿಕ್ತಲ್ಲ ಅಂತ ಅಷ್ಟು ಈಸಿಯಾಗಿ ಹೇಳ್ತಿದ್ಯಾ? 2 ದಿನ ಮನೆಗೆ ಹೋಗ್ತಾ ಹುಚ್ಚಂತಾನೆ ಅಲ್ಲಿತ್ತಿದ್ದೀನಿ. ನನಗೆ ಅವೆಲ್ಲ ಗೊತ್ತಿಲ್ಲ. ನಾಳೆ ಅಷ್ಟೆಲ್ಲ ಅವ್ನ್ ಸಾವು ನಾನು ನೋಡ್ಬೇಕು. ಸರಿ ಅಣ್ಣ, ಓಕೆ ಅಣ್ಣ. ಬ್ರದರ್, ದಮ್ ಇದೆಯಾ ಬ್ರದರ್? ದಮ್ಮ? ಬ್ರದರ್, ನಾವು ದಮ್ ಎಲ್ಲ ಹೊಡಿಯೋದಿಲ್ಲ ಬ್ರದರ್, ಓನ್ಲಿ ಆರ್ಗ್ಯಾನಿಕ್ ಅಷ್ಟೇ. ಹೊಡಿತೀರಾ? ಇದನ್ನ ಇಟ್ಕೊಳ್ಳಿ ಬ್ರದರ್, ಇದು ಬೇಡ. ಚೆನ್ನಾಗಿರುತ್ತೆ, ಇಟ್ಕೊಳ್ಳಿ ಬ್ರದರ್. ಇಲ್ಲ, ಅಭ್ಯಾಸ ಇಲ್ಲ ಬ್ರದರ್. ನಾವೇನು ಹುಡ್ದಾಗಿಂದ ಹೊಡಿತಾ ಇದೀವಾ? ಬೆಳಿತಾ ಹೊಡಿತಾ ಅಭ್ಯಾಸ ಮಾಡ್ಕೊಂಡ್ವಿ. ಇಟ್ಕೊಳ್ಳಿ ಇಟ್ಕೊಳ್ಳಿ ಇಟ್ಕೊಳ್ಳಿ, ತುಂಬಾ ಯೋಚನೆ ಮಾಡ್ಬೇಡಿ. ಏನು ಆಡ್ತಾರೆ? ನಿಮ್ಮಿಂದ ಆಟ ಎಲ್ಲ ಹೋಯ್ತು. ಶುರು ಮಾಡಿದೆ. ಬಸ್ಸೇ ಬಾ ಬಾಸು, ಒಂದು ಆಟ ಆಡುವಂತೆ. ಏನ್ ಬಾಸು, ಟ್ರಿಪ್ಪಾ? ಏನ್ ಕಾಮಿಡಿ ಆಗಿ ನಗ್ತಾ ಇದ್ಯಾ? ನಿನ್ ಕೈಲಾದ್ರೆ ನಮ್ಮ ಅಣ್ಣಂಗೆ ಚಾಲೆಂಜ್ ಮಾಡಿ ಒಂದು ಗೇಮ್ ಗೆದ್ಬಿಟ್ಟು ನೋಡೋಣ. ಅವರೇ ಪಾಪ ಕಷ್ಟದಲ್ಲಿ ಬಂದವ್ರೆ. ಇರೋಣ. ಮತ್ತಿನ್ಯಾಕೆ ಆ ಥರ ಕಾಮಿಡಿ ಥರ ನಗ್ಬೇಕು? ಆಡ್ತೀಯಾ? ಹಾ ಬನ್ನಿ, ಆಡ್ಲಿ ಬಿಡೋಣ. ಆಡಿದ್ರೆ ಗೊತ್ತಾಗುತ್ತೆ. ನಮ್ಮ ನೋಡಿ ನಗ್ತಿದ್ದಾನೆ, ಆಡ್ಬಿಟ್ಟು ಗೆಲ್ಲಿ ನೋಡೋಣ. ಈಗಾಗ್ಲೇ ಟ್ರಿಪ್ಪಲ್ಲಿ ಇದ್ದಾನೆ. ಏನೋ ಬೋರ್ಡ್ ನೋಡಿದ್ಯಾ ಮುಂಚೆ? ರುದ್ರ, ಇದೇ ಕ್ಯಾರಮ್ ಬೋರ್ಡ್. ಇಲ್ಲ ಇಲ್ಲ, ನೀವೇ ಸ್ಟಾರ್ಟ್ ಮಾಡಿ. ತಪ್ಪು ಮಾಡ್ಬಿಟ್ಟಲ್ಲಪ್ಪಿ. ನಮ್ಮ ಅಣ್ಣನ ಬಗ್ಗೆ ನಿನ್ಗೇನೋ ಗೊತ್ತಿಲ್ಲ. ನಮ್ಮ ಅಣ್ಣ ಒಂದೇ ಸ್ಟ್ರೈಕಲ್ಲೇ ಗೇಮ್ನ ಮುಗಿಸ್ಬಿಡ್ತಾರೆ. ಯಾಕೆ ನೀವೆಲ್ಲ ಹಿಂಗಿದ್ದೀರಾ? ಬೇಗ ಮುಗಿಸ್ಬಿಡೋಣ ಗೇಮ್. ಅಣ್ಣ ಎಲ್ಲಾನು ಖಾಲಿ ಮಾಡ್ಬಿಡು. ಸೂಪರ್. ರೆಡ್ ಕಾಯಿನ್ನ ಇಷ್ಟು ಗತ್ತಾಗಿ ಒಳಗಾಗ್ತಿದ್ಯಲ್ಲಣ್ಣ, ಎಲ್ಲಿ ಕಲ್ತಿ ನೀನ್ ಆಟನ? ಬೇರೆ ಲೆವೆಲ್. ಅದೇ ಪಾನ್ ನೋಡೋಣ ಬೇಗ. ಬಿತ್ತಾ? ಅಣ್ಣ
ನೀವೆಲ್ಲ ಒಲಿಂಪಿಕ್ ಅಲ್ಲಿ ಆಡ್ಬೇಕು ಆಟಗಾರ. ಹೊರಗೆ ಸಾಕೋಣ. ಒಲಿಂಪಿಕ್ಸ್ ಅಲ್ಲಿ ಕ್ಯಾರಂ ಬೋರ್ಡೇ ಇಲ್ಲ ಕಣ. ಏನಂದ್ರಿ ಒಲಿಂಪಿಕ್ ಅಲ್ಲಿ ಕ್ಯಾರಂ ಬೋರ್ಡ್ ಇಲ್ವಾ? ಇಲ್ಲ ಅಂದ್ರೆ ನಾವೇ ಎತ್ಕೊಂಡು ಹೋಗೋಣ. ನೀನ್ ಆಡೋ ಆಟನ ನೋಡ್ಬಿಟ್ಟು ಅವರೇ ಸೇರಿಸ್ಕೊಂಡ್ಬಿಡ್ತಾರೆ. ನಂಗೆ ಚೆನ್ನಾಗಿ ಅರ್ಥ ಆಯ್ತು. ನೀನ್ ಬೇಕು ಅಂತ ತಾನೇ ಬಿಟ್ಕೊಟ್ಟೆ. ಇಲ್ಲ ನೋಡು, ನಮ್ಮ ಅಣ್ಣ ಪಾಪ ಅಂತ ನಿನಗೆ ಬಿಟ್ಕೊಟ್ಟಿದ್ದಾರೆ. ಸರಿ ಹೋದ್ರೋಯ್ತು, ಒಂದೆರಡು ಕಾಯಿನ್ ಹೊಡ್ಕೋ. ಏನಣ್ಣ ಶರ್ಟ್ ನ ಈ ತರ ಬಿಚ್ಬಿಟ್ಟೆ ಕ್ಯಾರಂ ಮಾಡ್ಬೇಕಾ? ಇರೋಣ ಈಗ ನೋಡು. ಇರೋಣ ಹೇಳು, ನಾನು ಈ ಗೇಮ್ ಗೆದ್ರೆ ನೀನೇನ್ ಮಾಡ್ತೀಯಾ? ಏನ್ ಗುರು ಓವರ್ ಬಿಲ್ಡಪ್ ಕೊಡ್ತಿದ್ಯಾ? ಅಣ್ಣ ಬೋರ್ಡಲ್ಲೇ ಎಕ್ಸ್ಪರ್ಟು ಗೊತ್ತಲ್ವಾ? ನೀನ್ ಹೇಳು, ನಾನು ಈ ಗೇಮಲ್ಲಿ ಗೆದ್ರೆ ನಿಮ್ಮಣ್ಣ ನನಗೋಸ್ಕರ ಏನ್ ಮಾಡ್ತಾನೆ? 4 ಕಾಯಿನ್ ತಾನೇ ಹಾಕಿದ್ಯಾ? ಇನ್ನ ಎಷ್ಟೊಂದು ಕಾಯಿನ್ ಇದೆ, ಹೊಡೆದು ಗೆಲ್ಲು. ಆಮೇಲೆ ನಮ್ಮ ಅಣ್ಣ ಏನ್ ಬೇಕಾದ್ರೂ ಮಾಡ್ತಾರೆ. ದೊಡ್ಡ ಪ್ಲೇಯರ್ ಅನ್ಕೊಂಡ್ಬಿಟ್ಟಿದ್ದಾನೆ. ಈಗ ಹೇಳು, ನಾನು ನಿನ್ ಮೇಲೆ ಗೆದ್ರೆ ನೀನ್ ನನಗೋಸ್ಕರ ಏನ್ ಮಾಡ್ತೀಯಾ? ಸರಿಪಾ, ನೀನ್ ಗೆದ್ದು ನೋಡು, ನಾ ಏನ್ ಬೇಕಾದ್ರೂ ಮಾಡ್ತೀನಿ. ರೆಡ್ ಹಾಕ್ಬಿಡ್ಬೋದು, ಫಾಲ್ ಹಾಕ್ಬೇಕು ತಾನೆ. ಹೊಡೆ. ಏನು ನೋಡ್ತೇನೆ ಹೊಡಿತಿದ್ದಾನೆ? ನೋಡ್ತೇನೆ ಹೊಡೆದ್ಬಿಟ್ಟ. ಮುಚ್ಕೊಂಡಿರ್ಬೇಕಾಗಿತ್ತು ಅನ್ಸುತ್ತೆ. ಹೇಳು, ಏನ್ ಮಾಡ್ಬೇಕು? ಹೇಗಾದ್ರೂ ಮುತ್ತುನ ಎತ್ತಬೇಕು. ನನ್ನ ಒಬ್ಬನಿಂದ ಮುತ್ತುನ ಏನು ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ನೀನ್ ನನ್ನ ಜೊತೆಗಿದ್ರೆ ನಾನು ಅವನ್ನ ಖಂಡಿತವಾಗ್ಲೂ ಎತ್ತುತ್ತೀನಿ. ಆದ್ರೆ ಆನಂದ ನನಗೆ ಗೊತ್ತಾಗಬಾರ್ದು. ಸರಿ ರುದ್ರ, ನೀನು ಮಾಡು, ನಾನು ಬರ್ತೀನಿ. ನೀವೆಲ್ಲ ಅನ್ಕೊಂಡಿರೋ ಮುತ್ತು ಅಷ್ಟು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಅವನ್ನ ಹೊಡೆಯೋದು ಸ್ವಲ್ಪ ಕಷ್ಟವಾದ ವಿಷಯನೇ. ಬಸ್ಸು, ಪ್ಲಾನ್ ಏನಂತ ಹೇಳು ಬಸ್ಸು. ಅದು ಕಷ್ಟನ ಈಸಿನ ಅಂತ ನಾವು ನೋಡ್ಕೋತೀವಿ. ನೀಗಾಗಬೇಕು ನೋಡ. ನಮಸ್ಕಾರ ಅಣ್ಣ. ಏನು ಹೋಗೋದಾ? ಹೋಗೋಣ ಅಣ್ಣ. ಎಲ್ಲ ಓಕೆನಾ? ಬಸ್ಸು, ಈಗ ತಾನೇ ಗೋಡನ್ ಬಿಟ್ಟು ಹೊಲ್ಟ್ರು. ಅವನ್ನ ಬಿಟ್ಬಿಡು. ಮುತ್ತುನ ಮಾತ್ರ ಫಾಲೋ ಮಾಡು. ಗೇಟ್ ಒಳಗಡೆ ಇದ್ದಾನೆ, ಅವನ್ನೇ ವಾಚ್ ಮಾಡ್ತಾ ಇದ್ದೀನಿ. ಏನು ಅವನು ಕಾಣಿಸ್ತಾನಿಲ್ಲ? ಏನ ಮಾಡ್ತಾನೆ ನೋಡ್ತಾನೆ ನೀವು. ಬಸ್ಸು, ಅವ್ನು ಬೇರೆ ಏನೋ ಪ್ಲಾನ್ ಮಾಡ್ತಿದ್ದಾನೆ ಅನ್ಸುತ್ತೆ. ಫಿಲಮ್ ಮುದ್ದು 1 hour ಆಯ್ತು, ಇನ್ನೂ ಅವ್ನು ಕಾಣಿಸಿಲ್ಲ ಬಸ್ಸು. ಅದು ಅವನೇನಾ? ಕನ್ಫರ್ಮ್ ಆಗಿ ಅವನೇ ಬಸ್ಸು. ಹೌದು, ಈ ಥಿಯೇಟರ್ಗೆ ಬೇರೆ ದಾರಿ ಯಾವ್ದಾದ್ರು ಇದೆಯಾ? ಒಂದೇ ದಾರಿ ಇರೋದು. ಹಾ, ನೀನು ಅಲ್ಲೇ ವೇಟ್ ಮಾಡು. ಹಾ, ಓಕೆ ಬಸ್ಸು. ಅಣ್ಣ ಕಿವಿ ಕೇಳಿಸುತ್ತಾ ಇಲ್ವಾ ಅಣ್ಣ? ಶೋ ಮುಗ್ದು ಎಷ್ಟೊತ್ತಾಯ್ತಣ್ಣ? ಯಾಕಿನ್ನು ಹೊರಡ್ದೆ ಹಂಗೆ ಕೂತ್ಕೊಂಡಿದ್ದೀರಾ? ಓನರ್ ಬಂದ್ರೆ ನನ್ನನ್ನು ಕೇಳ್ತಾರೆ. ಗುರು ಇರೋ ಹೋಗ್ತೀನಿ. ತಲೆ ಕಟ್ಸ್ಕೊಂತಿದ್ಯಾ? ಏನೋ ಅದು ಗಲಾಟೆ?
ಅಣ್ಣ ಈ 3 ಜನ ಹೋಗ್ದಾನೆ ಕಥ ಹೊಡಿತಾ ಇದಾರಣ್ಣ ಇಲ್ಲಿ. ಅವಾಗಿಂದ ಹೇಳ್ತಾ ಇದ್ದೀನಿ, ನೀವೇ ಬಂದು ಕೇಳ್ರಣ್ಣ. ಏಯ್, ಶೋ ಮುಗಿದ್ರೆ ಹೋಗಲ್ಲ ಅಂತೀರಾ? ಇಲ್ಲೇನೋ ಮಾಡ್ತಿದ್ರಾ? ಸಾಕು, ಹೊಟ್ಬಿಡ್ಬೇಲು. ನನ್ ಸಾವು ನೋಡ್ಬೇಕು ಅಂತ ಆಸೆ ಪಟ್ಟೆ ಅಲ್ವಾ? ಬೇಡ ಮುತ್ತ, ಬೇಡ. ನನ್ ಸಾವು ನೋಡ್ಕ ಆಸೆ ಪಟ್ಟೆ ಅಲ್ವಾ? ಸಾಯೋ, ಸಾಯಿ, 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 ಸಾಯಿ. ನನ್ ಸಾವು ನೋಡ್ಬೇಕು ಅಂತ ಅಂದ್ಕೊಂಡ ಬೋಳಿ ಮಗ್ನೆ, ಸಾಯೋ, ಸಾಯಿ. ಫೋನ್ ಮಾಡ್ತಾವನೆ. ಸ್ಪೀಕರ್ ಹಾಕೋ. ಏನಣ್ಣ, ಎಲ್ಲ ಓಕೆ ತಾನೆ? ಎಲ್ಲ ಮುಗ್ದೋಯ್ತು. ನಮ್ಮ ವಕೀಲ್ಗೆ ಫೋನ್ ಹಾಕಿ ಎಲ್ಲಿ ಸರೆಂಡರ್ ಆಗ್ಬೇಕಂತ ಕೇಳು. ಎಲ್ಲ ಮಾತಾಡಾಯ್ತಣ್ಣ, ರೆಡಿ ಆಗಿದೆ. ಎಲ್ಲಿದ್ಯಾ? ಬೇಗ ಬಾ. ಗೇಟ್ ಹೊರಗೆ ಇದ್ದೀನಿ. ಲೈ ಎಲ್ಲ ಇದೆಯಾ? ಬಸ್ಸು, ಅವ್ನ ಕಾರ್ ಹತ್ತಿ ಹೋಗ್ತಿದ್ದಾನೆ ಬಸ್ಸು. ಕೆಂಚಾಲು ಮುಂಚಾಲು ಬೆಂಗೌಳಾನಿ ಡೌಕಳು ಗೋವಿಂದ ಜಡ್ರಳ್ಳಿ. ಸಿಕ್ಕುದ್ ಅವನು? ಇನ್ನೂ ಇಲ್ಲ ಅಣ್ಣ, ಹುಡುಕ್ತಾ ಇದ್ದೀವಿ. ಹೇಗಾದ್ರೂ ಸಿಗ್ತಾನೆ. ಅದ್ ಹೆಂಗ್ ಸಿಗ್ತಾನೋ? ಬೇಗ ಅವನ ಮುಗಿಸಿ ಫೋನ್ ಹಾಕೋ. ಸರಿ ಅಣ್ಣ. ಲೈ ಬೇಗ ಹೋಗೋ. ಬಸ್ಸು, ಅವ್ನು ರಾಯಕೋಟೆ ಜಂಕ್ಷನ್ ಅಲ್ಲಿ ನಿಂತಿದ್ದಾನೆ ಬಸ್ಸು. ಸರಿ, ಬಿಡದೆ ಫಾಲೋ ಮಾಡು. ನಾನು ಇಲ್ಲೇ ಸ್ವಲ್ಪ ಮನೆಗೆ ಹೋಗಿ ಬರ್ತೀನಿ. ಬೇಗ ಮುಗಿಸ್ಬಿಡು, ಈಗ ಲೇಟ್ ಆಗ್ಬಿಟ್ಟಿದೆ. ಸರಿ ಅಣ್ಣ, ನಾನು ನೋಡ್ಕೋತೀನಿ. ಕೆಲಸ ಮುಗಿಸ್ ಕಾಲ್ ಮಾಡ್ತೀನಿ ಅಣ್ಣ. ಗುರುನ ಜಂಕ್ಷನ್ ಅಲ್ಲಿ ಇಳಿಸಿ ಮುತ್ತು ಹೊರಟ್ಬಿಟ್ಟ ಬಸ್ಸು. ನೀನು ಹಾಗೆ ಅವನ್ನ ಫಾಲೋ ಮಾಡ್ತಿರೋ, ನಾನು ಬರ್ತೀನಿ. ಏನಮ್ಮ ಮಲ್ಲಿಗೆ, ಹೇಳಣ್ಣ. ಮಾರ್ಕೆಟ್ ಅಲ್ಲಿ ಯಾವ್ದಾರು ಹೊಸ ಹೂ ಬಂದಿದ್ಯಾ? ಏನಣ್ಣ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ? ಯಾವಾಗ ಬೇಕು ಅವಾಗ ತಾನೆ ಫೋನ್ ಮಾಡೋದು. ಎಲ್ಲಾರು ಹೀಗೆ ಮಾಡ್ಬಿಟ್ರೆ ಏನಣ್ಣ ಮಾಡೋದು ನಾವು? ಅದೆಲ್ಲ ನಿನ್ ಸಮಸ್ಯೆ. ಯಾವಣ್ಣಾದ್ರೂ ರೆಡಿ ಮಾಡಿ ಬೇಗ ಕಳಿಸ್ಬಿಡು. ಗಾಡಿ ಸ್ಲೋ ಮಾಡು. ಯಾರೋ ಫಾಲೋ ಮಾಡ್ತದ ಅನ್ಸುತ್ತೆ. ಬಸ್ಸು, ಕಾರ್ನ ಸ್ಲೋ ಮಾಡ್ತಿದ್ದೀನಿ ಬಸ್ಸು. ನೀನು ಗಾಡಿನ ಸ್ಲೋ ಮಾಡಬೇಡ, ಅವನ್ನ ಕ್ರಾಸ್ ಮಾಡ್ಕೊಂಡು ಹೋಗು. ಏನ ಈ ಆಟದ ಬಗ್ಗೆ ತಪ್ಪಾಗಿ ತಿಳ್ಕೊಬಿಟ್ನಲ್ಲ, ಅವನ ಕ್ಷಮಿಸ್ತಾನೇನ? ಕ್ಷಮಿಸ್ಬಿಡ್ತಾನಣ್ಣ. ಅವ್ನ್ ಕ್ಷಮಿಸಿದ್ರೆ ಕ್ಷಮಿಸಿಲ್ಲ ಅಂದ್ರೆ ನಾನು ಕಿತ್ಕೋಬೇಕು. ಅಲ್ಲ, ನನ್ನ ಮಲ್ಲಿಗೆ ಕಾಯ್ತಾವಳೆ. ನಡಿಯೋ. ಗಾಡಿ ಬೇಗ ಕೊಡಿಲಿ. ಇಲ್ಲಿ ಕೆಳಗೆ ಇಳಿಯ, ಕೆಳಗೆ ಓಡು ಓಡು ಓಡು. ಕೈಲಿರೋ ಪೆಗ್ಗನ್ನ ಮುಗಿಸ್ಬಿಡಿ ಅಣ್ಣ. ಅಣ್ಣ, ಆ ಬಾಟ್ಲ್ ಮಾತ್ರ ನಾನು ತಗೊಂಡ್ಬಿಡ್ಲಾ? ಹೆಂಗೂ ಸಾಯ್ತಿದ್ದೆ ತಾನೆ, ನಾನಾದ್ರೂ ಕುಡ್ಕೋತೀನಿ. ಬಾಟ್ಲ್ ಫಾರಿನ್ ಫಾರಿನ್.
ನಾವು ಕೋಪದಿಂದ ಮಾಡೋ ಮೊದಲನೇ ತಪ್ಪೆ ಮುಂದೆ ನಾವು ಗೊತ್ತಿದ್ದು ಮಾಡೋ ಎಲ್ಲಾ ತಪ್ಪುಗಳಿಗೂ ಕಾರಣ ಆಗುತ್ತೆ. ಹ್ಯಾವ್ ಎ ಸೇಫ್ ಜರ್ನಿ ಬ್ರೋ. ಲಾಯರ್ ಹತ್ರ ಮಾತಾಡ್ತೀನಿ ಶಕ್ತಿ. ನಾಳೆ ಕೋರ್ಟಲ್ಲಿ ಸರೆಂಡರ್ ಆಗ್ತೇವೆ. ನಿಮ್ಮನ್ನು ನೋಡೋಕ್ಕೊಬ್ರು ಯಾರೋ ವೇಟ್ ಮಾಡ್ತಾ ಇದ್ರೆ ಹೋಗಿ ಮಾತಾಡ್ಸ್ಕೊಂಬನ್ನಿ. ನಡೆದಿರೋ ವಿಷಯ ಗೊತ್ತಾಯ್ತಾ? ಏನಾಯ್ತು? ರುದ್ರ ಒಂದು ಕೊಲೆ ಮಾಡಿಬಿಟ್ಟು ಪೊಲೀಸವ್ರು ಸರೆಂಡರ್ ಆಗಿದ್ದಾನೆ. ರುದ್ರನ ಏನು ಹೇಳ್ತಿದ್ದೀರಾ? ಏನು ನಡೀತು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಆದರೆ ಖಂಡಿತ ಈ ಕೊಲೆನ ಗೊತ್ತಿದ್ದು ಮಾಡಿರೋದಿಲ್ಲ. ಆದರೆ ಆ ಥರ ಕ್ಯಾರೆಕ್ಟ್ರು ಅವನಲ್ಲ. ಅಪ್ಪ ಅಮ್ಮ ಇಬ್ಬರೂ ತುಂಬ ನೊಂದ್ಕೊಂಡಿದ್ದಾರೆ. ಆನಂದ ಅಣ್ಣನೂ ಇವಾಗ ಒಂದು ಕೇಸಲ್ಲಿ ಒಳಗಡೆ ಇದ್ದಾರೆ. ನಾವೇ ಇವಾಗ ಏನಾದ್ರು ಮಾಡಬೇಕು. ಸರಿ, ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನೀವೇ ಹೇಳ್ತೀರಾ? ಹಿಂಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ಇನ್ನೂ ಒಂದು ಮಂತಲ್ಲಿ ನನ್ನ ಮ್ಯಾರೇಜ್ ಇದೆ. ಇಂಥ ಟೈಮಲ್ಲಿ ಕೋರ್ಟು ಕೇಸು ಅಂತ ಅಲಿಯೋಕ್ಕಾಗಲ್ಲ. ನಾನೆಲ್ಲ ಹಿಂದೆ ನಿಂತು ಎಲ್ಲ ಹೆಲ್ಪು ಮಾಡ್ತೀನಿ. ಸಾರಿ. ಸರಿ, ಪರವಾಗಿಲ್ಲ. ನಾನೇನಾದರೂ ತಪ್ಪು ಮಾಡಿದ್ನಾ ಅಂತ ನೋವಲ್ಲಿದ್ದೀನಿ. ಅವನು ಮೊದಲನೇ ಸರಿ ತಪ್ಪು ಮಾಡ್ದ ಅಂತ ನೀ ಹೇಳ್ದಾಗಲೇ ಅವನ್ನ ದಂಡಿಸ್ಬೇಕಿತ್ತು. ಅವನೇ ಅರ್ಥ ಮಾಡ್ಕೋತಾನೆ ಅಂತ ಅನ್ಕೊಂಡೆ. ಅದು ಈಗ ಇಲ್ಲಿವರೆಗೂ ಬಂದು ಮುಟ್ಟಿದೆ. ಹೆತ್ತವರಿಗೆ ಮಕ್ಕಳು ಚಿಕ್ಕವರಿದ್ದಾಗ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹೇಳಿ ಬೆಳೆಸ್ಬೇಕು. ಆದರೆ ಅವರೆಲ್ಲ ದೊಡ್ಡವರಾದ್ಮೇಲೆ ಅವರೇ ಎಲ್ಲ ಅರ್ಥ ಮಾಡ್ಕೋತಾರೆ ಅಂತ ಬಿಟ್ಬಿಡ್ತೀವಿ. ಆದರೆ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಕೆಲವೊಬ್ರು ದೊಡ್ಡವರಾದ್ಮೇಲೂ ಕೂಡ ಹೆತ್ತವ್ರ ಅವಶ್ಯಕತೆ ಇರುತ್ತೆ. ಅದು ಅವನು ಹೇಳೋದಿಲ್ಲ, ನಾವೇ ಅರ್ಥ ಮಾಡ್ಕೋಬೇಕು. ಹೇಗಿದ್ದೀರಾ? ಇದೀನಿ. ಅಲ್ಲ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನ್ನ ಹತ್ರ ಬಂದು ಯಾರಾದ್ರೂ ತೊಂದರೆ ಕೊಟ್ರಾ? ಇಲ್ಲ, ನಡೆದಿದ್ದೆಲ್ಲ ನನಗೆ ಗೊತ್ತಾಯ್ತು. ಏನೂ ಗೊತ್ತಿಲ್ಲ, ನೋಡಬೇಕು ಅಂತ ಅನ್ನಿಸ್ತು. ಲಾಯರ್ ಹತ್ರ ಮಾತಾಡಿದೆ. 3 ತಿಂಗಳಲ್ಲಿ ಬೇಲ್ ಸಿಗತ್ತೆ ಅಂತ ಹೇಳಿದ್ದಾರೆ. ಹೀಗೆ ಕೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಮುಂಚೆ ನೀವು ಯೋಚನೆ ಮಾಡಲ್ವಾ? ಇಲ್ಲ, ಯೋಚಿಸೋದಿಲ್ಲ. ಈಗಲೂ ಯೋಚನೆ ಮಾಡ್ದೇನೆ ಕೇಳ್ತಾ ಇದ್ದೀನಿ. ನಾವಿಬ್ರು ಮದುವೆ ಆಗೋಣ. ಸರಿಯಾಗಿ ಬಂದೆಯ ನನಸಾಗಿ ನನ್ನಲ್ಲಿ ಕಣ್ಣೆದುರು ಬಂದು ನಿಂತೆಯ. ಓ ಮನಸೆ, ಓ ಕನಸೆ, ಓ ಮಾಯವೇ, ಓ ಪ್ರೀತಿಯ ರೀತಿಯ ಕಾಗಿದೆ. ಗಗನವೇ ನಿನ್ನ ಪಯಣವೇ, ಓ ಮೌನವೇ ನಿನ್ನ ಧ್ಯಾನವೇ. ಜೀವನ ನಿನ್ನೊಂದಿಗೆ ಕಾದೆನು ನಿನ್ನ ಬಂದೆನು ನಿನಗಾಗಿನ. ನೀನು ನಾನು ಒಂದೇ ತಾನೇ, ದೂರವಾಗಿ ಬದುಕೋದು ಹೇಗೆ? ಎಷ್ಟೇ ಜನುಮವಾದರೂ ನಾವು ಜೊತೆಗೆ.
ಎಲ್ಲೋ ಆನಂದಣ್ಣ? 3 ತಿಂಗಳು ನನ್ನ ಜೈಲಲ್ಲೇ ಇದ್ರು ಒಂದಿನೂ ಬಂದು ನೋಡ್ಲೇ ಇಲ್ಲ. ನಿಮಗೆಲ್ಲ ಏನ್ರೋ ಬಂದು ನೋಡ್ಬೇಕು ಅಂತ ಅನಿಸ್ಲಿಲ್ವಾ? ಏ ಮಚ್ಚ, ನಿಮ್ಗೆ ವಿಷಯ ಗೊತ್ತಿಲ್ವೇನೋ? ಅಣ್ಣನ ಡ್ರಗ್ಸ್ ವಿಷಯದಲ್ಲಿ ಒಳಗಡೆ ಹಾಕಿದಾರೆ ಕಣೋ. ಗಣಪತಿ ನಿನಗೆ ಹೇಳಿದ್ದಾನೆ ಅಂದ್ಕೊಂಡಿದ್ದೆ ನಾನು. ಅವ್ರು ಒಳಗಡೆ ಹೋದಾಗಿಂದ ಗ್ಯಾರೇಜ್ ಕಡೆ ಯಾರೂ ಹೋಗೇ ಇಲ್ಲ. ನನಗೂ ಸ್ವಲ್ಪ ಮದುವೆ ಕೆಲಸ ಇತ್ತು, ಅದಕ್ಕೆ ಬರಲಿಲ್ಲ. ಇಲ್ಲಾಂದ್ರೆ ನೋಡೋಕೆ ಬರ್ತಿದ್ದೆ ಮಗ. ಸಾರಿ ಗಣೇಶ, ತುಂಬ ಕಷ್ಟಪಡ ಕಣೋ ನೀನು ಬಿಡ್ಸ್ಕೊಬರೋಕ್ಕೆ. ಏಯ್, ಇದ್ರ ಬಗ್ಗೆ ಒಂದ್ ಮಾತು ನನಗೆ ಹೇಳಲೇ ಇಲ್ಬಲ್ರು. ನೀವೆಲ್ಲ ಫ್ರೆಂಡ್ಸ್ ಏನ್ರೋ? ಒಳಗ್ ನೋಡು. ಅವನ್ನ ಅವತ್ತೇ ಎತ್ತು ಬಿಡ್ಬೇಕಿತ್ತು ಶಕ್ತಿ. ಹೋಗ್ಲಿ ಪಾಪ ಅಂತ ಬಿಟ್ಟೆ ನೋಡು. ಅದೇ ನಾನು ಮಾಡಿದ ತಪ್ಪು ಅಂತ ಮುತ್ತುನೇ ಎತ್ತಿದ್ದು ನನಗೆ ಇವನ ಎತ್ತೋದಕ್ಕೆ ಎಷ್ಟೊತ್ತೋ ಬೇಕು. ಒಳ್ಳೆಯವರಾಗಿರೋಣ ಅಂತಂದ್ರೂ ಈ ಜಗತ್ತು ಇರೋದಕ್ಕೆ ಬಿಡಲ್ಲ. ಅವನ್ ಸತ್ರನೇ ನಿನ್ ಸೊಲ್ಯೂಷನ್ ಅಂತ ಅನ್ಕೋಬೇಡ ರುದ್ರ. ಅವನ್ ಸತ್ರೆ ಸೊಲ್ಯೂಷನ್ ಸಿಗೋಂಥದ್ದಲ್ಲ, ನೀನ್ ಸಾಯ್ಬಾರ್ದು ಅಂತ ಅನ್ಕೊಳ್ಳೋ ಯುದ್ಧ. ಕತ್ತಿ ಏನೋ ಎತ್ತದೆ, ಕೆಳಗಡೆ ಬಿಟ್ರೆ ಸಾಯ್ತೀಯ. ಯಾವುದೋ ಕೆಲಸ ಮುಗಿಸೋದ್ರೆ ದುಡ್ಡು ಸಿಗುತ್ತೆ ಅಂತ ಹೇಳ್ದಲ್ಲ, ಎಷ್ಟು ಕೊಡ್ತಾರೆ? ನಮ್ಮ ಕೌನ್ಸಿಲರು ನಮ್ಮ ಪರಿಚಯದವರೇ, ಅವ್ರ ಹತ್ರ ಒಂದ್ಸರಿ ಹೋಗಿ ನೋಡೋಣ. ನಾನಿಲ್ಲಿ ಬಂದೆ, ಸೈಡಲ್ಲಿರು. ನಾನಿಲ್ಲಿ ಬಂದ ಮೇಲೆ ಹವಾ ಶುರು. ಬಟ್ಟರು ಬಿಲ್ಲನ್ನೆಲ್ಲ ಕಾಲ್ ಕೆಳಗೆ ಅಟ್ಟಾಡ್ಸಿ ಹೊಡಿತೀನಿ, ತಂಟೆಗೆ ಬಂದೆ. ಬಿಲನ್ಸಿಗೆ ಡೆವಿಲು ಬಂದಿರೋದು ಡಾಕು, ನೋಡೋದಕ್ಕೆ ಲೈಟ್ ಸೌಂಡ್ ಮಾತ್ರ ಸ್ಪಾರ್ಕ್. ಎಷ್ಟೇ ದೌಲತ್ತಿದ್ರು ನನ್ನ ತಗ್ಗಿ ಬಗ್ಗೆ ಹಿಂಗೆ ಇರ್ತೀನಂದ್ರೆ ಮನ ಹೊಡಿತೀನಿ ನುಗ್ಗೆ. ನನ್ನದು ಬೇರೆ ಲೆವೆಲ್, you rarely bother even to carry. Night and day ನನ್ನ ಕಂಡ್ರೆ scary. Come on, forget me now if you dare. ಹೋರಾಟ ಇಲ್ಲಿ ನಮ್ಮ ಕೈಯಲ್ಲಿದೆ, ನಿನ್ನದು ಹೋರಾಟ ನಿಲ್ಲದು ಎಂದಿಗೂ. Everybody make a move. ನಿಂದು ಆಗೋದಲ್ಲ ಅಂತ ಕೂತ್ರೆ ನಾಳೆ ಹೀಗೇನೆ ಬದಲಾಗದು ಎಂದಿಗೂ. ನೀನು ಯಾವಾಗ ನೋಡ್ತೀನಿ ಅನಿಸ್ತಿತ್ತು ಕಣ. ಹೇಗಿದ್ಯಾ? ಹುಡುಗರು ಚೆನ್ನಾಗಿದ್ದಾರಾ? ಇದಾರೆ ಅಣ್ಣ. ಹೊರಗಡೆ ವಿಷಯ ಗೊತ್ತಾಯ್ತಣ್ಣ, ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮಗೆ ಬೇಲ್ ವ್ಯವಸ್ಥೆ ಮಾಡ್ತೀನಿ. ನೀನಿದ್ಯಾ ಅಂದಮೇಲೆ ನನ್ಗೆ ಯಾಕೋ ಚಿಂತೆ. ಹೋರಾಟ ಇಲ್ಲಿ ನಮ್ಮ ಕೈಯಲ್ಲಿದೆ, ನಿನ್ನದು ಹೋರಾಟ ನಿಲ್ಲದು ಎಂದಿಗೂ. Everybody make a move. ನಿಂದು ಆಗೋದಲ್ಲ ಅಂತ ಕೂತ್ರೆ ನಾಳೆಯು ಹೀಗೇನೆ ಬದಲಾಗದು ಎಂದಿಗೂ. ಮದುವೆ ಆಗುವಾಗ ಪಲ್ಲವಿ, ಒಂದ್ ನಿಮಿಷ ರೀ.
ಅವತ್ತು ನನ್ನ ಮನಸ್ಸಲ್ಲಿದ್ದನ್ನ ಹೇಳಿದೆ. ನಿನಗೇನಾದ್ರೂ ಬೇಜಾರಾಗಿದ್ರೆ ಸಾರಿ. ನನಗಾಗ 17 ವರ್ಷ, ಇವಾಗ 23. ಸಂಸಾರ ಅಂದ್ರೆ ಏನು ಅಂತ ಅರ್ಥ ಆಗೋದಕ್ಕೆ ಮುಂಚೆನೆ ಅವ್ರು ಹೋಗ್ಬಿಟ್ಟಿದ್ರು. ಅವಾಗ ಕೆಲವೊಮ್ಮೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ. ಅವಾಗೆಲ್ಲ ನಮ್ಮೂರಲ್ಲಿ ಗಂಡ ಇಲ್ದಿರೋ ಹೆಂಡ್ತಿರೆಲ್ಲ ಹೇಗೆ ಈ ಸೊಸೈಟಿಗೋಸ್ಕರ ಅವ್ರ ಫೀಲಿಂಗ್ಸ್ನೆಲ್ಲ ತಡೆದಿಟ್ಟು ಬದುಕ್ತಾರೋ ಅದೇ ರೀತಿ ನಾನು ಬದುಕೋದಕ್ಕೆ ಶುರು ಮಾಡಿದೆ. ಅವತ್ತು ನೀವು ಹಾಗೆ ಕೇಳಿದ ತಕ್ಷಣ ನನಗೋಸ್ಕರನೂ ಬದುಕಬೇಕು ಅಂತ ಅಂದ್ಕೊಂಡೆ. ಇನ್ಮೇಲೆ ಯಾವುದೇ ತೊಂದರೆನೂ ಇಲ್ಲದೆ ನಿಮ್ಮ ಜೊತೆ ನೆಮ್ಮದಿಯಾಗಿ ಬದುಕಬೇಕು. ಏನು ಯೋಚನೆ ಮಾಡ್ಬೇಡ, ಇನ್ಮೇಲೆ ಎಲ್ಲನೂ ಒಳ್ಳೇದೇ ಆಗುತ್ತೆ, ಸರಿನಾ? ಸತ್ರೆ ನಿನ್ ಕೈಯಲ್ಲೇ ಸಾಯ್ಬೇಕು ಅಂತ ಆಟ ಮಾಡ್ತಿದ್ದಾನೆ. ಏನ್ ಮಾಡೋದು, ಕಳ್ಸ್ಬಿಡು. ನಾನಿಲ್ಲಿ ಬಂದೆ ಸೈಡಲ್ಲಿರು, ನಾನಿಲ್ಲಿ ಬಂದ ಮೇಲೆ ಹವಾ ಶುರು. ಬಟ್ಟರು ವಿಲ್ಲನ್ನೆಲ್ಲ ಕೆಳಗೆ ಅಟ್ಟಾಕ್ಸಿ ಹೊಡಿತೀನಿ ತಂಟೆಗ್ ಬಂದೆ. ವಿಲನ್ಸಿಗೆ ಡೆವಿಲು ಬಂದಿರೋದು ಡಾಕು, ನೋಡೋದಕ್ಕೆ ಲೈಟ್ ಸೌಂಡ್ ಮಾತ್ರ ಸ್ಪಾಕ್. ಎಷ್ಟೇ ದೌಲತ್ತಿದ್ರು ನನ್ನ ತಗ್ಗಿ ಬಗ್ಗಿ ಹಿಂಗೆ ಇರ್ತೀನಂದ್ರೆ ಮಗ ಹೊಡಿತೀನಿ ನುಗ್ಗಿ. ನನ್ನದು ಬೇರೆ ಲೆವೆಲ್, you rarely bother even to carry. Night ಅಲ್ಲಿ day ನನ್ನ ಕಂಡ್ರೆ scary. Come on, forget me now if you dare. ಹೋರಾಟ ಇಲ್ಲಿ ನಮ್ಮ ಕೈಯಲ್ಲಿದೆ, ನಿನ್ನದು ಹೋರಾಟ ನಿಲ್ಲದು ಎಂದಿಗೂ. Come on everybody make a move. ನಿಂದು ಆಗೋದಲ್ಲ ಅಂತ ಕೂತ್ರೆ ನಾಳೆಯು ಹೀಗೆ ಬದಲಾಗದು ಎಂದಿಗೂ. ಹೆಂಗಿದ್ಯಣ್ಣ? ಯಾಕೋ ಈ ಥರ ಸಪ್ಪಗೆ ಬಂದು ಕೂತ್ಕೊಂಡಿದ್ಯಾ? ನೀನು ನೋಡಿದ್ರೇ ಬೇಜಾರಾಗುತ್ತೆ ಕಣ. ನನಗೊಂದು ಮಾತು ಹೇಳ, ಇದೆಲ್ಲ ನಿನಗೆ ಬೇಡ ಕಣ. ನೀನು ಬೇರೆಯವ್ರ ಥರ ಅಲ್ಲ ಕಣ. ಎಲ್ಲ ಕೈ ಮೀರಿ ಹೋಯ್ತಣ್ಣ. ನಾನೇನು ಇದನ್ನೆಲ್ಲ ಇಷ್ಟಪಟ್ಟು ಮಾಡ್ತಾ ಇದ್ದೀನ? ಏಯ್, ಅಣ್ಣಂಗೆ ಸ್ವಲ್ಪ ಊಟ ತಗೊಂಬರ. ಅಣ್ಣ ಊಟ ಮಾಡಿದ್ರಾ? ಅವ್ರು ಹಾಗೆ ಹೇಳ್ತಾರೆ, ನೀನು ತಗೊಂಬ. ಬೇಡ ಕಣ. ಏಯ್, ಇವನು ಶಕ್ತಿ. ಹಾಯ್. ಹಲೋ. ಇವನು ಬಕೆಟ್. ಹಾಯ್. ಯಾವಾಗ್ಲೂ ಹೇಳ್ತಾನೆ ಇದ್ದ, ಇವತ್ತು ನಿಮ್ಮನ್ನು ತೋರಿಸ್ತಾ ಇದ್ದಾನೆ. ಏನೋ ಹೌದು, ನನ್ನ ಹತ್ರನೂ ನಿಮ್ ಬಗ್ಗೆ ತುಂಬಾ ಸಲ ಹೇಳಿದಾನ? ಏನಪ್ಪ ಅಂದೆ? ಬಿಸ್ನೆಸ್ ಎಲ್ಲ ಹೇಗ್ ನಡೀತಾ ಇದೆ? ಹೋಗ್ತಿದೆ, ನಡೀತಿದೆ. ಹಾ 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 ಹಾ. ಮತ್ತೆ ಇನ್ನೇನ್ ಪಲ್ಲವಿ, ಯಾವಾಗ ಮದ್ವೆ? ನಿಮಗೆ ಯಾವಾಗ ಮದ್ವೆ ಅಂತ ಹೇಳಿ ನೋಡ್ತಾ ಇದ್ದಾರೆ ಮನೆಯಲ್ಲಿ. ಅಣ್ಣನ ಬಗ್ಗೆ ಗೊತ್ತಿಲ್ವಲ್ಲ ನಿಮ್ಗೆ? ಅಣ್ಣ ಲವ್ ಮಾಡಿದ್ರೆ 10 ವರ್ಷ ಕಡಿಮೆ ಇರುವಂತ ತಂಗಿಂದಿರನ್ನ ನೋಡಿ ಲವ್ ಮಾಡ್ತಾರೆ, ಇಲ್ಲ 10 ವರ್ಷ ಜಾಸ್ತಿ ಇರುವಂತ ಆಂಟಿನ ನೋಡಿ ಲವ್ ಮಾಡ್ತಾರೆ. ಮತ್ತೆ ಅವರೇ ಚುಡ್ಗಿರ್ನ ಬೇರೆ ಯಾರೋ ಲವ್ ಮಾಡ್ತಾರೆ. ಅಣ್ಣ ಬೇರೆ ಲೆವೆಲ್. ಯಾಕೋ ಸುಮ್ಮನೆ ಊಟ ಮಾಡಲ್ಲ? ಸರಿ ಅಣ್ಣ ತಿಂತೀನಿ. ಅಣ್ಣ ಇದೊಳ್ಳೆ ಯಾರಂತ ಗೊತ್ತಾಯ್ತಾ? ತಿರುಪುರಲ್ಲಿ ಕೌನ್ಸಿಲರ್ ಒಬ್ಬನ ಎತ್ಬಿಟ್ವಿ. ಈಗ ಅವ್ರ ಮಗನೇ ಹುಡುಗನ ಕಳ್ಸಿ ಈ ತರ ಎತ್ಬಿಟ್ಟಿದ್ದಾನೆ.
ಏನಣ್ಣ ಒಬ್ನೇ ಆಡ್ತಿದ್ಯಾ? ಹುಡುಗರು ಯಾರು ಇಲ್ವಾ? ಹುಡುಗರೆಲ್ಲ ಆಚೆ ಹೋಗಿದ್ದಾರೆ. ನೀನೇನು ಬಂದಿದ್ದಿಲ್ಲಿ? ಏನಣ್ಣ ಹೊಸಬ್ರ ಹತ್ರ ಮಾತಾಡ್ದಂಗೆ ಮಾತಾಡ್ತಾ ಇದೆಯಾ? ಮುತ್ತಣ್ಣ ಸತ್ತು 1 ವರ್ಷ ಆಯಿತು. ಅದಕ್ಕೆ ಅಣ್ಣನಿಗೆ ಬೇಕಾದ್ರನ್ನೆಲ್ಲ ಕರೆಸಿ ಒಂದು ಊಟ ಹಾಕ್ಸೋಣ ಅಂತಿದ್ದೀನಿ. ಅದಕ್ಕೆ ನಿಮ್ಮನ್ನೂ ಒಂದು ಮಾತು. ಈಗ ಪರಿಸ್ಥಿತಿ ಸರಿ ಇಲ್ಲ ಗುರು, ಆಮೇಲೆ ನೋಡೋಣ. ಸರಿ, ಅರ್ಥ ಆಯ್ತು. ಒಂದು ಪ್ಯಾಕೆಟ್ ಇದ್ರೆ ಕೊಡೋಣ. ಪ್ಯಾಕೆಟಾ? ಈಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಗುರು. ಏನಣ್ಣ ಬೆಳೆನೇ ಬೆಳೆದಿಲ್ಲ ಅಂದ್ರೂ ನಿನ್ನ ಹತ್ರ ಇರುತ್ತೆ. ನೀನಣ್ಣ ಹೀಗೆ ಹೇಳ್ತಿರೋದು? ಇಲ್ಲ ಆ ರುದ್ರ ಈ ಥರ ಮಾತಾಡೋದು ಹೇಳ್ತಿದ್ದಾನೆ. ಗುರು, ಈಗ ನಿನಗೇನು ಬೇಕು ಹೇಳು, ನಾನು ಇಲ್ಲ ಅಂತ ಹೇಳ್ದೆ ತಾನೆ. ಕೋಪ ಯಾಕಣ್ಣ ಮಾಡ್ಕೋತೀಯ? ಹೇಗಿತ್ತು ಜಾಗ ಇದು, ಇವಾಗ ನೋಡು. ನೋಡೋದಕ್ಕೆ ತುಂಬ ಬೇಜಾರಾಗ್ತಿದೆ. ನನಗೊಂದು ಚಿಕ್ಕ ಹೆಲ್ಪ್ ಮಾಡೋಣ. ನೀನು ಮತ್ತೆ ರಾಜನಂದಿರಂಗೆ ಮಾಡ್ತೀನಿ. ಗುರು, ನಿನ್ನ ಶಕುನಿ ಬುದ್ಧಿನ ನನ್ನ ಹತ್ರ ತೋರಿಸ್ಬೇಡ. ಹುಡುಗರು ಬರೋಕ್ಕೆ ಮುಂಚೆ ಇಲ್ಲಿಂದ ಹೋಗ್ಬಿಡು. ಏನಣ್ಣ ಹೋಗು ಅಂತ ಹೇಳ್ದೆ ತಾನೆ. ಸ್ವಲ್ಪ ಯೋಚನೆ ಮಾಡಿ. ಏನು ಯೋಚನೆ ಮಾಡಂಗಿಲ್ಲ, ಹೋಗ ಇಲ್ಲಿಂದ. ಏಯ್, ಏನೇ ನಿನ್ನ ಪ್ರಾಬ್ಲಮ್ಮು? ಯಾಕೆ ಇವಾಗ ನಾನು ಅವಾಯ್ಡ್ ಮಾಡ್ತಾ ಇದೆಯಾ? ಫೋನ್ ಮಾಡಿದ್ರೆ ಪಿಕ್ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ. ಫೋನ್ ತೆಗೆದು ಏನ್ ಮಾತಾಡ್ಬೇಕು ರುದ್ರ? ನಡ್ತಿರೋದೆಲ್ಲ ನನ್ನ ಕಣ್ಮುಂದೆನೇ ಇದೆ. ಅವ್ನು ನನ್ನನ್ನು ಸಾಯಿಸೋದಕ್ಕೆ ಬರಲಿಲ್ಲ ಕಣೆ. ನೀನು ಇನ್ನೂ ಅದನ್ನೇ ಯೋಚನೆ ಮಾಡ್ತಿದ್ಯಾ? ನಿನಗ್ ಬೇಕಾದ್ರೆ ಅದು ಚಿಕ್ಕ ವಿಷಯ ಆಗಿರ್ಬಹುದು, ಆದ್ರೆ ನನಗ್ ಹಾಗಲ್ಲ. ನಿನ್ನೆ ಅವ್ನು ನಿನ್ನ ಕೊಲ್ಲಕ್ ಬರ್ತೇ ಇರಬಹುದು, ಆದ್ರೆ ನಾಳೆ ಬರಲ್ಲ ಅಂತ ಏನ್ ಗ್ಯಾರಂಟಿ ಹೇಳು? ಪಲ್ಲವಿ, ನನಗೆ ಸ್ವಲ್ಪ ಟೈಮ್ ಕೊಡ್ತೀಯ ಪಲ್ಲವಿ? ಖಂಡಿತವಾಗ್ಲೂ ನಾನು ಬದಲಾಯಿಸ್ಕೋತೀನಿ. ಬೇಡ ರುದ್ರ, ನೀನ್ ಮೊದಲನೇ ತಪ್ಪನ್ನ ಕೋಪದಲ್ಲಿ ಗೊತ್ತಾಗ್ದೆ ಮಾಡ್ದೆ ಅಂತ ಅನ್ಕೊಂಡೆ. ಆದ್ರೆ ಹೀಗೆ ಪೂರ್ತಿಯಾಗಿ ಬದಲಾಗಿ ಬಂದಿದ್ಯಾ ಅಂತ ಸತ್ಯವಾಗ್ಲೂ ನಂಗೆ ಗೊತ್ತಿರ್ಲಿಲ್ಲ. ಏನೇ ನಿನ್ನ ಪ್ರಾಬ್ಲಮ್ಮು? ನಾನು ಇಷ್ಟೆಲ್ಲ ಹೇಳ್ತಿದ್ದೀನಲ್ವಾ, ನಿಮ್ಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ವಾ? ಸುಮ್ಮನೆ ಹೇಳಿದ್ದನ್ನೇ ಹೇಳ್ಕೊಂಡು. ಸಾಕು ರುದ್ರ, ನನ್ನ ಜೀವನದಲ್ಲಾಗ್ಲೇ ನನಗೆ ಬೇಕಾದವ್ರ ಸಾವನ್ನ ತುಂಬಾ ಸಲ ನೋಡಿದ್ದೀನಿ. ಇನ್ನೊಂದು ಸಾವನ್ನ ನೋಡೋ ಧೈರ್ಯ ನನಗಿಲ್ಲ. ಸರಿ ಕಣೆ, ನಿನ್ನಿಷ್ಟ. ನನ್ನ ಮನ ನಾ ನಿನ್ನ ಕಣ, ನೀ ನನ್ನ ಮನ ನಾ ನಿನ್ನ ಎಲ್ಲ ಹೇಳಲು ನಿನಗೆ 108 ಮಾತು. ನಿನ್ನನ್ನು ನೋಡಿ ಕಣ್ಣೀರಲೆ ಮರೆತು ಹೃದಯ ನೊಂದು ಎರಡಾಗಿ ಹೋಯ್ತು. ಮನಸೇ 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 ಎದೆಗೆ ನೋವು ತಂದೆ. ಅಲೆದೆ 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 ಏಕೆ ಹೀಗೆ ಅಲೆದೆ. ಅವಳು ಹೇಳ್ತಿರೋದು ಕರೆಕ್ಟ್ ಕಣ್ರೋ. ಇವತ್ತೆಲ್ಲ ನಾಳೆ ನನ್ನನ್ನು ಯಾರಾದರೂ ಎತ್ತುತ್ತಾರೆ. ಸುಮ್ಮನೆ ನನ್ನ ಜೊತೆ ನೀವು ಯಾಕೆ ಸಾಯ್ತೀರಾ? ಇದಕ್ಕೂ ಮೇಲೆ ಹೆಣಗಳನ್ನ ನೋಡೋ ಧೈರ್ಯ ನನಗಿಲ್ಲ ಕಣ್ರೋ. ನೀವು ಹೊರಟೋಗಿ, ನಾನು ನೋಡ್ಕೋತೀನಿ. ನಿನ್ನ ಬಿಟ್ಟು ನಾವು ಹೇಗೆ ರುದ್ರ? ಹೊರಡ್ರೋ. ಅಪ್ಪ, ಅಪ್ಪ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಅಪ್ಪ, ಒಂದೇ ಒಂದು ನಿಮಿಷ ಅಪ್ಪ. ಅಪ್ಪ, ಒಂದೇ ಒಂದು ನಿಮಿಷ ಇರಪ್ಪ. ನಾನು ಕೇಳಿದ ತಕ್ಷಣ ನೀವು ನಿಂತಿದ್ದಕ್ಕೆ ಥ್ಯಾಂಕ್ಸ್ ಹೇಳ. ಇಲ್ಲ, ಇದುವರೆಗೂ ನಾನು ಮಾಡಿರೋ ತಪ್ಪಿಗೂ ಇನ್ಮೇಲೆ ನಾನು ಮಾಡೋ ತಪ್ಪಿಗೂ ಸಾರಿ ಕೇಳಬೇಕಂತ ಗೊತ್ತಾಗ್ತಿಲ್ಲಪ್ಪ.
ನಿಮಗಿಷ್ಟ ಆಗಿರೋ ಕೆಲ್ಸಕ್ಕೆ ಹೋಗಿ ತಿಂಗಳ ಸಂಬಳನ ತಗೊಂಬಂದು ಅಮ್ಮನ ಕೈಗೆ ಕೊಟ್ಟು ಮನೆ ಕಾರು ಬಂಗ್ಲೆ ಅಂತ ನಿಮಗಿಷ್ಟ ಆಗೋ ರೀತಿ ಒಳ್ಳೆ ಮಗನಾಗಬೇಕು ಅಂತಾನೆ ನಂಗೆ ಆಸೆ ಅಪ್ಪ. ಆದರೆ ನಡೆದ ಪರಿಸ್ಥಿತಿ ನನ್ನ ಈ ರೀತಿ ಬದಲಾಯಿಸುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಪ್ಪ. ನೀವು ಪ್ರತಿ ಸಲ ದಮ್ ಹೊಡಿಬೇಡ ಎಣ್ಣೆ ಹೊಡಿಬೇಡ ಅಂತ ಹೇಳೋವಾಗೆಲ್ಲ ನಿಮಗೆ ಗೊತ್ತಿಲ್ಲದೆ ದಮ್ ಹೊಡಿಯೋದನ್ನೇ ಜಾಲಿ ಗತ್ತು ಅಂತ ಅನ್ಕೊಂಡಿದ್ದೆ. ಆದರೆ ನೀವು ಅವತ್ತು ಹೇಳಿದ್ದನ್ನು ನಾನು ಕೇಳಿದಿದ್ರೆ ಇವತ್ತು ದಮ್ಮು ಗಾಂಜಾ ಕೊಲೆ ರಕ್ತ ಯಾವುದೂ ಇರ್ತಿರ್ಲಿಲ್ಲ ಅಪ್ಪ. ಊರಲ್ಲಿ ಒಬ್ಬೊಬ್ರಿಗೂ ಚುಚ್ಚಬೇಕಾದ್ರೆ ತುಂಬ ಭಯ ಆಗುತ್ತಪ್ಪ. ಮನಸ್ಸು ಒಪ್ಪೋದಿಲ್ಲ, ಬೇಡ ಅಂತ ಹೇಳುತ್ತೆ. ಆಗ ಈ ನಶೆನೆ ಧೈರ್ಯ ಕೊಟ್ಟು ಮನಸ್ಸು ಬುದ್ಧಿನ ತಪ್ಪು ಮಾಡೋದಕ್ಕೆ ಒಪ್ಸುತ್ತೆ. ಒಂದು ಚಟ ಒಬ್ಬ ಮನುಷ್ಯನ ಎಷ್ಟು ಬದಲಾಯಿಸುತ್ತೆ ನೋಡಿದ್ರಪ್ಪ. ಇನ್ಮೇಲೆ ನಾನು ಎಷ್ಟು ದಿನ ಜೀವಂತವಾಗಿರ್ತೀನೋ ಗೊತ್ತಿಲ್ಲ ಅಪ್ಪ. ನನ್ನ ಜೊತೆಲಿರೋ ಒಬ್ಬೊಬ್ಬರು ಸತ್ತು ಹೋಗ್ತಾ ಇದ್ದಾರೆ. ನಾನು ಬೇಡ ಅಂತ ಅನ್ಕೊಂಡ್ರು ಇವ್ರು ನನ್ನನ್ನು ಬದುಕೋದಕ್ಕೆ ಬಿಡಲ್ಲ ಅಪ್ಪ. ನಾನು ಸಾಯೋದ್ರೊಳಗಡೆ ನಿಮ್ಮನ್ನು ಒಂದೇ ಒಂದ್ಸಲ ನೋಡಬೇಕು ಅಂತ ತುಂಬ ಆಸೆ ಪಟ್ಟೆ. ಇವಾಗಲೂ ಕೂಡ ನಿಮ್ಮನ್ನು ನೋಡಿ ಮಾತಾಡೋದಕ್ಕೆ ಧೈರ್ಯ ಇಲ್ಲ ಅಪ್ಪ. ಆದರೆ ತುಂಬ ದಿನ ಬಿಟ್ಟು ನಮ್ಮ ಅಪ್ಪನ ನೋಡೋಕೆ ಹೋಗ್ತಿದ್ದೀನಲ್ಲ ಅನ್ನೋ ಭಯ ನನ್ನ ಮನಸ್ಸಲ್ಲಿದ್ರು ಯಾವುದೇ ನಶ ಇಲ್ಲದೆ ಧೈರ್ಯವಾಗಿ ಒಬ್ಬನೇ ಬಂದಿದ್ದೀನಪ್ಪ. ಅಪ್ಪ, ನನಗೆ ನೀವು ಅಮ್ಮ ತುಂಬ ಇಷ್ಟ ಅಪ್ಪ. ನನಗೊಂದೇ ಒಂದು ಆಸೆ, ಅಮ್ಮನ ಕೈಯಾರೆ ತಿನ್ಬೇಕು. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಪ್ಪ. ನನಗೋಸ್ಕರ ಅಲ್ಲದೆ ಇದ್ರು ನೀವು ಚಿಕ್ಕ ವಯಸ್ಸಲ್ಲಿ ಪ್ರೀತಿಯಿಂದ ಬೆಳೆಸಿದ್ದ ನಿಮ್ಮ ಮಗ ರುದ್ರನಿಗೋಸ್ಕರನಾದ್ರೂ ಈ ಕೆಲಸ ಮಾಡಿ ಅಪ್ಪ. ಪ್ಲೀಸ್ ಅಪ್ಪ, ಪ್ಲೀಸ್ ಅಪ್ಪ. ಯಾಕೆ ಒಂಥರ ಇದೆಯಾ? ಏನು ಅಂತ ಗೊತ್ತಿಲ್ಲ ಅಣ್ಣ. ಲೈಫಲ್ಲಿ ಎಲ್ಲ ಮುಗ್ದೋಯ್ತು ಅಂತ ಅನ್ನಿಸ್ತಾ ಇದೆ. ಯಾಕೆ ಹಂಗೆಲ್ಲ ಯೋಚನೆ ಮಾಡ್ತೀಯಾ? ನಾನಿಲ್ವ ನಿನ್ ಜೊತೆ? ತುಂಬ ಭಯ ಆಗ್ತಿದೆ ಅಣ್ಣ. ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಣ್ಣ. ಆದರೆ ಒಂದಣ್ಣ, ನನ್ನ ಪ್ರಾಣನ ಕಾಪಾಡ್ಕೊಳಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಆ ಗುರು ನೀನು ಎತ್ತಬೇಕು ಅಂತ ಸ್ಕೆಚ್ ಹಾಕೊಂಡು ತಿರುಗ್ತಾವನಂತೆ. ಒಂಟಿಯಾಗಿ ಎಲ್ಗೂ ಹೋಗ್ಬೇಡ, ಸ್ವಲ್ಪ ಹುಷಾರು ಕಣ. ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ರ? ಊಟದಲ್ಲೇನು ಸಮಸ್ಯೆ ಆಗಿಲ್ಲ ತಾನೇ? ಲೇ ಗುರು, ನಾನು ಊಟಕ್ಕೆ ಬಂದಿದ್ದೀವಿ. ನಾವು ಬಂದಿರೋ ಮುತ್ತುಗೋಸ್ಕರ. ಏನಣ್ಣ ಗಂಗಣ್ಣ, ಮನೆಯವರೆಲ್ಲ ಹೇಗಿದ್ದಾರೆ? ಏನೋ ಗುರು, ಮನ್ಸಲ್ಲಿ ಒಂದಿದ್ರೆ ಬಾಯಲ್ಲೇ ಒಂದ್ ಬರ್ತಿದೆ ಅನ್ಸುತ್ತೆ. ನನ್ನ ಮನ್ಸಲ್ಲಿ ಇನ್ನೇನಣ್ಣ ಇರುತ್ತೆ? ಅಣ್ಣ ಸತ್ 1 ವರ್ಷ ಆಯ್ತು. ಅಣ್ಣ ನೋಡ್ದಾಗ್ತಾನು ಜಾಲಿಯಾಗಿ ಸುತ್ತಾಡ್ತಾವನೆ. ನೀವೆಲ್ಲ ಬಿಸ್ನೆಸ್ ಮಾಡ್ಕೊಂಡು ನೆಮ್ಮದಿ ಆಗ್ತಾನೆ ಇದ್ದೀರಾ. ಅವ್ರಿಗೊಬ್ಬ ಮಗ ಇದ್ದಿದ್ರೆ ಈ ತರ ಬಿಡ್ತಾ ಇದ್ನಾ? ನಿಮ್ ತರ ನನ್ನ ಕೈಲಿ ಇರಕ್ ಆಗ್ತಿಲ್ಲ ಅಣ್ಣ. ಏನ್ ಮಾಡೋದು? ಅಣ್ಣನ ಜೊತೆ ತುಂಬಾ ನಿಯತ್ತಾಗಿದ್ಬಿಟ್ಟೆ. ಅದಕ್ಕೆ ಇವಾಗ ಏನ್ ಮಾಡೋ ಅಂತ್ಯಾ? ಈ ಗಳೆ ಕೇಸಲ್ಲ ಕುಲಾಸೆ ಆಗಿ ಮಚ್ಚಿಗೆ ಚಲ ಬಿಟ್ಟು ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿದ್ದೀವಿ, ಮತ್ತೆ ಮಚ್ಚಿಡ್ಕೊಂಡು ಕೊಲೆ ಮಾಡೋ ಅಂತಿದ್ಯಾ? ನಿಮ್ಮನ್ನ ಯಾರಣ್ಣ ಮಾಡಕ್ ಕೇಳಿದ್ದು? ಅವನ್ನ ನಾನೇ ತತ್ತೀನಿ. ನನ್ ಜೊತೆ ಇರು ಸಾಕು. ಚೆನ್ನಾಗಿ ಯೋಚನೆ ಮಾಡಿ ನೋಡಿ ಅಣ್ಣ. ಪೋಸ್ಟ್ ಅಂಟಿಸ್ತಿದ್ ನೀನು ಹೇಗ್ ರಾಜಕೀಯಕ್ಕೆ ಬಂದೆ ಅಂತ. ರೈಲ್ವೆ ಸ್ಟೇಷನ್ ಪಾರ್ಕಿಂಗು, ಬಸ್ ಸ್ಟಾಂಡ್ ಕಕ್ಕಸ್ ತೊಳೆಯೋದು, 10 ವರ್ಷದಿಂದ ಮೆಡಿಕಲ್ ಸೀಟ್ ಯಾರಣ್ಣ ಕೊಡ್ಸಿದ್ ನಿಮ್ ಮಗಂಗೆ? ಊರಲ್ಲೇ ದೊಡ್ಡ ಆಸ್ಪತ್ರೆ ಕಟ್ಸಿದ್ಯಾ? ನೀವೆಲ್ಲ ಎಷ್ಟು ಚೆನ್ನಾಗಿದ್ದೀರಾ ಅಂದ್ರೆ ಅದಕ್ಕೆ ಯಾರಣ್ಣ ಕಾರಣ? ಸ್ವಲ್ಪನಾದ್ರೂ ನಿಯತ್ ಬೇಡವಾ ನಿಮ್ಗೆ? ಹಾಗಾದ್ರೆ ನಮ್ಗೆಲ್ಲ ನಿಯತ್ತಿಲ್ಲ ಅಂತಿದ್ಯಾ? ನೀವು ಸುಮ್ನಿರ ಕುತ್ಕೊಳ್ಳ. ನೀನ್ ಮಾಡುಗರು, ಅದಕ್ಕೆ ಬೇಕಾದ್ರೆ ಎಲ್ಲ ವ್ಯವಸ್ಥೆಗಳು ನಾನ್ ಮಾಡ್ತೀನಿ. ಏಯ್, ಒಳ್ಳೆ ಮನುಷ್ಯ, ಹೆಂಗಿದ್ಯೋ? ನಿನ್ನ ನೋಡೋವರೆಗೂ ಚೆನ್ನಾಗೇ ಇದ್ದೆ. ಲೇಯ್, ಫಾರಿನ್ಗೆ ಹೋಗಿ ಹಲ್ಲಾಕ್ಸ್ಕೊಂಡ್ ಬಂದ್ಬಿಟ್ಟಿದ್ಯಾ? ಸರಿ ಸರಿ, ಕೂತ್ಕೋ ಕೂತ್ಕೋ. ಆಮೇಲೆ ಮಗ, ನಿನಗೆ ಫಾರಿನ್ ಇಂದ ಏನ್ ತಂದಿದ್ದೀನಿ ಗೊತ್ತಾ? ಫಾರಿನ್ ಚಾಕ್ಲೇಟ್ ಸೌಡೆ. ಏಯ್ ಚೈಲ್ಡು, ಎಣ್ಣೆ ಎಲ್ಲ? ಡೆಫಿನೆಟ್ಲಿ ಅದಿಲ್ದ ನಡೆಯುತ್ತಾ? ಕೊಡಲೋ ಮಗ, ನಾನೇ ಹಾಕೋದು. ಕೊಡು. ತಗೋ ಹಾಕು. ಸಲೂಕ್. ಚಿಯರ್ಸ್. ಸಿನಿಮಾದಲ್ಲಿ ಕಾಣೋ ತರ ಗತ್ತಾಗಿದ್ಯಾ ಮಗ. ಏನಂದೆ? ಗತ್ತಾ? ಸಿನಿಮಾದಲ್ಲಿ ಹಾಗೆ ಅಲ್ವಾ ತೋರಿಸೋದು? ಮಗ, ನಿನ್ನ ನೋಡ್ತಿದ್ರೇನೆ ಜಲಸ್ ಆಗುತ್ತೆ ಕಣೋ. ಏಯ್, ಏನೋ ಕಾಮಿಡಿ ಮಾಡ್ತಿದ್ಯಾ? ತಿನ್ನಕ್ಕೆ ಏನಾದ್ರೂ ತಂದಿದ್ಯಾ? ಮರ್ತ್ಬಿಟ್ಟೆ ಮಗ. ನಿನಗಿಲ್ದೇ ಇರದ
ಟನ್ ಟಡಾಯ್ ಕೊಡು. ಸ್ಪೆಷಲಿ ಫಾರ್ ಯು. ಏಯ್ ಏನೋ ಇದೆಲ್ಲ ಹೊಸದಾಗಿದೆ. ಮನೆಗೆ ಹೋಗಿದ್ದ ಮಗ. ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಣೋ. ಇವಾಗ ಒಬ್ಬ ಕೊಲೆಗಾರನಾಗಿ ಅವ್ರ ಮುಂದೆ ಹೋಗಿ ನಿಂತ್ಕೋಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೋ. ಬಿಟ್ಟಾಕೋ, ಟೈಮ್ ಬಂದ್ರೆ ಎಲ್ಲ ಸರಿ ಆಗುತ್ತೆ. ನೀನ್ ಫೀಲ್ ಆಗ್ಬೇಡ ಮಗ. ಮೊದ್ಲು ನಿನ್ ಮನೆಗೆ ಹೋಗಿ ಮಾತಾಡು. ಇಲ್ಲ ಕಣ, ಹೋಗೋಣ ಬಾ 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 ಹೋಗೋಣ. ಸರಿ ಬಾರ ಹೋಗೋಣ. ನೀನ್ ಖುಷಿಯಾಗಿರೋದನ್ನ ನೋಡಿ ಎಷ್ಟು ದಿನ ಆಯ್ತು ಗೊತ್ತಾ? ಸರಿ ಅದನ್ನ ಬಿಡು. ಕೊನೆದಾಗಿ ಸ್ಕೂಲ್ ಆನ್ಯುವಲ್ ಡೇ ಅಲ್ಲಿ ಕುಣಿದಿರೋದು, ಅದಕ್ಕೆ ಇವತ್ ನಾವು ಡ್ಯಾನ್ಸ್ ಆಡ್ಬೇಕು. ಡ್ಯಾನ್ಸ್ ಮಾಡ್ಲೇಬೇಕು ಮಗ, ಪ್ಲೀಸ್. ನನಗೆ ಮಾಡೋದಕ್ಕೆ ಬರಲ್ಲ ಕಣ. ಡ್ಯಾನ್ಸ್ ಮಾಡೋಣ ಬಾರೋ. ಬಾ ಮಗ ಪ್ಲೀಸ್. ಸರಿ ಬಾರ. ಸ್ಟಾರ್ಟ್. ಏ ಏನೋ ಇದು, ನೀನು ಬದ್ಲಾಗೇ ಇಲ್ಲ ಕಣೋ. ಏಯ್ 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 ಹೋಗ ಇರ ಒಂದು ನಿಮಿಷ. ಏಯ್ ಆಫ್ ಮಾಡೋದಕ್ಕೆ ಹೇಳು. ಏಯ್ ಅಣ್ಣ. ರುದ್ರ ಎಲ್ಲೋ ಇದೆಯಾ? ಹೇಳಿ ಅಣ್ಣ. ಫ್ರೀ ಆಗಿದ್ಯಾ? ಈಗ ಫ್ರೀ ಇದೀನಿ ಅಣ್ಣ, ಹೇಳಿ ಅಣ್ಣ. ಕುಮಾರ್ ಗ್ಯಾರೇಜ್ ಹತ್ರ ಬರ್ತೀಯಾ? ಸರಿ ಅಣ್ಣ, ಬಂದೆ. ಹಾ. ಯಾರ ಮಗ? ಆನಂದ ಅಣ್ಣ ಕಣೋ. ಆನಂದ ಅಣ್ಣನ? ಸರಿ ಬಾ ಹೋಗಿ ನೋಡ್ಕೊಂಡು ಬರೋಣ. ಸರಿ ಬಾ ಹೋಗೋಣ. ಮಗ ಮತ್ತೆ ಯಾರನ್ನ ಮರ್ಡರ್ ಮಾಡಕ್ ಹೋಗ್ತಿದ್ಯಾ? ನಿಂದೆ ಕಣೋ. ಮಾಡಿದ್ರು ಮಾಡ್ತೀಯಾ ಬಿಡು. ಏಯ್ ಸುಮ್ಮನೆ ನಡೆಯೋದೆಲ್ಲ ನಿಂದೆ ಅಲ್ವಾ? ಐ ಸುಮ್ಮನೆ ಇರೋ. ಅಣ್ಣ, ಆನಂದ ಅಣ್ಣ, ಅಣ್ಣ ಹೆಂಗಿದ್ಯಾ ಅಣ್ಣ? ಏನೋ ತೂರಾಡ್ತಿದ್ಯಾ? ಸಾರಿ ಅಣ್ಣ, ನಿಮ್ಮನ್ನೆಲ್ಲ ಬಿಟ್ಟು ನಾನು ಇವನಿಗೆ ಮಾತ್ರ ಕುಡಿಸ್ದೆ ಅಣ್ಣ. ಇರ್ಲಿ ಪರವಾಗಿಲ್ಲ. ನಾಳೆ ನಾವೆಲ್ರು ಎಣ್ಣೆ ಹೊಡಿಲೇಬೇಕು. ಐ ಲವ್ ಯು ಅಣ್ಣ, ಲವ್ ಯು ಅಣ್ಣ. ಮಗ ಮಗ ಅಣ್ಣನ್ ಹುಷಾರಾಗಿ ನೋಡ್ಕೋ, ಹೇಳ್ತಿದ್ದೀನಿ ಸರಿನಾ? ಹಾ ಅಣ್ಣ, ಬಾಯ್ ಅಣ್ಣ. ಬಾಯ್, ಹುಷಾರಾಗಿ. ಬಾಯ್ ಗ್ಯಾಂಗ್ಸ್ಟರ್. ಏಯ್ ನೋಡ್ಕೊಂಡು ಹೋಗೋ. ಅಣ್ಣ, ಇದು ಕುಮಾರಣ್ಣನ ಗ್ಯಾರೇಜ್ ಅಲ್ವಾ? ಸಖತ್ತಾಗೇ ಇದೆ. ಹೌದು, ಇದನ್ನೇ ಮಾರ್ತೀನಿ ಅಂತ ಹೇಳ್ತಿದ್ದೀದ? ನಾವೇನಾದ್ರೂ ತಗೋತಿದೀವ ಏನು? ಹಂಗೆಲ್ಲ ಏನಿಲ್ಲ ಕಣ. ಮನ್ಸು ಯಾಕೋ ಸರಿ ಇರಲಿಲ್ಲ, ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತ ಕರೆಸ್ದೆ. ಕೂತ್ಕೋ. ಕಾಡಲ್ಲಿ ಸಿಂಹ ರಾಜಂತರ ತಿರುಗಾಡ್ತಿರ್ತಂತೆ. ಆಗೊಂದಿನ ಆ ಸಿಂಹ ಇದ್ದಿದ್ದ ಗುಹೆ ಒಳಗೆ ಒಂದು ಮರಿ ಸಿಂಹ ಬಂತಂತೆ. ಆ ರಾಜ ಸಿಂಹ ಮರಿ ಸಿಂಹನ ಆರಾಮಾಗಿರಕ್ ಬಿಡ್ತಂತೆ. ಆಮೇಲೊಂದಿನ ಆ ರಾಜ ಸಿಂಹ ಬೇಟೆಯಾಡಕ್ಕೆ ಹೋದಾಗ ಸರ್ಕಸ್ನವ್ರು ಬಂದು ಹಿಡಿದು ಬೋನಲ್ಲಿ ಹಾಕ್ಬಿಟ್ರಂತೆ. ಹೇಗೋ ಆ ಸಿಂಹ ತಪ್ಪಿಸ್ಕೊಂಡ್ಬಂದು ಕಾಡ್ಗೆ ಬಂದು ನೋಡಿದಾಗ ಆ ಮರಿ ಸಿಂಹ ಬೆಳೆದು ಆ ಕಾಡನ್ನೇ ಆಳ್ತಿತ್ತಂತೆ. ಪಾಪ ಆ ಹಳೆ ಸಿಂಹಗೆ ಬೇಟೆ ಆಡೋದಕ್ಕಾಗದೆ ಆ ಮರಿ ಸಿಂಹ ಹಾಕ್ತಿದ್ದ ಊಟನೆಲ್ಲ ತಿನ್ಕೊಂಡು ಆ ಕಾಡಲ್ಲೇ ಬದುಕ್ತಾ ಇತ್ತಂತೆ. ಆಮೇಲೊಂದಿನ ಮರಿ ಸಿಂಹ ಕಂಡ್ರೆ ಆಗದಿರೋ ನರಿ ಒಂದು ಬಂದು ಆ ಮುದಿ ಸಿಂಹನ ನೋಡಿ ಮತ್ತೆ ಈ ಕಾಡಿಗೆ ನಿನ್ನನ್ನು ರಾಜ ಮಾಡ್ತೀನಿ ಅಂತ ಹೇಳ್ತಂತೆ. ಏನಣ್ಣ, ಬೆಳೆನೇ ಬೆಳೆದಿಲ್ಲ ಅಂದ್ರೂ ನಿನ್ನ ಹತ್ರ ಇರುತ್ತೆ. ಅಣ್ಣ, ಈ ಹುಡುಗರು ಗಾಂಜಾ ಎಲ್ಲ ಬಿಟ್ಬಿಡೋಣ. ನಿನಗೇನ್ ಬೇಕಣ್ಣ? ನನ್ನ ಹತ್ರ ಕೇಳು, ಅದೇನೇ ಇದ್ರು ನಾನು ಕೊಡ್ತೀನಿ.
ನನಗೆ ಅರ್ಥ ಆಗ್ತಿದೆ. ಒಂದ್ ನಿಮಿಷ, ನೀನ್ ಸ್ವಲ್ಪ ಸೈಡಿಗೆ ಬರ ಅಣ್ಣ. ನೀನಣ್ಣ ಹೀಗೆ ಹೇಳ್ತಿರೋದು? ಇಲ್ಲ ಆ ರುದ್ರ ಈ ಥರ ಮಾತಾಡೋಕೆ ಹೇಳ್ತಿದ್ದಾನ? ಅಣ್ಣ, ಇಲ್ಲಿ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ. ಸುಮ್ಮನೆ ಅದನ್ನ ಯಾವಾಗಲೂ ಹಾಕೊಂಡು ಮೊದಲು ಅದನ್ನ ಆಫ್ ಮಾಡೋಣ. ನನಗೊಂದು ಚಿಕ್ಕ ಹೆಲ್ಪ್ ಮಾಡೋಣ. ನೀನು ಮತ್ತೆ ರಾಜನಂದಿರ ಮಾಡ್ತೀನಿ. ಪಾಪ ಮುದಿ ಸಿಂಹ ನರಿ ಮಾತು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವ ರುದ್ರ? ಯಾವುದೇ ಮೃಗ ಆದ್ರೂ ತನ್ನ ರಕ್ತನ ತಾನೇ ಕುಡಿಯಲ್ಲ ಅಣ್ಣ. ಏನಾಯ್ತಣ್ಣ ನಿನಗೆ? ನೀನೇನಣ್ಣ ಹೀಗೆ ಬದಲಾಗಿದ್ಯಾ? ನಿನ್ನ ನೋಡ್ಕೊಂಡೆ ತಾನೆ ಬೆಳೆದೆ. ಏನಣ್ಣ, ನೀನ್ ತಾನೆ ನನಗೆಲ್ಲ. ಆದ್ರೆ ಕೊನೆಗೆ ನೀನೇ ನನಗೆ ಹೀಗೆ ಇಡ್ತಿದ್ಯಲ್ಲ. ನಾನ್ಯಾಕೆ ಆನಂದಣ್ಣನ ನೋಡ್ಬೇಕು? ನಾನ್ಯಾಕೆ ಗುರು ಜೊತೆ ಗಲಾಟೆ ಮಾಡ್ಕೋಬೇಕು? ನಾನ್ಯಾಕೆ ಗುರುನ ಕೊಲೆ ಮಾಡಬೇಕು? ಯಾಕೆ ಇವರೆಲ್ಲ ನನ್ನ ಕೊಲ್ಲೋದಕ್ಕೆ ಕಾಯ್ಬೇಕು? ಈ ಯಾವ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇಲ್ಲ. ಆದ್ರೆ ಒಂದು ಮಾತ್ರ ನನಗೆ ಚೆನ್ನಾಗಿ ಗೊತ್ತು, ಇದು ಯಾವುದು ನಡೀದನೇ ಇರೋ ಹಾಗೆ ತಡೆಯೋ ಶಕ್ತಿ ನನ್ನಲ್ಲಿತ್ತು. ತಗೊಳ್ಳು. ನಮ್ಮ ಗ್ಯಾರೇಜ್ ಕಣ ಬಾ ಅವ್ರ ಹತ್ರ ಬಿಟ್ಟು ಏಯ್ ಬಿಡಿ ಬಿಡಿ ಸುಮ್ಮನಿರು.
ಆ ಅಣ್ಣನ ಜೊತೆ ಮಾತಾಡಿದ್ದೇನಾದ್ರೂ ಮನೇಲಿ ಗೊತ್ತಾದ್ರೆ ಇಲ್ದೇನೆ ಇರೋ ಸಮಸ್ಯೆಗಳೆಲ್ಲ ಬರುತ್ತೆ. ಏನೇ ಇದ್ರು ನಾವೇ ನೋಡ್ಕೊಳ್ಳೋಣ. ಮಗ ಬಾರೋ, ಅಲ್ಲಿ ಯಾರೋ ಬೈಕಿಗೆ ಓದಿದ್ದೀಯಾರೋ. ಸುಮ್ಮನೆ ಇರೋ, ಅವನೇ ಕುಡಿದು ವಾಲಾಡ್ತಾವನೆ. ಸುಮ್ಮನೆ ಬೇಡದೇ ಇರೋ ಸಮಸ್ಯೆಗಳು. ಅವನು ತುಂಬಾ ಕೆಟ್ಟವನ್ ಕಣ. ನನಗೆ ಯಾಕೋ ತಪ್ಪು ಅನಿಸ್ತಿದೆ ಕಣ ಬಕೆಟ್. ಬೇಡ. ನಮ್ಮ ಜೀವನದಲ್ಲಿ ನಾವು ತಗೊಳ್ಳೋ ಒಂದೊಂದು ನಿರ್ಧಾರದಲ್ಲಿ ಕೂಡ ನಮಗೆ ತುಂಬಾ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಯಾವುದನ್ನು ಚೂಸ್ ಮಾಡ್ತೀವೋ ಅದ್ರ ಪ್ರಕಾರನೇ ನಮ್ಮ ಡೆಸ್ಟಿನಿ ಇರುತ್ತೆ.